ಚರರಿಲ್ದ ನುಡಿ ಕೇಳಿ ಸಾಲ್ವನು ಚರರಿಲ್ದ ನುಡಿ ಕೇಳಿ ಸಾಲ್ವನು ಬೇಗ ತರುಣಿಯಾಗರೆ ಒಳಗಿಲ್ದನು ತ್ವರಿತದೆ ಬಂದಾಗ ದೂತನು ಸುಂದರಿ ಬುಧರುಳ ತಾನಿಲ್ದನು ಯಾಕೆ ಹೀಗಾಯಿತು ಅಂತ ನನ್ನೊಳಗೆ ನಾನು ಪ್ರಶ್ನಿಸಿಕೊಳ್ಳುವುದು. ಅಪಮಾನ ಆಯಿತು ಈ ಕಾರಣದಿಂದ ಅಂತ ತಿಳ್ಕೊಳ್ಳೋ. ನಾನು ಹೋಗಬಾರದಿತ್ತು ಅಂತ ನನ್ನೊಳಗೆ ನಾನು ತರ್ಕಿಸಿಕೊಳ್ಳಲು. ಆದರೆ ಇದೆಲ್ಲ ನಡೆದು ಹೋದಂತಹ ಘಟನೆ, ಇದರ ಕುರಿತಾಗಿ ನಾನು ಎಷ್ಟು ಚಿಂತಿಸಿದ್ರು, ಎಷ್ಟು ತರ್ಕಿಸಿದ್ರು, ಎಷ್ಟು ನಾನು ಮಾಡಬಾರದಿತ್ತು ಅಂತ ನನ್ನೊಳಗೆ ನಾನು ಆಡಿಕೊಂಡ್ರು ಘಟನೆ ಅನ್ನೋದು ನಡೆದು ಹೋಗಿದೆ. ಒಂದು ಮಾತು ಕೇಳಿದ್ದೀರಾ ನೀವು? ಆಕಾಶಕ್ಕೆ ಏಣಿ ಇಡುವುದು ಅಂತ. ಅದು ಮಹತ್ವಾಕಾಂಕ್ಷೆಯನ್ನು ಸೂಚಿಸ್ತದೆ. ಎಷ್ಟೋ ಮಂದಿ ಆಕಾಶಕ್ಕೆ ಏಣಿ ಇಟ್ಟು ಮೇಲೆ ಹತ್ತಿ ಆಕಾಶ ಪುಷ್ಪವನ್ನು ಕೊಯ್ದದ್ದುಂಟು, ಇಲ್ಲ ಅಂತಲ್ಲ. ತಮ್ಮ ಜೀವನದಲ್ಲಿ ಪ್ರತಿಯೊಂದು ಬಹಳ ಸುಲಭವಾಗಿ ಅವರಿಗೆ ಒದಗಿ ಬರ್ತದೆ, ಪ್ರಯತ್ನ ಮಾಡದೆ. ಇನ್ನೆಷ್ಟೋ ಸಲ ಏನಾಗ್ತದೆ ಕೇಳಿದರೆ ಪ್ರಯತ್ನ ಮಾಡಿದ ಕಾರಣದಿಂದ ಒದಗಿ ಬರ್ತದೆ. ಆದರೆ ಕೆಲವರಿಗೆ ಎಷ್ಟು ಪ್ರಯತ್ನ ಮಾಡಿದರೂ ಒದಗಿ ಬರುವುದಿಲ್ಲ. ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ತಾವು ಮಾಡಿದ್ದೇವೆ ಅನ್ನುವುದೊಂದೇ ಅವರ ಮನಸ್ಸಿನಲ್ಲಿ ಇರ್ತದೆ. ಈ ಸಾಲ್ವನಿಗೆ ಉಳಿದದ್ದಷ್ಟೇ. ಪ್ರಯತ್ನ ಮಾಡಿದ್ದೇನೆ, ಆದರೆ ನನಗೆ ಸಿಗಬೇಕಾದ್ದು ಸಿಗಲಿಲ್ಲ. ಅದರ ಕುರಿತಾಗಿ ನಮಗೆ ಅಪಮಾನವೂ ಇಲ್ಲ, ಲಜ್ಜೆಯೂ ಇಲ್ಲ. ಆದರೆ ಒಂದು ವಿಷಾದ, ಒಂದು ನೋವು ಒಳಗುಂಟು. ಅಂಥವಳಿಗೆ ಬೇಕಾಗಿ ನಾನು ಅಷ್ಟು ಮಾಡಬೇಕಿತ್ತೋ ಅಂತ. ಇರಲಿ, ಕಾಶಿಯಿಂದ ಬಂದಿದ್ದೇನೆ. ನನ್ನದ್ದೇ ಆದಂತಹ ಅರಮನೆಯಲ್ಲಿ, ನನ್ನದ್ದೇ ಆದಂತಹ ಸಿಂಹಾಸನದಲ್ಲಿ ಕುಳಿತು ನನ್ನವರೇ ಆದಂತಹ ಪ್ರಜೆಗಳ ಮುಂಭಾಗದಲ್ಲಿ ಒಡ್ಡೋಲಗವನ್ನು ಕೊಡ್ತಾ ಇದ್ದೇನೆ. ಕಳೆದು ಹೋದಂತಹ ಘಟನೆಗಳನ್ನೆಲ್ಲ ಮರೆಯುವ ಯತ್ನದಲ್ಲಿ ಏನಂತ ಮತ್ತೆ ಬಂದ. ನಮಗೆ ಸಮಸ್ಯೆ ಆಗುವುದಿದೆ, ಇವರಲ್ಲಿ ಮಾತಾಡೋದೇ ಗೊತ್ತಿಲ್ಲ, ಮಾತಾಡಿದರೂ ಕಷ್ಟ ಆಗ್ತದೆ ಕೆಲವು ಸಲ. ಕಳೆದ ಸಲವು ಹೀಗೇ ಒಬ್ಬ ಬಂದಾಡಿದ್ದು. ಕಾಶಿ ಕ್ಷೇತ್ರದಲ್ಲಿ 3 ಹುಡುಗಿಯರಿಗೆ ಸ್ವಯಂವರದ ನಿರ್ಣಯವಾಗಿದೆ, ನಿಮಗೆ ಮಾತ್ರ ಪತ್ರ ಬರಲಿಲ್ಲ. ನನ್ನ ಒಳಗಿರುವಂತಹ ಒಂದು ಅಹಂಕಾರ ಅನ್ನೋದು, ಕಾಶಿ ಕ್ಷೇತ್ರದ ಅರಸನಾದಂತಹ ಪ್ರತಾಪಸೇನ ನನ್ನನ್ನು ಉಪೇಕ್ಷಾಭಾವದಿಂದ ಕಂಡನೋ, ಹಾಗಾದರೆ ಅವನಿಗೆ ಸರಿಯಾಗಿ ಮದ್ದರೆಯಬೇಕು ಅನ್ನುವಂತಹ ನಿಲುಮೆಯಿಂದ ಹೊರಟವು. ಈಗ ಮತ್ತೆ ಬಂದು ಚಾರಕ ಹೇಳ್ತಾನೆ, ಬೇರೆಲ್ಲಿಗೂ ಹುಡುಗಿಯರನ್ನು ಹುಡುಕಿಕೊಂಡು ಹೋಗುವುದು ಬೇಡ, ಇಲ್ಲಿಗೆ ಬಂದಿದ್ದಾರೆ ಅಂತ. ಮಿರಿ ಮಿರಿ ಮಿಂಚುವ ಹುಡುಗಿ ಒಬ್ಬಳು ಗೊರಗೊರ ಕೆಮ್ಮುವ ಒಬ್ಬ ಬ್ರಾಹ್ಮಣನನ್ನು ಕರ್ಕೊಂಡು ಬಂದಿದ್ದಾಳೆ. ಒಂದು ಮಿರಿ ಮಿರಿ, ಒಂದು ಗೊರಗೊರ, ಸರಿ ಬರುವುದಿಲ್ಲ ಒಂದಕ್ಕೊಂದು. ಆದರೂ ಬಂದಿದೆ, ಒಂದಕ್ಕೊಂದು ಸರಿ ಬರುವುದಿಲ್ಲ. ಆದರೆ ಇಲ್ಲಿಗೆ ಬಂತಲ್ಲ. ಬ್ರಾಹ್ಮಣರು, ನಮಗೆ ಬ್ರಾಹ್ಮಣರ ಕುರಿತಾಗಿ ಉಪೇಕ್ಷಾ ಭಾವ ಖಂಡಿತ ಇಲ್ಲ. ನಮ್ಮ ಅರಮನೆಯ ಹೆಬ್ಬಾಗಿಲಿನಲ್ಲಿ ಅವರು ಕಾಯುವುದು ಬೇಡ, ಅವರು ಆದಷ್ಟು ಶೀಘ್ರವಾಗಿ ಒಳಗೆ ಬರಲಿ, ಅವರಲ್ಲಿ ಮಾತನಾಡುವ ಅನ್ನುವಂತಹ ಉದ್ದೇಶದಿಂದಲೇ ಚಾರಕನಲ್ಲಿ ಆಡಿದ್ದು. ಎಲ್ಲಿ ಒಳಗೆ ಬರಲಿ ಅವರು ಅಂತ. ಓ, ಧರಣಿ ದೇವಗೆ ಪೀಠವಿತ್ತನು, ಧರಣಿ ದೇವಗೆ ಪೀಠವಿತ್ತನು, ಕಳತರುಣಿಯ ನೋಡುತ್ತಲೆಂದನು, ಕಳತರುಣಿಯ ನೋಡುತ್ತ ಎಂದನು. ಭೂಸುರೋತ್ತಮರು ಹೀಗೆ ಬರಬೇಕು, ಹೀಗೆ ಬರಬೇಕು. ಬಂದಿದ್ದೇವೆ. ನಮಗೆ ಹೆಚ್ಚು ಉಪಚಾರ ಮಾಡಿ ಅಭ್ಯಾಸ ಇಲ್ಲ. ನನಗೂ ಹೆಚ್ಚು ತಗೊಂಡು ಅಭ್ಯಾಸ ಇಲ್ಲ. ನಿಮಗೆ ತೆಕ್ಕೊಂಡೇ ಅಭ್ಯಾಸ ಇರುವುದಲ್ಲ? ಅಲ್ಲಲ್ಲ, ಉಪಚಾರದಲ್ಲೂ ಈ ಕೆಲವು ಬದಿಗೆಲ್ಲ ನಾವು ಹೆಚ್ಚು ತಗೊಳ್ಳುದಿಲ್ಲ. ಮತ್ತೆ ನಮ್ಮೂರಲ್ಲಿ ನಮಗೆ ಹೆಚ್ಚು ಸಿಕ್ಕಿದ್ರೆ ಒಳ್ಳೆಯದು, ಪರೂರಲ್ಲಿ ಹೆಚ್ಚು ನಿರೀಕ್ಷೆ ಮಾಡುವುದಿಲ್ಲ. ಮತ್ತೆ ನನ್ನದು ಹೇಗೆ ಕೇಳಿದ್ರೆ, ಪರ ಊರಿನಿಂದ ಬಂದವರಿಗೆ ಎಷ್ಟು ಕೊಡಬೇಕು ಅಂತ ನನಗೂ ಗೊತ್ತಿಲ್ಲ, ನಾನು ಅವರಲ್ಲಿ ಕೇಳಿಯೇ ಕೊಡುದು. ಮತ್ತೆ ಹೋದ ಮೇಲೆ ಕಡಿಮೆ ಆಯ್ತು ಅಂತ ಹೇಳ್ಬಾರ್ದಲ್ಲ? ಅಲ್ಲ, ಅದು ಒಳ್ಳೆಯದು ಅಲ್ವೋ? ಹೌದು.
ಈಗ ನೀನು ಎಷ್ಟು ಕೊಡ್ತಿ ಹೇಳೋದ್ರ ಮೇಲೆ ನಮ್ಮದು ಉಂಟು. ಪೃಥ್ವಿ ಅಮರ ರೆರೆಯ ಹಾ ನೀವು, ಹೌದು. ನಿಮ್ಮ ಮುಖದ ತೇಜಸ್ಸು. ಹಾ ನೀವು ಕಾಲು ತೊಳ್ಕೊಂಡೇ ಬಂದದ್ದ ಅಲ್ಲ ತೊಳೆಯದೇ ಬಂದರ ಒಳಗೆ ಬರುವಾಗ? ಅಲ್ಲ, ಅಲ್ಲಿ ನೀರಿತ್ತು ತೊಳ್ಕೊಂಡ್ವಿ. ಯಾಕೆ ಅಂತಂದ್ರೆ ನಮಗೊಂದು ಮೋಸ ಆಯ್ತಲ್ಲ. ಬಂದದ್ದು ಬೇರೆ ದೇಶದಲ್ಲಿ, ಅಲ್ಲಿ ಅವರು ಕಾಲು ತೊಳೆಯುವಂಥ ಅದು ಉಪಚಾರದೆಲ್ಲ ಕ್ರಮ ಉಂಟೋ ಇಲ್ಲೋ ಗೊತ್ತಿಲ್ಲ. ನಾವು ಅದಕ್ಕಾಗಿ ಬರುವಾಗಲೇ ತೊಳ್ಕೊಂಡು ಬಂದ. ನನಗೆ ಅನ್ಯಾಯ ಮಾಡಿದರಲ್ಲ ನೀವು. ನಿಮ್ಮ ಪಾದಧೂಳಿಯಿಂದ ನನ್ನ ಅರಮನೆ ಪವಿತ್ರವಾಯಿತು ಅಂತ ಹೇಳಬೇಕು ಅಂತ ಇದ್ದೆ, ಅದೇ ಇಲ್ಲ ಇನ್ನು. ನಾ ಮತ್ತೊಂದು ಸಾರಿ ಹೊರಗೋಗಿ ಮತ್ತೆ ಬರ್ತೇನೆ. ಅದೇ 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 ಹೌದು, ಅಷ್ಟಾದ್ರೂ ಮಾಡಿದ್ರೆ. ಧೂಳು ಬೇಕು ನಿಮಗೆ ಅಂತ, ನಿನಗೆ ಬೇಕು ಅಂತ ಆದ್ರೆ ನಾವು ಒಂದು ಸುಳ್ಳು ಹೇಳುವ ಕ್ರಮ ಇಲ್ಲ. ಈಗ ನೀವು ಶುಭ್ರವಾಗಿ ಕಾಲು ತೊಳ್ಕೊಂಡು ಒಳಗೆ ಬಂದ ಮೇಲೂ ನಿಮ್ಮ ಪಾದಧೂಳಿಯಿಂದ ನನ್ನ ಈ ಆಸ್ಥಾನ ಪವಿತ್ರವಾಯಿತು ಅಂತ ನಾನು ಹೇಳಿದ್ರೆ ಮುಂದೆ ಕುಳಿತ ಇವರೇ ಕೇಳ್ತಾರೆ ಅವರ ಕಾಲು ಶುಭ್ರ ಇತ್ತು, ಅದು ಹೇಗೆ ಹಾಗೆ ಹೇಳಿದ್ದವು? ಅಲ್ಲ ನೋಡು, ನೀನು ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಅಂತ ಹೇಳ್ತಿ, ಆದರೂ ನೀನು ಹೇಳ್ತಿ ಕಾಲು ತೊಳ್ಕೊಂಡು ಬಂದರೂ ನಮ್ಮ ಪಾದ ಧೂಳಿಯಿಂದ ನಿನ್ನ ಆಸ್ಥಾನ ಪವಿತ್ರ ಆಯ್ತು ಅಂತ. ಅಂದ್ರೆ ಒಂದು ಧೂಳು ಬಿದ್ದಿರಬೇಕು, ಇಲ್ಲದೆ ಇದ್ರೆ ನೀ ಸುಳ್ಳು ಹೇಳಿ. ಪವಿತ್ರ ಆಯ್ತು ಅಂತ ಹೇಳಬೇಕು ಅಂತ ಇದ್ದೆ, ಅವಕಾಶ ತಪ್ಪಿ ಹೋಯ್ತು ತಪ್ಪಿ ಹೋಯ್ತು ಅಂತ ಹೇಳಿದ್ದ. ನೀವು ಮತ್ತೊಮ್ಮೆ ಹೊರಗೆ ಹೋಗೋದು ಬೇಡ, ನೀವು ಕುಳಿತುಕೊಳ್ಳಿ. ಇದು ನಿಮಗೆ ಉಚಿತವಾದಂತಹ ಆಸನವನ್ನು ಕೊಟ್ಟಿದ್ದೇನೆ. ಈಗ ಶೀಘ್ರ ಕಲ್ಯಾಣ ಆಗಲಿ ಅಂತ ನೀನು ಒಂದು ಆಶೀರ್ವಾದ ಮಾಡಿಬಿಡ್ತೇನೆ. ಪೂರ್ಣ ನೀನು ನಮಸ್ಕಾರ ಮಾಡ್ಲಿಕ್ಕೆ ಅವಕಾಶ ಸಿಕ್ಕದಿದ್ರು ನಾವು ಆಶೀರ್ವಾದ ಮಾಡುವಲ್ಲಿ ಕಡಿಮೆ ಬೀಳಬಾರ್ದು. ಬೇಕು ಅಂತ ಇರಲಿಲ್ಲ, ಅದೇ ಹಾಗೆಂತ ನೀವು ಕೊಟ್ಟದ್ದನ್ನು ಬೇಡ ಅಂತ ಹೇಳುವವನು ನಾನಲ್ಲ. ಆಗಬಾರ್ದು. ಅರ್ಘ್ಯ, ಪಾದ್ಯ, ಮಧುಪರ್ಕ ಮತ್ತೆ ಬೇರೆ ಏನಾದರೂ ಬೇಕು ಅಂತಾದ್ರೆ ನೀವು ಕೇಳಿ ತಗೊಳ್ಬೇಕು. ಇದು ನಿಮ್ಮದೇ ಅಂತ ನೀವು ತಿಳ್ಕೊಳ್ಳಿ. ಬ್ರಾಹ್ಮಣರಿಗೆ ಹೋದಲ್ಲೆಲ್ಲ ಊರಂತೆ, ಹೋದ್ದೇ ಮನೆ ಅಂತೆ. ನಾವು ಎಲ್ಲವರ ಮನೆಯಲ್ಲೂ ಮಂತ್ರದಲ್ಲೇ ಇದಿಷ್ಟನ್ನು ಮುಗಿಸ್ತೇವೆ. ಷೋಡಶೋಪಚಾರ. ಸರಿ, ಈಗ ನೀನು ಪ್ರತ್ಯೇಕ ಎಲ್ಲ ತಂದೆ ಇಟ್ಟಿಯ? ಹೌದು, ಎಲ್ಲ ಮುಟ್ಟಿದ್ದೇನೆ. ಸಾಕ? ಬಂತು ಬಂತು ಬಂತು. ಬಹಳ ದೂರದಿಂದ ಬಂದವರ ಹಾಗೆ ಕಾಣುತ್ತದೆ. ಅಯ್ಯೋ, ಹೇಳಲಿಕ್ಕೆ ಆಗದು. ಮುಖದಲ್ಲಿ ಆಯಾಸ. ಹೆಸರು ಗೊತ್ತಿಲ್ಲ ನಿಮ್ಮದು, ನನಗೆ ಅಗತ್ಯವೂ ಇಲ್ಲ. ನಮಗೂ ಎಲ್ಲ ಕಡೆ ಹೇಳಿಯೂ ರೂಢಿ ಇಲ್ಲ. ಅಲ್ಲ ಬೇಡ, ಈಗ ಹೆಸರು ಬೇಕಾಗುವುದು ಯಾಕೆ? ಹೆಸರು ಊರಲ್ಲಿ ಇದ್ರೆ ಸಾಕು. ಎಲ್ಲ ಹೋದಲ್ಲೆಲ್ಲ ಊರಲ್ಲೂ ಹೆಸರು ಮಾಡಬೇಕು ಅಂತಿಲ್ಲ, ಊರಲ್ಲಿ ಒಳ್ಳೆ ಹೆಸರು ಇರಬೇಕು. ಅಲ್ಲ, ನಾನು ಹೇಳುದು ಹೇಗೆ ಗೊತ್ತಾ, ನಮಗೆ ಊರಲ್ಲಿ ಒಳ್ಳೆ ಹೆಸರು, ಊರಿನಲ್ಲಿ ಒಳ್ಳೆ ಹೆಸರು ತರಿಸಬೇಕು. ಕೆಲವರು ಹೋದಲ್ಲೆಲ್ಲ ಹೆಸರು ಬರಿಸ್ತಾರೆ, ಅದು ಕಷ್ಟ. ಹೌದಪ್ಪ, ಬರಿಸ್ತಾರೆ. ಹೌದು, ಕೆಲವರೆಲ್ಲ ಹೆಸರು ಹೇಗೆ ಮಾಡ್ತಾರೆ ಗೊತ್ತೋ, ಅವ್ರ ಊರಲ್ಲಿ ಹೆಸರು ಏನಿಲ್ಲ, ಪರೂರಲ್ಲೇ ಅವ್ರದ್ದು ಪೂರ ಹೆಸರು. ಹೌದು, ಅವ್ರು ಇಂಥಲ್ಲಿ ಹೋಗಿದ್ರು, ಇಂಥದ್ದ ಮಾಡಿದ್ರು, ಹೀಗೆ ಬಂದ್ರು ಅಂತ. ಸ್ವಾಮಿ ಹಾಗಾಗಿ ಆಡಿದ್ದು. ನಿಮ್ಮ ಹೆಸರು ನನಗೆ ಗೊತ್ತಾಗುವುದೇ ಬೇಡ. ನಾನು ಆಗಲೇ ಆಡಿದ್ದು ಭೂಸೂರರು. ಹೌದಪ್ಪ, ಬ್ರಾಹ್ಮಣೋತ್ತಮರ ಹೆಸರು ಯಾವುದಾದ್ರೇನು? ಏನು ಅಲ್ವೋ? ಹೌದಪ್ಪ. ಕುಳಿತುಕೊಳ್ಳಿ. ಆಗ್ಬೋದು. ನಿಮ್ಮ ಒಟ್ಟಿಗೆ ಒಂದು ಬಂದಿದೆ ಅಲ್ಲ, ನಿಮ್ಮ ಒಟ್ಟಿಗೆ ಒಂದು ಬಂತಲ್ಲ. ಅಯ್ಯೋ ದೇವ್ರೆ, ನಾನು ನನ್ನೊಟ್ಟಿಗೆ ಒಬ್ಬಳನ್ನು ಕರ್ಕೊಂಡು ಬಂದು ನೀನು ಒಂದು ಬಂತಲ್ಲ ಅಂದ್ರೆ ಇದು ಎಂಥದ್ದು ಮಾರೆ, ನಿಮ್ಮ ಊರಿನ ಭಾಷೆ? ಒಬ್ಬಳನ್ನು ಕರ್ಕೊಂಡು ಬಂದಿದ್ದೇನೆ. ಅದು ನಾನು ಮಾತಾಡುವ ಶೈಲಿಯೇ ಹಾಗೆ. ಇಲ್ಲಿ ಮಾತಾಡುವಾಗ ಹೀಗೆ, ಅಲ್ಲಿ ಮಾತಾಡ. ಇದು ನೀವೇ ಮಾತನಾಡುವುದಲ್ಲ, ಜನ ನೋಡಿ ಮುಖ ನೋಡಿ ಮಾತಾಡುವುದು ಅಂತ ಒಂದು ಕ್ರಮ ಉಂಟು. ಈಗ ನೀನು ಮುಖ ನೋಡಿ ಮಾತಾಡುವ ಮಾಳಾಯ್ತು. ಮುಖಾಮುಖಿಯಾಗಿ ಮಾತನಾಡುವುದಕ್ಕೆ ನನಗೆ ಮನಸ್ಸಿಲ್ಲ. ಈ ಮುಖ ನನ್ನ ನೋಡುವುದು ಮಾತವಳಲ್ಲ. ಇಲ್ಲಿಗೆ ಬಂದಿದ್ದಾಳಲ್ಲ, ಹಾಗಾಗಿ ಅವಳೇ ಏನಾದರೂ ಹೇಳುವುದಿದ್ರೆ ಹೇಳಿ ಅಂತ. ಸ್ವಾಮಿ, ಅದು ಶೈಲಿ ಬೇರೆ ಉಂಟು. ಹೌದಲ್ಲ? ಬೇರೆ ನಿಮಗೆ ಗೊತ್ತಿರ್ಬೇಕದಲ್ಲ. ಸಾಲ್ವೇಶ ಕೇಳಯ್ಯ ಕಳ ರಾಮಯ ಕೇಳಯ್ಯ ಕಳರಾಯ ಪೂರ್ವದಲ್ಲಿ ನಾನು ಕೇಳಯ್ಯ ಕಳರಾಯ ಪೂರ್ವದಲ್ಲಿ ನಾನು ಪೇಳೆ ತಂದದೆ ನಿಲ್ನ ಮೆಚ್ಚಿ ಬಂದಿಗೇನು ಕೇಳೆಯ ಕಳರಾಯ ಪೂರ್ವದಲ್ಲಿ ನಾನು ಬೇಳೆ ತಂದದೆ ನಿಲ್ನ ಮೆಚ್ಚೆ ಬಂದಿಗೆ ನೋವು ಕೇಳೆಯ ಕಳರಾಯ
ನೀನೇನೋ ಕೋಳುಗೊಂಡುದು ಮನವು ವರಿಸನ್ನ ನೀನು ಕೋಳುಗೊಂಡುದು ಮನವು ವರಿಸನ್ನ ನೀನು ಕೋಳುಗೊಂಡುದು ಮನವು ವರಿಸನ್ನ ನೀನು ಕೋಳುಗೊಂಡುದು ಮನವು ಕೋಳುಗೊಂಡುದು ಮನವು ವರಿಸನ್ನ ನೀನು ವರಿಸನ್ನ ನೀನು ವರಿಸನ್ನ ನೀನು ಕೋಳುಗೊಂಡುದು ಮನವು ವರಿಸನ್ನ ನೀನು ಬಾಳಿಕೊಂಡಿರ್ಪೆ ನಿನ್ನಾಧೀನ ನಾನು ಬಾಳಿಕೊಂಡಿರ್ಪೆ ನಿನ್ನಾಧೀನ ನಾನು ಬಾಳಿಕೊಂಡಿರ್ಪೆ ನಿನ್ನಾಧೀನ ನಾನು ಬಾಳಿಕೊಂಡಿರ್ಪೆ ನಿನ್ನಾಧೀನ ನಾನು ಕೋಳುಗೊಂಡುದು ಮನವು ವರಿಸನ್ನ ನೀನು ಬಾಳೆಕೊಂಡಿರ್ಪೆ ನಿನ್ನಾಧೀನ ನಾನು ಬಾಳಿಕೊಂಡಿರ್ಪೆ ನಿನ್ನಾಧೀನ ನಾನು ಕೇಳೆಯ ಕಳರಾಯ ಕೋಳುಗೊಂಡುದು ಮನವು ವರಿಸನ್ನ ನೀನು ಬಾಳಿಕೊಂಡಿರ್ಪೆ ನಿನ್ನಾಧೀನ ನಾನು ಕೇಳಯ್ಯ 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 ಸಾಲ್ವೇಶಂ ತಿರಸ್ಕಾರ, ಅಸಹನೆ, ಸಿಟ್ಟು ಎಲ್ಲ ಭಾವಗಳು ಒಂದಾಗಿ ನಿನ್ನ ಮುಖದಲ್ಲಿ ಕಾಣ್ತಾ ಉಂಟು. ಆದರೆ ನಿನ್ನ ಅಂತರಂಗವನ್ನು ಚೆನ್ನಾಗಿ ತಿಳಿದಂತಹ ಅಂಬೆಗೆ ನಿನ್ನ ಮುಖದಲ್ಲಿ ತಾತ್ಕಾಲಿಕವಾಗಿ ಸಂಚಾರಿ ಭಾವಗಳಾಗಿ ಯಾವೆಲ್ಲದು ಹೊರಗೆ ಪ್ರದರ್ಶಿಸಲ್ಪಡುತ್ತದೆ ಎನ್ನುವುದು ಮುಖ್ಯ ಅಲ್ಲ. ಯಾಕೆಂದ್ರೆ ನಿನ್ನನ್ನು ಪ್ರೀತಿಸಿದವಳು ಅಂತಂದ್ರೆ ಏನು? ಪ್ರೀತಿ ಎಂಬುದೋ ಪ್ರೇಮ ಎಂಬುದೋ ಕೇವಲ ಬಾಹ್ಯವಾದ ಶರೀರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ವಲ್ಲ, ಅದು ಅಂತರಂಗಕ್ಕೆ ಸಂಬಂಧಿಸಿದ್ದು, ಅದು ಮನಸ್ಸಿಗೆ ಸಂಬಂಧಿಸಿದ್ದು ಹೌದು ಅಂತಾದರೆ ಆದರೆ ಮುಖದಲ್ಲಿ ಬಾಹ್ಯವಾಗಿ ತೋರಿ ಬರುವಂತಹ ಮಾತುಗಳಿಗೆ ಆ ಪ್ರೀತಿಯಲ್ಲಿ, ಪ್ರೇಮದಲ್ಲಿ, ಪ್ರಣಯದಲ್ಲಿ ಅಂತರಂಗದ ಅರ್ಥ ಏನು? ಅಷ್ಟನ್ನೂ ಅರ್ಥ ಮಾಡಿಕೊಳ್ಳದೇ ಇರುವಷ್ಟು ಬಾಲಕಿ ನಾನಲ್ಲ. ಅಂಬೆಯ ಬಗೆಗಿದ್ದ ನಿನ್ನ ಭಾವ ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡ ನಾನು. ಇಕೋ ಏನು ಇದಕ್ಕಿಂತ ಹೆಚ್ಚು ನಿರೀಕ್ಷೆ ಇತ್ತು ನನಗೆ. ಅಂದ್ರೆ ನಿನ್ನದಾದ ಸಿಟ್ಟಿನದ್ದು, ತಿರಸ್ಕಾರದ್ದು ಹೌದಪ್ಪ, ಯಾರಿಗಾದರೂ ಬರಲೇಬೇಕು. ಇನ್ನೇನು ತಾನು ಬಯಸಿದ ತನ್ನ ಜೀವನದ ಆ ದಾಂಪತ್ಯ ಎನ್ನುವುದಿನ್ನೇನು, ಮಾಂಗಲ್ಯ ಎನ್ನುವುದಿನ್ನೇನು ತನ್ನ ವಶವಾಯಿತು ಎನ್ನುವಂತಹ ಹೊತ್ತಿನಲ್ಲಿ ಯಾವ ದುರದೃಷ್ಟವೋ ಅಲ್ಲ, ಯಾವ ಕೆಟ್ಟ ಕಣ್ಣೋ ಅಂತೂ ಅದನ್ನು ತಪ್ಪಿಸುವ ಹಾಗೊಂದು ಘಟನೆ ನಡೆದು ಹೋಯಿತು. ಅದರಿಂದ ಕ್ಷಣ ಮಾತ್ರದಲ್ಲಿ ಕೈ ತಪ್ಪಿಯೇ ಹೋಯ್ತಲ್ಲ ಎಂಬಂತಹ ಭಾವ, ಇಂತಹ ಒಂದು ಭಾವವನ್ನು, ಆ ಭಾವ ಎನ್ನುವುದು ಈ ಭಾವವನ್ನು ಉತ್ಪತ್ತಿ ಮಾಡುವುದಕ್ಕೆ ಕಾರಣ ಸ್ಥಾನದಲ್ಲಿದೆ. ಆದರೆ ನೀ ಅದನ್ನು ಮಾತ್ರ ತರ್ಕಿಸಬಾರದು. ಮತ್ತೆ ಆ ಸ್ಥಾನದಲ್ಲಿ ನನ್ನನ್ನೂ ಇಟ್ಟು ನೀ ಆಲೋಚನೆ ಮಾಡಬೇಕು. ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿದ ಗಂಡಾದ ನಿನಗೆ ಸ್ಥಿತಿ ಹೀಗಾಗಿದೆ ಅಂತಾದರೆ ಹೆಣ್ಣಾದ ನನ್ನ ಸ್ಥಿತಿ ಏನಾಗಿರಬಹುದು ಎನ್ನುವುದನ್ನು ನೀ ಕಲ್ಪಿಸುವುದಕ್ಕೆ ಶಕ್ತನೇ ಇದ್ದಿ. ಗೋಳುಗೊಂಡುದು ಮನವು. ಓಹೋ, ಹೌದೌದು. ನಿನ್ನಲ್ಲಿಯೇ ಭವ್ಯ ಭವಿಷ್ಯದ ಭರವಸೆಯನ್ನು ಕಂಡಂತಹ ಅಂಬೆಗೆ ನಿನ್ನ ದೂರಾಗುವಿಕೆಯ ವಿರಹ ಸಹಿಸುವುದಕ್ಕೆ ಅಸಾಧ್ಯವಾದದ್ದು. ಯಾಕೆಂದ್ರೆ ಪ್ರಪಂಚವೆಲ್ಲ ನಿನ್ನನ್ನು ಖಳರಾಯ ಆ ನೆಲೆಯಲ್ಲಿಯೇ ನಿನ್ನನ್ನು ಸ್ವೀಕರಿಸಿದವಳು ನಾನು. ಆದ್ದರಿಂದ ಖಳರಾಯ ಪ್ರಪಂಚಕ್ಕೆಲ್ಲ ಯಾವ ಭಾವದಿಂದಲೇ ಆಡ್ಲಿ, ಅದಕ್ಕೆ ನಿಜಾರ್ಥ ಏನು ಎನ್ನುವುದು ನನ್ನ ಅಂತರಂಗದಲ್ಲಿ ಗೊತ್ತಿದ್ದು ನಾ ಸ್ವೀಕರಿಸಿದ್ದರಿಂದ ನಾನು ಧೈರ್ಯವಾಗಿ ಆ ಮಾತನ್ನಾಡುತ್ತೇನೆ. ಆದ್ದರಿಂದ ಗೋಳುಗೊಂಡುದು ಮನವು ವರಿಸೆನ್ನ ನೀನು. ಯಾವ ನೆಲೆಯಿಂದ ನಿನ್ನ ಕರದ ಮೇಲೆ ಕರ ಇಟ್ಟು ನಾ ಮಾತಾಡಿದ್ದೇನು, ಎನ್ನ ಪಿತ
ನಾಳೆ ಯಾರಿಗಿತ್ತರಿಯಲಿ ಇಯಲಿ. ನಾ ನಿನ್ನ ಓಲೈಸಿ ಒರಿಸುವೆನು. ನೆನಪುಂಟು ನನಗೆ. ಅಯ್ಯೋ, ಮರೆತ್ರಲ್ವೋ ಪುನಃ ನೆನಪಾಗುವುದಕ್ಕೆ? ಮರೆತದ್ದೇ ಅಲ್ಲ ಅದು. ಮರೆತ ಹಾಗೆ, ನೆನಪೇ ಇಲ್ಲದೆ ಹೋಯಿತೋ ಎನ್ನುವ ಹಾಗೆ ಸನ್ನಿವೇಶದ ಸೃಷ್ಟಿ ಅದು. ಅದರ ಕೈಗೊಂಬೆಗಳಾದಂತಹ ನಾನು ನೀನು ಎಲ್ಲರೂ. ಆದ್ದರಿಂದ ಅದೆಲ್ಲ ಬೇಡದ ಕಾಲ ಕಳೆದು ಹೋಯಿತು. ಬೇಕಾಗುವ ಮಾಂಗಲ್ಯದ ಕಾಲ ಸನ್ನಿಹಿತವಾಗಿದೆ. ಆ ಭಗವಂತನ ಪೂರ್ಣಾನುಗ್ರಹ ಎನ್ನುವುದು ನಮ್ಮಿಬ್ಬರ ಆ ಪ್ರೀತಿಯ ಮೇಲಿದ್ದದರ ಪರಿಣಾಮವೇ ಈ ದಿವಸ. ಆ ದಿವಸ ಹಾಗಾಗಿ ಹೋದಂತಹದ್ದು ಈ ದಿವಸಕ್ಕೆ ಹೀಗಾಗಿ ಪರಿವರ್ತಿತವಾಗಿ ನಮ್ಮಿಬ್ಬರ ಕೈವಶವಾಗಿದೆ ಅಂತ ಆಗುವಾಗ ಇಕೋ ನೀನೆದ್ದು ನಿನ್ನ ಸಿಂಹಾಸನದಲ್ಲಿ ನನಗೆ ಸ್ಥಾನ ಕೊಡಬೇಕು ಅಂತಲ್ಲ ನಾ ಬಯಸುವುದು. ನಿನ್ನ ಹೃದಯ ಸಿಂಹಾಸನದಲ್ಲಿ ಸ್ಥಾನವನ್ನು ಬಯಸಿದ, ನಿನ್ನ ಅರಸಿಯಾಗಬೇಕು ಆ ಸ್ಥಾನದಲ್ಲಿ ಅಂತ ಇದ್ದ ಅಂಬೆ ಓಡೋಡಿ ನಿನ್ನ ಬಳಿಗೆ ಬಂದಿದ್ದಾಳೆ. ಸ್ವೀಕರಿಸು, ಉದ್ಧರಿಸು. ಬೇಡವಾದ ಕಾಲ ಕಳೆದು ಹೋಯಿತು ಅಂತ ನೀನಾಡ್ತಿ ಅಲ್ವೋ? ನನಗೇನಾಗ್ತದೆ ಗೊತ್ತೋ? ಏನು? ಆ ಕಾಲವೇ ಈಗ ನಿನ್ನನ್ನು ಬೇಡ ಅಂತ ಹೇಳ್ತದೆ. ಹೌದಾ? ಇಂಥ ಮಾತಾಡು. ಸುಂದರಾಗಿ ನೀನು, ಸುಂದರಾಗಿ ನೀನು ಬಿಂದೆ ಭೀಷ್ಮನೊಡನೆ ಬೂದುದ ಬಲ್ಲೆ ಬಲ್ಲೆ ನಾನು. ಬಿಂದೆ ಭೀಷ್ಮನೊಡನೆ ಬೂದುದ ಬಲ್ಲ ಬಲ್ಲೆ ನಾನು. ಅಂತಾದೆ ಸಕಲರ ಗೆಲ್ಲು ನಿಮ್ಮ ನೊಯ್ದನವನು. ಅಂತಾದೆ ಸಕಲರ ಗೆಲ್ದು ನಿಮ್ಮ ನೊಯ್ದನವನು. ಅಂತಾದೆ ಸಕಲರ ಗೆಲ್ದು ನಿಮ್ಮ ನೊಯ್ದನವನು. ನಿಮ್ಮ ನೊಯ್ದನವನು, ನಿಮ್ಮ ನೊಯ್ದನವನು. ಎಂದಿಗವನ ಬಿಟ್ಟು ಎನ್ನ ಬಯಸುತ್ತೇವೆ ನೀನು. ಎಂದಿಗವನ ಬಿಟ್ಟು ಎನ್ನ ಬಯಸುವುದಿರ್ಬೆ ನೀನು. ಎನ್ನ ಬಯಸುವುದಿರ್ಬೆ ನೀನು. ಇಂಥ ಮೋಕ್ಷ ಕೆಂಪೆ ಬರಿದೆ ಸುಂದರಾಗಿ ನೀನು. ಗಂಗಾ ಕೂಲದಲ್ಲಿ ಕಾಣಿಸಿಕೊಂಡ ಅದೇ ಅಂಬೆ ತಾನೇ ಈಗ ನನ್ನ ಮುಂಭಾಗದಲ್ಲಿ ಬಂದು ಮಾತನಾಡುವುದು. ನಿನಗೆ ಹಾಗೆ ಕಾಣಿಸುವುದಿಲ್ವೋ? ಒಂದು ಮಾತಾಡಿದೆ ನೀನು. ಯಾವುದು? ನಿನ್ನ ಭಾವ ಏನು ಅನ್ನುವುದನ್ನು ತಿಳಿಯದಷ್ಟು ಮುಗ್ಧೆ ಅಲ್ಲ, ನಿನ್ನ ಅಂತರಂಗ ಏನು ಅನ್ನುವುದನ್ನು ಅರಿತವಳೇ ಇದ್ದೇನೆ ಅಂತ. ಒಂದು ಮಾತಾಡಲ ಅಂಬೆ? ಏನು? ರೂಢಿಯಲ್ಲಿ ಒಂದು ಮಾತುಂಟು, ಭತ್ತ ಕುಟ್ಟುವುದು ಅಂತ. ಹಾ ಹಾ ಹಾ. ಭತ್ತವನ್ನು ಕುಟ್ಟಿದೆವು ಅಂತಾದರೆ ಹೊಟ್ಟು ಹೋಗಿ ಅಕ್ಕಿ ಸಿಗ್ತದೆ, ಸಿದ್ಧವಾಗ್ತದೆ. ಹೌದು. ಈ ಹೊಟ್ಟನ್ನೇ ಕುಟ್ಟಿದರೆ ಮತ್ತದು ಪುಡಿ ಪುಡಿ ಆಗುತ್ತದೆ. ಪ್ರಯೋಜನ ಏನಾದರೂ ಉಂಟು? ಎಲ್ಲೋ ಬೆಂಕಿಗೆ ಹಾಕಿದರೆ ಭಸ್ಮವೂ ಆಗ್ತದೆ. ಈಗ ಭಸ್ಮ ಆಗಿದೆ ಅಂತ ಹೇಳುದು ನಾನು. ಈಗ ಇನ್ನು ಕುಟ್ಟಿ ಪ್ರಯೋಜನ ಇಲ್ಲ ಅಂತ. ಹಾ 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 ಹಾ. ಯಾವ ಮಾತುಗಳನ್ನೆಲ್ಲ ನನ್ನ ಮುಂಭಾಗದಲ್ಲಿ ನೀನು ಆಡಿದೆಯೋ ಅದೆಲ್ಲ ಕೇವಲ ಹೊಟ್ಟನ್ನು ಕುಟ್ಟಿದಷ್ಟೇ ಪ್ರಯೋಜನ. ಓಹೋ. ಅದಕ್ಕಾಗಿ ನಾನು ಆಡಿದ್ದು. ಇಂಥ ಮಾತನ್ನು ಯಾಕೆ ಆಡ್ತಾ ಇದ್ದೆ ಅಂತ ಬರಿದೆ. ಚಂದ ಇಲ್ಲ ಅಂತ ನಾನು ಆಡುವುದಿಲ್ಲ. ನೀನು ಸುಂದರಾಂಗಿ. ಮೊದಲ ಬಾರಿಗೆ ನಿನ್ನನ್ನು ಕಂಡಾಗಲೂ ನಾನು ಆಡಿದ ಅದನ್ನೇ, ಪರಮ ಸುಂದರಿ ನೀನು ಯಾರೇ. ಹೌದೌದು. ಈಗಲೂ ಭೌತಿಕವಾಗಿ ನಿನ್ನ ಕಾಯವನ್ನು ಕಂಡಾಗ ನಾನು ಆಡುವುದು ಅದನ್ನೇ, ಸುಂದರಾಂಗಿ. ಮತ್ತೆ ನಾ ಸುಂದರಿ ಅಂತ ನನಗೆ ಸ್ಪಷ್ಟ ಆದದ್ದೇ ನೀ ಕರೆದ ಮೇಲೆ. ಈಗ ನಾನು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ತೀಯ ಹಾಗಾದರೆ ನೀನು? ಮಾತಲ್ಲಿ ಸಂದೇಹವೋ ನಿನಗೆ? ನಿನಗೆ ಹಿಂದೆ ಹೋಗುವುದು ಅಭ್ಯಾಸವೋ ಮುಂದೆ ಹೋಗುವುದು ಅಭ್ಯಾಸವೋ? ಎಲ್ಲಿ, ಯಾವಾಗ? ಹಿಂದೆ ಹೋಗುವಂತ ಆಡಿದ್ದು ಅದಕ್ಕೆ ನಾನು. ಘಟನೆಯಲ್ಲಿ ಹಾ 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 ಹಾ. ಯಾರೋ ಒಬ್ಬ ವ್ಯಕ್ತಿಯ ಹಿಂದಿನಿಂದ ಹೋಗುವುದು ಅನ್ನೋದು ಆಮೇಲೆ ಯಾವುದರ ಕುರಿತಾಗಿ ನನ್ನ ಮುಂದೆ ನೀನು ಆಡಿದೆಯೋ, ವಿಧಿ ಅನ್ನುವ ನಮ್ಮ ಹಣೆಯಲ್ಲಿ ಹೀಗೆ ಬರೆದಿದ್ದ ಅಂತ ಕಾಣುತ್ತದೆ. ಪ್ರತಿಕೂಲವಾದಂತಹ ಸನ್ನಿವೇಶವನ್ನಾದರೂ ಎದುರಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ನೀನು ಹೇಳಿದೆಯೋ. ಪ್ರತಿಕೂಲವಾದ ಸನ್ನಿವೇಶವನ್ನು ಎದುರಿಸಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬಂದಿದ್ದೇನೆ ಅಂತ ಆಗಬೇಕಾದ್ರೆ ಅದಕ್ಕಿಂತ ಮೊದಲು ಬೇರೆ ಎಲ್ಲಿಗೋ ನೀನು ಹೋಗಿದ್ದಿ ಅಂತ ಆಗಬೇಡ. ಗಂಗಾ ನದಿಯ ದಡದಿಂದ
ನನಗೆ ಸ್ವಯಂವರ ನಿರ್ಣಯವಾಗಿದೆ, ಹಾಗಾಗಿ ನನ್ನ ಅರಮನೆಗೆ ನನ್ನ ಅಂತಃಪುರಕ್ಕೆ ಹೋಗುತ್ತೇನೆ ಅಂತ ನೀನು ಹೋದವಳು. ಹೊರಟವಳು. ಹೆಚ್ಚು ದೂರ ಇಲ್ಲ. ಗಂಗಾ ನದಿಯ ದಡದಲ್ಲಿರುವಂತಹ ಉಪವನ, ಅಲ್ಲಿಂದ ನಿನ್ನ ಅರಮನೆಯ ಒಳಗಿರುವಂತಹ ಅಂತಃಪುರ. ಅಂತಃಪುರದ ಒಳಗೆ ಹೋದಂತಹ ನೀನು ಮರುದಿನ ಅಪರಾಹ್ನ ಬೆಳಗ್ಗಿನ ಹೋರಾಟವನ್ನೆಲ್ಲ ನಾವು ಪೂರೈಸಿದ ಮೇಲೆ ನಾನೇ ನಿನ್ನ ತಂದೆಗೆ ಒಂದು ಮಾತನ್ನು ಆಡಿದ್ದನ್ನು ಕೇಳಿ ಕನ್ಯೆಯರು 3 ಶೃಂಗರಿಸಿ ಇಲ್ಲಿಗೆ ಬರಲಿ, ತಾವೇ ನಿರ್ಣಯ ಮಾಡಲಿ ಅನ್ನುವ ಭಾವದಿಂದಲೇ ಪ್ರತಾಪಸೇನ ಆಡಿದ ಮೇಲೆ ಶೃಂಗರಿಸಿಕೊಂಡು ಅಂತಃಪುರದಿಂದ ನೀವು ಹೊರಗೆ ಬಂದವರು. ನಾವು ಎಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದೇವೋ ಆ ಪ್ರದೇಶಕ್ಕೆ ಒಂದು ಅವಕಾಶ ಇತ್ತು, ಕಳ್ಕೊಂಡೆ. ಹೋರಾಟ ಮಾಡುವುದನ್ನೇ ಬಿಟ್ಟ ಕಣ್ಣುಗಳಿಂದ ನೋಡ್ತಾ ನಿಂತೆ. ನಿನ್ನ ಅಂತರಂಗ ಏನು ಅಂತ ನನಗೆ ಅರಿವಾಗಲಿಲ್ಲ. ಅಂಬೆ, ಆ ಹೊತ್ತಿಗೆ ಭೀಷ್ಮ ಬಂದ. ಮತ್ತೆ ಏನಾಯಿತು ಅಂತ ನಾನು ನಿನಗೆ ವಿಸ್ತರಿಸಿ ಹೇಳಬೇಕಾದಂತಹ ಅನಿವಾರ್ಯತೆ ಇಲ್ಲ. ಯಾವುದನ್ನೆಲ್ಲ ನಾನು ನೋಡಿದ್ದೇನೋ ಅದೆಲ್ಲವನ್ನು ನೀನು ನೋಡಿದ್ದಿ, ಯಾವುದನ್ನೆಲ್ಲ ನಾನು ಅನುಭವಿಸಿದ್ದೇನೋ ಅದೆಲ್ಲವನ್ನು ನೀನು ಅನುಭವಿಸಿದ್ದಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಏರಿರಿ ರಥವನ್ನು ಅಂತ ಹೇಳಿದ. ಈಗ ನೀನು ಹೇಗೆ ಹೇಳಿದ್ದು? ಸಾಲ್ವನನ್ನೇ ಮೆಚ್ಚಿದ್ದೇನೆ, ಸಾಲ್ವನೇ ಸುಂದರಿ ಅಂತ ಹೇಳಿದ ಮೇಲೆ ನನ್ನ ಸೌಂದರ್ಯದ ಕುರಿತಾಗಿ ನನಗೆ ಅರಿವು ಬಂದದ್ದು. ಏರಿರಿ ಎನ್ನಯ ರಥವನ್ನು ತ್ವರೆಯಲ್ಲಿ ಅಂತ ಭೀಷ್ಮ ಆಡಿದಾಗ ನೀವು 3 ಸಹೋದರಿಯರಲ್ಲಿ ನೀನೇ ಸ್ವಲ್ಪ ಮುಂದೆ ಹೋಗಿ ಅವನ ಕಾಲಿಗೆ ನಮಸ್ಕಾರ ಮಾಡಿ ರಥವನ್ನು ಏರಿದವಳು. ನಿಜವಾಗಿಯೂ ನನಗೆ ಕೊಟ್ಟಂತಹ ಮಾತು ಅನ್ನೋದು ನಿನ್ನ ಸ್ಮರಣೆಯಲ್ಲಿ ಇದೆ ಅಂತ ಆದ್ರೆ, ಈಗ ನೀನು ಆಡ್ತಿ ನನಗೆ ನೆನಪು ಆಗುವುದಕ್ಕೆ ನಾನು ಮರೆತರೆ ತಾನೆ ಅಂತ. ನಿನ್ನ ಸ್ಮರಣೆಯಲ್ಲಿ ಆ ಮಾತು ಇರ್ತಿದ್ರೆ ನೀನು ಭೀಷ್ಮನ ಕಾಲಿಗೆ ನಮಸ್ಕಾರ ಮಾಡಿ ಅವನ ರಥವನ್ನು ಏರುವುದಕ್ಕುಂಟ? ಸಾಮಾನ್ಯವಾದ ನೀನು ಅಂಬೆ, ಆದರೆ ನೀನು ಹೆರಲಿಲ್ಲ, ಯಾಕಂದ್ರೆ ನಿನಗೆ ಮದುವೆ ಆಗಲಿಲ್ಲ. ಸಾಮಾನ್ಯವಾದ ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ದುರ್ಬಲನಾದಂತಹ ತಂದೆ ಇರಬಹುದು, ಅವನ ಜೊತೆಯಾಗಿ ಒಂದು ಪುಟ್ಟ ಮಗು ಹೋಗುತ್ತದೆ. ಯಾವುದೋ ಒಂದು ಪ್ರದೇಶದಲ್ಲಿ ತಂದೆಯನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಆ ಮಗು ಆಟ ಆಡಿಕೊಂಡಿರುವಾಗ ದೃಢಕಾಯನಾದಂತಹ ಅಪರಿಚಿತನಾದಂತಹ ಒಬ್ಬ ವ್ಯಕ್ತಿಯಾದರೂ ಸರಿ ಆ ಮಗುವಿನ ಬಳಿಗೆ ಬಂದು ಬೆದರಿಸಿದ್ರೆ ಆ ಮಗು ಹೋಗಿ ಅಪರಿಚಿತನನ್ನು ಅಪ್ಪಿಕೊಳ್ಳುವುದಿಲ್ಲ. ದುರ್ಬಲನಾದ್ರೂ ಸರಿ ತನ್ನ ತಂದೆ ಬಳಿಗೆ ಓಡೋಡಿ ಬಂದು ಅಪ್ಪನನ್ನು ಅವನು ಹೆದರಿಸ್ತಾ ಇದ್ದಾನೆ ಹೇಳ್ತಾರೆ. ನಿಜವಾಗಿಯೂ ನಿನಗೆ ಹೆದರಿಕೆ ಆದ ಹೌದು ಅಂತಾದ್ರೆ ಓಡಿಕೊಂಡು ನನ್ನ ಬಳಿಗೆ ಬರಬೇಕಿತ್ತು ನೀನು. ಆ ಭೀಷ್ಮನನ್ನು ರಥ ಏರುವುದಕ್ಕೆ ಹೇಳ್ತಾ ಇದ್ದಾನೆ, ನಾನೇನು ಮಾಡಬೇಕು ಭೂಪತಿ? ನೀನು 32 ಹಲ್ಲು ಬಿಟ್ಟುಕೊಂಡು ಹೋದೆ ಅಲ್ಲಿಗೆ, ಅವನಿಗೆ ನಮಸ್ಕಾರ ಮಾಡಿದೆ, ಕೈಯಲ್ಲಿರೋ ಹೂವಿನ ಹಾರ ಸಹಿತ ಅವನ ರಥವನ್ನು ಏರಿದೆ. ಈಗ ನೀನು ಹೇಳ್ತಿ ನನಗೆ ಹೀಗೆ ನಿನ್ನ ಬಳಿಗೆ ಬಂದೆ. ಹಿಂದೆ ನೀ ಭೀಷ್ಮನ ಜೊತೆಯಾಗಿ ಹೋದವಳು, ಅದನ್ನು ನಾನು ಆಡಿದ್ದು ಹಿಂದೆ ಅಂತ. ಈಗ ಪಂಥದುಳು ಎಲ್ಲರ ಗೆಲಿದು ಒಯ್ದನವನು. ಎಲ್ಲರನ್ನು ಗೆದ್ದಿದ್ದಾನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜೊತೆಗೂ ಆಯುಧ ಹಿಡಿದು ಹೋರಾಟ ಮಾಡಿ ಗೆದ್ದಿದ್ದಾನೆ ಅಂತ ಅಲ್ಲ. ಕೈಯಲ್ಲಿರೋ ಆಯುಧಗಳನ್ನೆಲ್ಲ ಕೆಳಗೆ ಹಾಕಿದ್ರು ಅನ್ನುವಲ್ಲಿಗೆ ಅವರು ಸೋತಿದ್ದಾರೆ. ನಾನೊಬ್ಬ ಎದ್ದು ನಿಂತಿದ್ದೇನೆ. ನಾನು ಗೆಲ್ಲುತ್ತೇನೋ ಸೋಲ್ತೇನೋ ಅದು ವಿಷಯ ಅಲ್ಲ. 3 ಲೋಕವನ್ನು ಗೆಲ್ಲಬಲ್ಲಂತಹ ಅತುಲ ವಿಕ್ರಮಿಯಾದ ಭೀಷ್ಮನ ಮುಂಭಾಗದಲ್ಲಿ ಗೆದ್ದೇನೋ ಅನ್ನೋ ವಿಶ್ವಾಸದಿಂದ ಹೋದ್ದಲ್ಲ. ಅಂಬೆಯನ್ನು ನಾನು ಪ್ರೇಮಿಸಿದ್ದೇನೆ ಅನ್ನುವುದು ಇಲ್ಲಿರುವವರಿಗೆ ಅಲ್ಲದೆ ಹೋದ್ರು ಅಂಬೆಗಾದ್ರೂ ಗೊತ್ತಾಗಲಿ. ಸೇರಿದವರಲ್ಲಿ ನಾನೇ ತಾನೇ ಆಡಿದ್ದು. ನೀವು ಹೋಗಿ ನಾಳೆ ದಿನ ರಾಜಕುಮಾರಿಯರ ಬಟ್ಟೆ ಒಗೀರಿ. ನಾನಿದ್ದೇನೆ ಹೋರಾಟದಲ್ಲಿ ಸೋತಿದ್ದೇನೆ. ಭೀಷ್ಮನ ಸ್ವತ್ತುಗಳಾಗಿ, ಭೀಷ್ಮನ ಹುಡುಗಿಯರಾಗಿ ಕೈ ಎತ್ತಿ ನನ್ನ ಕಣ್ಣ ಮುಂಭಾಗದಲ್ಲೇ ನಿನ್ನ ತಂದೆ ಭೀಷ್ಮನಿಗೆ ನಿಮ್ಮ 3 ಅರ್ಪಿಸಿದ ಮೇಲೆ ಈಗ ಮರಳಿ ನಿನ್ನಲ್ಲಿಂದ ಬಂದು ನನ್ನನ್ನು ಬಯಸುವುದು ಅಪರಾಧವಾಗ್ತದೆ. ಎಂತೂ ಬಯಸುತ್ತಿರ್ಪೆ ನೀನು? ಹಾಗಾಗಿ ನಿನ್ನ ಈ ಬಾಲಿಶವಾದಂತಹ ಬುದ್ಧಿಯನ್ನೆಲ್ಲ ಬಿಡು. ಇದು ಮುಗ್ಧತೆಯೋ ಅತಿ ಬುದ್ಧಿವಂತಿಕೆಯೋ ಮೌಢ್ಯವೋ ಏನೂ ನನಗೆ ಅರ್ಥ ಆಗುವುದಿಲ್ಲ. ಭೀಷ್ಮನ ಜೊತೆಗೆ ಹೋದವಳಿಗೆ ಯಾಕೆ ಬಂದದ್ದು? ಸಾಲ್ವೇಶ, ಜೀವನದ ಮುಂದೆ ಭವಿಷ್ಯ ಉಂಟು ಅಂತ ಆದರೆ ನೀ ಹಿಂದೆ ನೋಡು ಅಂತ ಹೇಳಿದೆ. ಹಿಂದೆ ನೀ ನೋಡಿದ ಬಗೆ ಬೇರೆ, ಆದ ಬಗೆ ಬೇರೆ ಅಲ್ವೋ ಸಾಲ್ವೇಶ? ಹಿಂದೆ ನಾ ಭೀಷ್ಮನಲ್ಲಿ ಹಿಂದೆ ನಾವ ಭೀಷ್ಮನಲ್ಲಿ ಮನವಿಡದೆ ನಿನ್ನ ಹಿಂದೆ ನಾ ಭೀಷ್ಮನಲ್ಲಿ ಮನವಿಡದೆ ನಿನ್ನ ಸುಂದರತ್ವಗೆ ಮೆಚ್ಚಿಕೊಂಡಿರ್ಬಳಿನ್ನ ಹಿಂದೆ ನಾ ಭೀಷ್ಮನಲ್ಲಿ ಮನವಿಡದೆ ನಿನ್ನ ಸುಂದರತ್ವಗೆ
ಸುಂದರತ್ವಗೆ ಮೆಚ್ಚಿಕೊಳ್ಳಿರ್ಪಳ ನಿನ್ನ ಸುಂದರತ್ವಗೆ ಸುಂದರತ್ವಗೆ ಮೆಚ್ಚಿಕೊಳ್ಳಿರ್ಪಳ ಮಂದಮತಿ ಅಪಹರಿಸಿಕೊಂಡೊಯ್ದ ನವನ್ನು ಮಂದಮತಿ ಅಪಹರಿಸಿಕೊಂಡೊಯ್ದ ನವನ್ನು ಬಂದಿಗೆನು ಬಿಡದನ್ನ ಪರಿಗ್ರಹಿಸು ನೀನು ಬಿಡದನ್ನ ಪರಿಗ್ರಹಿಸು ನೀನು ಮಂದಮತಿ ಅಪಹರಿಸಿಕೊಂಡು ಇದನ್ನುವೆನು ಬಂದಿಗೆನು ಬಿಡದನ್ನ ಪರಿಗ್ರಹಿಸು ನೀನು ಸಾಲ್ವೇಶ ಘಟನೆಯೊಂದು ನಡೆದಾಗ ಅದನ್ನು ನೋಡಿದಂತಹ ಜನರೆಷ್ಟೋ ಅಷ್ಟು ಮನಸ್ಥಿತಿಯಿಂದ ಹುಟ್ಟುವಂತಹ ಆ ಪರಿಸ್ಥಿತಿಯ ವ್ಯಾಖ್ಯಾನವೂ ಭಿನ್ನ ಭಿನ್ನವಾಗಿಯೇ ಇರುತ್ತದೆ. ಅಭಿಪ್ರಾಯಗಳು ಬೇರೆ ಬೇರೆ. ಆದರೆ ವಾಸ್ತವ ಏನು ಅದರ ಬಗೆಗಲ್ವೋ ಪ್ರಾಮಾಣಿಕವಾದಂತಹ ಚಿಂತನೆ ನಡೆಯಬೇಕಾದದ್ದು. ಪ್ರತಿಯೊಬ್ಬನೂ ತಾನು ಅಂದುಕೊಂಡದ್ದೇ ಸತ್ಯ ಎನ್ನುವ ನೆಲೆಯಲ್ಲಿಯೇ ಆ ಘಟನೆಯ ಹಿಂದೆ ಹೋಗುವುದಕ್ಕೆ ಓಡುವುದಕ್ಕೆ ತೊಡಗಿದರೆ ಆತ್ಯಂತಿಕವಾದ ಕಂಡುಕೊಳ್ಳಬೇಕಾದಂತಹ ಒಂದು ಸತ್ಯವನ್ನೋ ತಥ್ಯವನ್ನೋ ಕಂಡುಕೊಳ್ಳುವುದಕ್ಕಾಗುತ್ತದೋ ಹೇಳು. ನಿನ್ನಲ್ಲಿ ವಾದ ಮಾಡಬೇಕು, ನಿನ್ನದಾದಂತಹ ಅಭಿಪ್ರಾಯ ಸರಿಯಾದದ್ದಲ್ಲ ಎನ್ನುವುದನ್ನು ಸಮರ್ಥಿಸಬೇಕು ಎನ್ನುವುದಕ್ಕಾಗಿ ಮಾತುಗಳು ನನಗೆ ಬೇಡವೇ ಬೇಡ. ನನಗೆ ಬೇಕಾದದ್ದು ನನ್ನ ಅಂತರಂಗದಲ್ಲಿ ಸಾಲ್ವೇಶನ ಬಗೆಗೆ ಇರಿಸಿಕೊಂಡ ಪ್ರೀತಿ ಪ್ರಾಮಾಣಿಕವಾದದ್ದೆಂಬುದನ್ನು ವ್ಯಕ್ತಪಡಿಸುವುದಕ್ಕೆ ಮಾತ್ರ ಮಾತುಗಳು ಬೇಕಾದದ್ದೇ ಹೊರತು ಯಾವ ಸಮರ್ಥನೆಗೆ ನಾನು ನಿಂತವಳಲ್ಲ. ಯಾಕೆ ಗೊತ್ತೋ? ಯಾಕೋ? ಈ ಜೀವಭಾವದಲ್ಲಿ ಹುಟ್ಟಿದಂತಹ ಯಾರೇ ಆಗಲಿ ಈ ಜೀವನ ಯಾನದಲ್ಲಿ ಸಾಗುವ ಕಾಲಕ್ಕೆ ಅವರವರ ಬುದ್ಧಿ ಮಂದವಾಗುವುದನ್ನು ನಾವು ಕಂಡೇ ಕಾಣುತ್ತೇವೆ. ಎಂತಹ ಲೋಕಾನುಭವ ಶಾಸ್ತ್ರಾನುಭವ ಯಾವುದಿದ್ರು ಒಂದಲ್ಲ ಒಂದು ಸನ್ನಿವೇಶದಲ್ಲಿ ನಾವು ತಪ್ಪಿ ಬೀಳುತ್ತೇವೆ. ಅದು ಬೇಕಾಗಿ ಅಂತಲ್ಲ, ಅಲ್ಲ ದುರುದ್ದೇಶದಿಂದ ಕೂಡಿಯೇ ನಾವು ಹಾಗಾಗಿದ್ದೇವೆ ಅಂತಲೂ ಅಲ್ಲ. ಆ ಸಮಯ ಸಂದರ್ಭ ಸನ್ನಿವೇಶದ ಅನಿವಾರ್ಯತೆ ಆ ಮಾರ್ಗದಲ್ಲಿ ಹೋಗುವ ಹಾಗೆ ನಮ್ಮನ್ನು ಪ್ರಚೋದಿಸ್ತದೆ. ನನಗೆ ಗೊತ್ತಿತ್ತೋ ಗಂಗಾ ನದಿಯ ದಡಕ್ಕೆ ಬರುವಾಗ ನನಗೆ ಗೊತ್ತಿತ್ತೋ ನೀ ಸಿಗುತ್ತಿ ಅಂತ. ಬಿಡು, ಕಾಶಿಯ ಸ್ವಯಂವರ ಎನ್ನುವುದಾದ್ರೂ ನಿನಗೆ ಗೊತ್ತಿತ್ತೋ? ಅಲ್ಲಿಗೆ ಬಂದೆ ನೀನು. ಬಂದ ನಿನಗೆ ನಾ ಸಿಗ್ತೇನೆ ಅಂತ ಗೊತ್ತಿತ್ತೋ? ಬರುವಾಗ ಗೊತ್ತಿರಲಿಲ್ಲ. ಯಾವುದು ಗೊತ್ತಿತ್ತು? ಯಾವುದು ಗೊತ್ತಿಲ್ಲ. ಯಾವುದು ಬರುವಾಗ ಆಗುವಾಗ ನಮಗೆ ಗೊತ್ತಿಲ್ಲವೋ ಆದ ಮೇಲೆ ನಮಗೆ ಗೊತ್ತಾಗಿದೆ ಅಂತ ಅಂದುಕೊಳ್ತೇವೆ ನೋಡು, ಅದು ಕೂಡ ದೊಡ್ಡ ಭ್ರಮೆಯೇ. ಆದ ಮೇಲೂ ನಮಗೆ ಗೊತ್ತಾಗುವುದಿಲ್ಲ ಯಾವುದು ಹೇಗೆ ಯಾಕಾಗಿದೆ ಅಂತ. ಎಂದೋ ಕಾಲಾಂತರದ ಪರಿಣಾಮದಿಂದ ಇದಮಿತ್ತಂ ಎನ್ನುವ ನಿರ್ಣಯ ಸಿದ್ಧವಾಗುತ್ತದೆ. ಆಗಿ ಹೋದಂತಹ ಘಟನೆಗೆ ಕಾರಣ ಏನು ಎನ್ನುವುದು ನಿರ್ಣಯ ಆಗುವುದು. ಸಾಲ್ವೇಶ ಏನು? ಆದ್ದರಿಂದ ಅಂತರಂಗದಲ್ಲಿ ಹುಟ್ಟಿದ ಪ್ರೀತಿಯನ್ನು ಮಾತ್ರ ಪ್ರಾಮಾಣಿಕ ಸಾಕ್ಷ್ಯವನ್ನಾಗಿರಿಸಿ ನಾವು ನೋಡುವುದಕ್ಕೆ ತೊಡಗಿದರೆ ಆ ಪ್ರಸಂಗದಲ್ಲಿ ಆ ಸನ್ನಿವೇಶದಲ್ಲಿ ಪ್ರವೇಶಿಸಿದಂತಹ ಉಳಿದೆಲ್ಲ ಪಾತ್ರಗಳು ಕೂಡ ನಮಗೆ ಗೌಣವಾಗಿ ಬಿಡ್ತದೆ. ಯಾವಾಗ ಪ್ರೀತಿ ನಮಗೆ ಗೌಣವಾಗುತ್ತದೋ ಆಗ ಪ್ರವೇಶ ಮಾಡಿದ ಉಳಿದ ಪಾತ್ರಗಳಿಗೆ ಮಹತ್ವ ಹೆಚ್ಚುತ್ತದೆ. ನಿನ್ನ ಪ್ರೀತಿಗೆ ಮಹತ್ವ ಅಂತಾದ್ರೆ ಅಲ್ಲಿ ಭೀಷ್ಮ ಬಂದ್ರೇನು, ನನ್ನ ಅಪ್ಪಯ್ಯ ಆಡಬಾರದ ಮಾತಾಡಿದ್ರೇನು, ಮಾಡಬಾರದನ್ನು ಮಾಡಿದ್ರೇನು, ಅಲ್ಲಿ ಪ್ರಧಾನವಾಗಿ ನಿಲ್ಲಬೇಕಾದದ್ದು ಪ್ರೀತಿ. ನಾ ಆಡುವುದಕ್ಕೆ ತೊಡಗಿದ್ದದನ್ನು ಹಿಂದೆ ನಾ ಭೀಷ್ಮನಲ್ಲಿ ಮನವಿಡದೆ, ಯಾಕೆ ಶರೀರ ಹತ್ತಿದೆ ಎನ್ನುವುದರಿಂದ ನನ್ನ ಮನಸ್ಸು ರಥ ಹತ್ತಿದೆ ಅಂತಲ್ಲ, ಮನಸ್ಸು ನನ್ನ ಬಳಿಯಲ್ಲಿ ಇದ್ರಲ್ವೋ ನಾ ಭೀಷ್ಮನ ರಥ ಹತ್ತುವುದು. ಮನಸ್ಸು ಎಂದೋ ನಿನ್ನ ಬಳಿಗೆ ಸೇರಿ ಆಗಿದೆ. ಹಾಗಾದ್ರೆ ಅಲ್ಲಿ ಹತ್ತಿದ್ದು ಕೇವಲ ಅಂಬೆಯ ಶರೀರ ಮಾತ್ರ.
ಅದಲ್ಲದೆ ಹೋದ್ರೆ ನಾನು ಈ ದಿವಸ ಇಲ್ಲಿ ಬರುವುದಕ್ಕೆ ಒಂದು ಕಾರಣ ನೀ ಹೇಳ್ತೀಯೋ? ನಾನೀಗ ಇಲ್ಲಿ ಬಂದು ನಿಂತೆನಲ್ಲ, ಈಗ ಅಂದು ನಾನು ಓಡಿ ಹೋದೆ, ನೀನೇನು ಬೇಕಾದ್ರೂ ವ್ಯಾಖ್ಯಾನ ಮಾಡು. ಇಂದು ನಾ ಇಲ್ಲಿ ಬಂದು ನಿಲ್ಲುವುದಕ್ಕೆ ಕಾರಣ ಏನು ಎನ್ನುವುದಕ್ಕೆ ಒಂದಾದ್ರೂ ನೀನೊಂದು ಚೆನ್ನಾದ ಉತ್ತರವನ್ನು ನಿನಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತಲ್ಲ, ನಿನ್ನ ಅಂತರಂಗದ ಪ್ರೀತಿಯಿಂದ ಒಂದು ಕ್ಷಣ ನೀ ಆಲೋಚನೆ ಮಾಡಿದರೆ ಅಂಬೆ ಇಲ್ಲಿ ಬಂದಳಲ್ಲ, ಇಷ್ಟು ಸಾಕಾಗುತ್ತದೆ. ಆದ್ದರಿಂದ ನಾ ರಥ ಹತ್ತುವಲ್ಲಿ ನೀನೇನೆಲ್ಲ ಆಡಿದೆ ನೋಡು, ಹೌದದು ಭೀಷ್ಮನ ಕಾಲಿಗೆ ನಮಸ್ಕಾರ ಮಾಡಿದ್ದೋ ಅಥವಾ ಏರಿರಿ ಎನ್ನಯ ರಥವನ್ನು ಎಂಬ ಗರ್ಜನೆಯನ್ನು ಕೇಳಿದ ಕ್ಷಣವೇ ರಥ ಹತ್ತಿದ್ದೋ, ಸರಿ ಎಲ್ಲ ಹೌದು, ನೀನು ಆಡಿದೆ. ಒಂದು ಅವಕಾಶ ಸಿದ್ಧವಾಗಿತ್ತು, ಪರಮ ರೂಪಾತಿಶಯಕ್ಕೆ ಮೋಹಿಪುದೊಂದು, ಆಡ್ಲಿಲ್ವೋ? ಪರಮ ವಿಕ್ರಮಿಗಳನ್ನು ಯುದ್ಧದಲ್ಲಿ ಗೆಲ್ಲುವುದೊಂದು. ಸಾಲ್ವೇಶ, ನಾ ಕೇಳ್ತೇನೆ ಅಂತಲ್ಲ, ನೀನಿಷ್ಟು ಮಾತಾಡಿದ ಮೇಲೆ ಯುದ್ಧ ನಿಂತಿತೋ? ನಿಲ್ಲಿಲ್ಲ ಅಲ್ವೋ? ಯುದ್ಧ ನಿಂತ್ರಲ್ವೋ ಆ ಅವಕಾಶದ ಬಳಕೆಗಿರುವುದು. ಸರಿ, ಅದಲ್ಲ, ನೀನಷ್ಟು ಮಾತಾಡಿದ ಮೇಲೂ ಅಲ್ಲಿಂದ ಎದ್ದವರು ಎದ್ರು, ಅವರನ್ನು ಬಗ್ಗು ಬಡಿಯುವುದಕ್ಕೆ ನೀನೂ ಹೊರಟೆ. ಆ ಸನ್ನಿವೇಶ ಈಗ ನಾನಿಷ್ಟು ಹೇಳಿದ ಮೇಲೆ ಅವ್ರು ಯುದ್ಧಕ್ಕೆ ಸಿದ್ಧರಾಗಿ ನಂತರ ನನ್ನದು ಯುದ್ಧ ಇಲ್ಲ, ಅಂಬೆ ಏನು ಮಾಡ್ತಾಳೆ ನೋಡುವ ಅಂತ ನೀ ನಿಂತಿಯೋ? ಅವ ಗರ್ಜನೆ ಮಾಡಿದ, ಬಳಿರೆ ಕಾಳಿಂಗ ನೀನು ಅಂತ ನೀ ಹೊರಡ್ಲಿಲ್ವೋ? ಹಾಗಾದ್ರೆ ನಿನ್ನ ಮಾತಿಗೆ ಅಲ್ಲಿದ್ದವರ ಸಮ್ಮತಿ ಸೂಚನೆ ಸಿಗದೆ ಅವರೆಲ್ಲ ಎದ್ದು ನಿಂತಾಗ ನೀನು ಅದನ್ನು ಪ್ರತಿಭಟಿಸಿಯೇ ನಿನ್ನ ಮಾತನ್ನು ನೆರವೇರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ನಾನು ಇಲ್ಲಿಂದ ಹೊರಟದ್ದೇ ಹಾಗೆ, ಹೋರಾಟವನ್ನು ಮಾಡಿ ಉಳಿದ ಕ್ಷತ್ರಿಯರನ್ನು ಸೋಲಿಸಿಯೇ ಮದುವೆ ಆಗ್ತೇನೆ. ಹಾಗಾದ್ರೆ ಇಂದು ಈ ಸಭಾಸ್ಥಾನದಲ್ಲಿ ನಾನು ನೀನು ಕುಳಿತು ಮಾತಾಡಿದ ಹಾಗೋ ನಿಂತು ಮಾತಾಡಿದ ಹಾಗೋ ಅಲ್ಲ, ಅದು ರಣರಂಗ. ಅಲ್ಲಿರುವಂತಹ ಆ ಶಬ್ದಗಳೇನು, ಆ ರಣವಿಕ್ರಮ ಏನು, ಆ ರಣಕೋಲಾಹಲ ಏನು, ಅದು ಯಾವುದನ್ನು ಕಲ್ಪನೆಗೆ ತೆಗೆದುಕೊಳ್ಳದೆ ಏನೋ ನಾವಿಬ್ಬರೇ ಇದ್ದವರ ಹಾಗೆ ನಾವಿಬ್ಬರು ಒಂದು ಪರಸ್ಪರ ಒಪ್ಪಂದದಲ್ಲಿ ಮಾತಾಡಿಕೊಂಡು ವ್ಯವಹಾರ ಮುಗಿಸುವ ಹಾಗೆ ನೀ ಇಷ್ಟು ಸುಲಭದಲ್ಲಿ ಮಾತಾಡಿದ್ರೆ ಅದು ಹಾಗಲ್ವಲ್ಲ. ಗಂಗಾ ತೀರದಲ್ಲಿದ್ದ ನಾನು ನಿನ್ನ ಪರಿಸ್ಥಿತಿಯು ಅಲ್ಲಿ ಇರಲಿಲ್ಲ. ಸರಿ, ಹಾಗಾದ್ರೆ ಹಿಂದೆ ನಾ ಭೀಷ್ಮನಲ್ಲಿ ಮನವಿಡದೆ ಮತ್ತೆ ಭೀಷ್ಮನ ರಥ ಹತ್ತಿ ಬಿಟ್ಟೆ. ನೀ ನಗಾಡ್ತಾ ರಥ ಹತ್ತಿದೆ, ಮಾಲೆ ಹಿಡುಕೊಂಡು ರಥ ಹತ್ತಿದೆ, ನಮಸ್ಕಾರ ಮಾಡಿ ರಥ ಹತ್ತಿದೆ. ಸಾಲ್ವೇಶ, ಏನು ಭೀಷ್ಮ ಯುದ್ಧದಲ್ಲಿ ನಿನ್ನನ್ನು ಗೆದ್ದ ಮೇಲೆ ನಾ ರಥ ಹತ್ತಿದ್ದೋ, ನಿನ್ನನ್ನು ಗೆಲ್ಲುವುದರ ಒಳಗೆ ನಾ ರಥ ಹತ್ತಿದ್ದೋ? ನೀನು ಮೊದಲೇ ರಥ ಹತ್ತಿದ್ದು, ಆಮೇಲೆ ನಾನು ಯುದ್ಧ ಮಾಡಿದ್ದು. ಹೌದಾ? ಯಾಕೆ? ಯಾಕಂದ್ರೆ ನನ್ನಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಕ್ಕೆ ಬೇಕಾದದ್ದೆಲ್ಲವೂ ಇದೆ. ನನ್ನ ಕಣ್ಣಿಗೆ ಕಾಣಿಸಿಕೊಂಡವ ನೀನು, ನಿನ್ನ ಅಂತರಂಗವನ್ನು ತೆರವಾಗಿ ತೋರಿಸಿದವ ನೀನು. ಆದ್ದರಿಂದ ನೀನಾಡಿದ ಅಕ್ಷರಾರ್ಥದಲ್ಲಿ ಅಪನಂಬಿಕೆ ಇದ್ದವಳಿಗೆ ಅಂಬೆ ಅಂತಲ್ಲ, ಪ್ರೀತಿಯ ಅಂಬೆ ಅಂತಲ್ಲ. ನೀನಾಡಿದ್ದೇ ಅದಲ್ವೋ? ಸುರ ನರೋರಗರಿಗಿಂತಧಿಕನ ಶೌರ್ಯದಲ್ಲಿ ಧರಣಿ ಪಾಲಕನಾಗಿ ಹೇ ಆಡಿದ್ದೇನೆ. ಗಂಗಾ, ಅದು ಕೇವಲ ಅಲಂಕಾರಕ್ಕಾಡಿದ್ದೋ? ಆತ್ಮವಿಶ್ವಾಸದಿಂದ ಆಡಿದ್ದು. ನನಗೆ ಹಾಗಲ್ವೇ ಇಲ್ಲ. ನನ್ನ ಸಾಲ್ವ ಸೋಲುವ ಸಾಲ್ವ ಎನ್ನುವುದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಇಲ್ಲ. ನನ್ನ ಸಾಲ್ವ ವಿಜೃಂಭಿಸುವ ಸಾಲ್ವ. ಯಾಕೆ? ಸಾಲ್ವನೇ ಆಡಿದ ಮಾತಿನ ನಂಬಿಕೆ ಅದು. ಬಂದ ಭೀಷ್ಮ ಸುರನೋ? ಅಲ್ವಲ್ಲ, ಅಲ್ಲ. ನರ? ಹೌದು. ಅಲ್ವೋ? ಹೌದು. ಉರಗನೋ, ಕಿನ್ನರನೋ, ಕಿಂಪುರುಷನೋ? ಅಲ್ಲ. ಯಾರೂ ಅಲ್ಲ. ಒಬ್ಬ ಸಾಮಾನ್ಯ ನರ ಅಂತ ಆದ ಮೇಲೆ ನನ್ನ ಸಾಲ್ವನೆದುರಿಗೆ ಅವ ನಿಂತಾನೋ? ನಾ ಪ್ರೀತಿಸಿದ ಅಂಬೆ ಸಾಲ್ವ, ನಾ ಪ್ರೀತಿಸಿದ ಅಂಬೆ. ನಾನೇನು ಲೋಕದಲ್ಲಿ ಈಗ 40 ವರ್ಷದ ಹಿಂದೆ ಹುಟ್ಟಿ ಅಧ್ಯಯನ ಮಾಡಿ ಏನು ಭೀಷ್ಮ ಅಂದ್ರೇನು ಸಾಲ್ವ ಅಂದ್ರೇನು ನಾನು ಅಧ್ಯಯನ ಮಾಡಿ ಅಲ್ಲ, ಗೊತ್ತಾಯ್ತು. ಹಾಗಾದ್ರೆ ನಾ ಕಂಡದ್ದು ಸಾಲ್ವನನ್ನು, ಭೀಷ್ಮ ಬಂದವ ಮಾತ್ರ. ಹಾಗಾದ್ರೆ ಭೀಷ್ಮ ಏರಿರಿ ಎನ್ನಯ ರಥವನ್ನು ಅಂತ ಹತ್ತುವಾಗ ಇದ್ದ ಭರವಸೆ ಅದು. ನಗು ಬಂದದ್ದು ಅದಕ್ಕಾಗಿ, ನಮಸ್ಕಾರ ಮಾಡಿದ್ದು ಅದಕ್ಕಾಗಿ. ಅಯ್ಯೋ ದೇವರೇ, ಇನ್ನೊಂದು ಸ್ವಲ್ಪ ಕ್ಷಣಕ್ಕೆ ನಾ ರಥ ಇಳೀತೇನೆ. ಯಾಕೆ? ನನ್ನ ಸಾಲ್ವ ಇಲ್ಲಿದ್ದಾನೆ. ಭೀಷ್ಮನನ್ನು ಬಡಿದ ಸಾಲ್ವನ ಎದುರಿಗೆ ನಾನು ನಗಾಡ್ತಾ ಇಳಿದು ಬರ್ತೇನೆ, ವ್ಯಂಗ್ಯದ ಇನ್ನೊಂದು ನಮಸ್ಕಾರ ಮಾಡಿ ಬರ್ತೇನೆ ಅಂತ ರಥ ಹತ್ತಿದ ಅಂಬೆಯ ಮುಖದಲ್ಲಿ ನಗು ಬಂತು ಅಂತಾದ್ರೆ ತಪ್ಪೋ? ಸರಿ, ಸಾಲ್ವೇಶ. ಆದ್ದರಿಂದ ಆ ಘಟನೆಯನ್ನು ನಾವು ಹೇಗೆ ನೋಡ್ತೇವೆ ಎನ್ನುವುದರ ಮೇಲಿದ್ದದ್ದು. ಹಾಗಾದ್ರೆ ಇಕೋ ಅಂದು ಸಾಲ್ವ ಸೋತದ್ದು ಸಾಲ್ವ. ಸಾಲ್ವನ ಪ್ರೀತಿಯಲ್ಲ, ಅಂಬೆಯ ಪ್ರೀತಿಯಲ್ಲ. ಅಪ್ಪ ಏನು ಹೇಳಿದ? ಎನ್ನ ಕನ್ಯೆಯರ ಕೈ ಪಿಡಿದು ಎನ್ನ ಕುಲಕೋಟಿಗಳ ಉದ್ಧರಿಸಿ ಆಡಿದ್ದ. ನಾನಾಡಿದ್ದೇನು? ಏನು? ಎನ್ನ ಪಿತ ಯಾರಿಗಿತ್ತರಿಯಲಿ, ಅವ ಬೇಕಾದ್ದು ಹೇಳಿ ಅಲ್ಲಿ, ಅವ ಯಾರಿಗೆ ಕೊಡ್ಲಿ, ನಾ ನಿನ್ನ ಓಲೈಸಿ ಒರಿಸುವೆನು. ಅಲ್ವೋ? ಹೌದು. ಆ ಕ್ಷಣಕ್ಕಾಗ್ಲಿಲ್ಲ, ಅದನ್ನ ನಾ ಪ್ರಾಮಾಣಿಕ ಒಪ್ಪಿಕೊಳ್ತೇನೆ. ಆದರೆ ಈಗ ಸೋತು ಬಿದ್ದ ಸಾಲ್ವನನ್ನು
ನಾ ಈಗಲೇ ಹೊಂದಬೇಕು ಅಂತ ನಾನು ಏರಿದ ಭೀಷ್ಮನ ರಥ ಏರಿ ನಿನ್ನ ಬಳಿಗೆ ನಾ ಬಂದಿದ್ದರೆ ಇದ್ದಾರೆ ರಣರಂಗದಲ್ಲಿ ಹಾ. ಸೋತು ಬಿದ್ದ ನೀನು ನನ್ನನ್ನು ಕರ್ಕೊಂಡು ಬರ್ತಿದ್ಯೋ? ಇದು ಪ್ರಾಮಾಣಿಕವಾಗಿ ಆಲೋಚನೆ ಮಾಡಬೇಕು. ಕರ್ಕೊಂಡು ಬರುವ ಮನಸ್ಥಿತಿ ನಿನಗಿರ್ತಿತ್ತೋ? ನೀ ಗೆಲ್ಲಬೇಕು ಅಂತಲೇ ಬಂದವ ಅಲ್ವಾ? ಹೌದು. ಸೋತು ಬಿದ್ದ ಸ್ಥಿತಿಯಲ್ಲಿ ಅಂಬೆಯನ್ನು ನಾ ಬಂದರು ನಾ ಕಲ್ಪಿಸುವುದು, ನೀ ಇದಕ್ಕೆ ವ್ಯಾಖ್ಯಾನ ಹೇಗೂ ಮಾಡು. ಸರಿ. ನಾ ಕಲ್ಪಿಸುವುದು ಇಲ್ಲ, ಸ್ವೀಕರಿಸಲಾರ. ಆ ಸೋಲಿನ ಹತಾಶೆಯ ಭಾವದಲ್ಲಿ ತಿರುಗಿ ನೋಡದೆಯೂ ಹೋದ್ರೆ ನನ್ನ ಮನಸ್ಸು ಹಾಗಾದರೆ ಇದನ್ನು ಆಲೋಚಿಸು ಸಾಲುವ. ಅಂದು ಕಾಶಿಯ ರಣರಂಗದಲ್ಲಿ ಭೀಷ್ಮನ ಪೆಟ್ಟಿಗೆ ಸೋತ ಸಾಲ್ವನನ್ನು ಹಸ್ತಿನಾವತಿಯ ಸಭೆಯಲ್ಲಿಯೇ ಭೀಷ್ಮನಿಗೆ ಮುಖಕ್ಕೆ ಹೊಡೆದ ಹಾಗೆ ಹೊಡೆದು ನನಗೆ ಹಸ್ತಿನಾವತಿಯ ಚಕ್ರವರ್ತಿ ಪೀಠವು ಸಾಲ್ವನೆದುರಿಗೆ ಗೌಣ ಕಳುಹಿಸುವಂತ ನಿನ್ನನ್ನು ಹಸ್ತಿನಾವತಿಯಲ್ಲಿ, ಕಾಶಿಯಲ್ಲಿ ಸೋತ ಸಾಲ್ವನನ್ನು ಹಸ್ತಿನಾವತಿಯಲ್ಲಿ ಗೆಲ್ಲಿಸಿ ಬಂದ ಅಂಬೆಗೆ ನೀ ಮಾತಾಡೋದು? ನಿನ್ನಲ್ಲಿ ಎರಡು ಮಾತು ಕೇಳಲ್ಲ. ಏನು? ನನ್ನ ಸಾಲ್ವ ಸೋಲುವ ಸಾಲ್ವ ಅಲ್ಲ ಅಂತ ನಿನಗೆ ವಿಶ್ವಾಸ ಇತ್ತು. ಈಗ ನಿನ್ನ ಮುಂಭಾಗದಲ್ಲಿ ವಾಸ್ತವದಲ್ಲಿರುವವ ಸೋತ ಸಾಲ್ವ. ಎಲ್ಲಿ ಸೋತ ಸಾಲ್ವ? ನಾನು ಯುದ್ಧದಲ್ಲಿ ಸೋತಿದ್ದೇನೆ. ಅಯ್ಯೋ, ಯುದ್ಧದಲ್ಲಿ ಭೀಷ್ಮನ ಎದುರಿಗೆ ಸೋತಿದ್ದಿ. ನೀ ಸೋತದ್ದು ಭೀಷ್ಮನಿಗೆ, ಅಂಬೆಗಲ್ಲ. ಅಲ್ಲ, ಒಂದು ಹೇಳ್ತೇನೆ, ಮತ್ತೆ ಅಂಬೆಯನ್ನು ಯುದ್ಧದಲ್ಲಿ ಗೆದ್ದು ಹೋರಾಟ ಮಾಡಿ ನಾನು ಮದುವೆ ಆಗ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಲ್ಲ. ಅಂಬೆ ಜೊತೆಗೆ ಯುದ್ಧ ಅಲ್ಲ ಸಾಲ್ವ, ಅಲ್ಲ ಪ್ರೇಮ. ಅದನ್ನೇ ನಾನು ಆಡಿದ್ದು. ನಿನ್ನ ನಾಟಕದ ಮಾತೆಲ್ಲ ನನ್ನ ಮುಂದೆ ಆಡಬೇಡ ಅಂತ. ಬೇಡ ಬೇಡ ನಂಬಲಾರೆ, ಬೇಡ 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 ನಂಬಲಾರೆ. ಒಲಿವನಲ್ಲ ನಾನು ಮೂಢ ಮೋದಿ ನಿಮ್ದ ಕಣ್ಣ ಕಟ್ಟಬೇಡ ನೇನ. ಸುಮ್ಮನೆ ಮಾತಾಡಬೇಡವಿನ್ನು, ಕೋಡಿತನವ ಕೈಯ ಶಿಕ್ಷೆ ಅನುಭವಿಸುವೆ ನೀನು. ಬೇಡ 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 ನಂಬಲಾರೆ, ಒಲಿವನಲ್ಲ ನಾನು. ಬೇಡ ಬೇಡ. ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣುತ್ತಿರುವಂತಹ ದೃಶ್ಯವನ್ನು ನೋಡಿ ಅವರವರು ಅವರವರಿಗೆ ಬೇಕಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಅಂತ ನೀನಾಡಿದೆ. ಆಡಬಹುದಲ್ಲ. ಸುರನರೋರಗರಿಗಿಂತ ಅಧಿಕನಾಗಿ ಹೆನ ಶೌರ್ಯದಿ ಆಡಿದ್ದೇನೆ. ನಿನ್ನ ಮುಂಭಾಗದಲ್ಲೇ ನಾನು ಆಡಿದ್ದೇನೆ ಅಲ್ವೋ? ಅದನ್ನು ಆಡಿದ್ದು ಯಾವಾಗ? ಸ್ವಯಂವರಕ್ಕೆ ನಿಂತಹ ವಧು ನೀನು ಅಂತ ತಿಳಿಯುವುದಕ್ಕೆ ಪೂರ್ವದಲ್ಲಿ ನೀನಾಡಿದ ಸ್ವಯಂವರ ನಿರ್ಣಯವಾಗಿದೆ. ಉಳಿದಂತಹ ಎಲ್ಲ ಅರಸರಿಗೂ ಆಮಂತ್ರಣ ಹೋಗಿದೆ. ನಾಳೆಯ ದಿನ ಯುದ್ಧರಂಗದಲ್ಲಿ ಗೆದ್ದು ನನ್ನನ್ನು ವರಿಸು. ನಾನೇನು ಹೇಳಿದೆ ಆಗ ನಿನ್ನಲ್ಲಿ? ಈಗಲೇ ನಿನ್ನ ಸೌಂದರ್ಯವನ್ನು ಕಂಡು ನಾನು ಮಾರು ಹೋಗಿದ್ದೇನೆ, ನನ್ನನ್ನು ಈಗಲೇ ವರಿಸು. ಒಂದು ನೆನಪಿಟ್ಟು ಕಾಂಬೆ, ಒಂದು ಹೋರಾಟದಲ್ಲಾಗಲಿ ಅಥವಾ ಯಾರ ಜೊತೆಯಲ್ಲಾದರೂ ಮಾತನಾಡುವಾಗಲಿ ಕ್ಷತ್ರಿಯರ ಭಾಷೆ ತಿಳಿಯದವಳು ನೀನಲ್ಲ. ಯಾಕಂದ್ರೆ ನೀನು ಕ್ಷತ್ರಿಯಾಣಿ. ನನ್ನ ಮುಂಭಾಗಕ್ಕೆ ಸಾಕ್ಷಾತ್ ಪರಮೇಶ್ವರನೇ ಹೋರಾಟಕ್ಕೆ ಬಂದು ನಿಂತರೂ ಅವನನ್ನು ಗೆಲ್ಲಬಲ್ಲೆ ಎನ್ನುವಂತಹ ವಿಶ್ವಾಸ ನನಗುಂಟು ಅಂತ ಹೋರಾಟಕ್ಕೆ ಹೊರಟು ಸಿದ್ಧನಾದಂತಹ ಕ್ಷತ್ರಿಯನವರು ಆಡ್ತಾನೆ. ಅದರ ಅರ್ಥ ಪರಮೇಶ್ವರ ಬಂದರೂ ಗೆಲ್ತಾನೆ ಅಂತಲೋ? ತನ್ನದಾದಂತಹ ಆತ್ಮವಿಶ್ವಾಸವನ್ನು ಪುಷ್ಟೀಕರಿಸಿಕೊಳ್ಳುವುದಕ್ಕಾಗಿ ಆಡುವಂತಹ ಮಾತದು. ಮತ್ತೆ ಇನ್ನೊಂದು ನೆನಪಿಟ್ಟುಕೋ, ಸ್ವಯಂವರ ಮಂಟಪಕ್ಕೆ ಆದ್ರೂ ಭೀಷ್ಮ ಬರ್ತಾನೆ ಅಂತ ನನಗಾಗ್ಲಿ ನಿನಗಾಗ್ಲಿ ಕನಸಿನಲ್ಲಾದ್ರೂ ಕಲ್ಪನೆ ಇತ್ತ ಹೇಳು? ನನಗಿರ್ಲಿಲ್ಲ. ನನಗೂ ಇರಲಿಲ್ಲ. ನೀನು ನಿನ್ನ ವೈಯಕ್ತಿಕವಾಗಿ ನಿನ್ನ ಕುರಿತಾಗಿ ಆಡುವುದಲ್ಲ. ಯಾಕಂದ್ರೆ ನನಗೆ ಅನ್ನಿಸ್ತದೆ, ನನ್ನ ಪಿತ ಅನುಜಯರನ್ನು ಯಾರಿಗೆ ಬೇಕಾದರೂ ಕೊಡ್ಲಿ, ನಾನು ಓಲೈಸಿ ನಿನ್ನನ್ನು ವರಿಸ್ತೇನೆ ಅಂತ ಹೇಳುವಲ್ಲಿ ನನ್ನನ್ನೂ ಓಲೈಸಬಹುದು. ಯಾರು ನಿನ್ನನ್ನು ಪರಾಕ್ರಮದಿಂದ ಪಡೆದಿದ್ದಾರೋ ಅವರನ್ನು ಬೇಕಾದರೂ ಓಲೈಸಬಹುದು, ಅಥವಾ ನಿನ್ನ ತಂದೆಯನ್ನಾದರೂ ಓಲೈಸಬಹುದು. ನಿನ್ನಲ್ಲಿ ಸ್ಪಷ್ಟ ಕೇಳುವುದು ನಾನೀಗ, ನೀನು ಪ್ರಾಮಾಣಿಕವಾಗಿ ನಿನ್ನ ಅಂತರಂಗದಿಂದ ಉತ್ತರ ಕೊಡಬೇಕು. ಈ ಮಾತು ಹೇಳುವಾಗ ಇದರ ಅರ್ಥ ನಿನಗೆ ಗೊತ್ತಿದ್ದು ಕೊಟ್ಟದ್ದ, ಗೊತ್ತಿಲ್ಲದೆ ಕೊಟ್ಟದ್ದು? ಯಾವುದನ್ನು? ಈ ಮಾತು ನನಗೆ ಕೊಡುವಾಗ ಕೇಳಯ್ಯ ಸಾಲ್ವ ಭುವನಾಥ ನಾಳೆ ಎನ್ನ ಅನುಜಯರ ಇದು ಹೇಳಿದೆಯಲ್ಲ ನನ್ನ ಪಿತ ಯಾರಿಗಿತ್ತರಿಯಲಿ. ಇದು ಯಾವ ಅರ್ಥದಿಂದ ನೀನು ಹೇಳಿದ್ದದ? ತಂದೆಯನ್ನು ಓಲೈಸ್ತೇನೆ ಅಂತ, ನನ್ನನ್ನು ಓಲೈಸ್ತೇನೆ ಅಂತ, ಪಡೆದವರನ್ನು ಓಲೈಸ್ತೇನೆ. ನಾನು ನಿನ್ನ ಓಲೈಸಿ ಅಲ್ಲ, ನನ್ನನ್ನು ಯಾಕೆ ಓಲೈಸಿ? ಅಲ್ಲಿ ಓಲೈಸಿ ಎನ್ನುವುದಕ್ಕೇನು? ಏನು ಒಪ್ಪಿಸಿ ಅಂತಲ ಅಲ್ಲ, ಹೇಗಾದ್ರೂ ಮಾಡಿ ಒಪ್ಪಿಸಿ ಅಂತಲ ಅಲ್ಲ, ಒಲವಿನಿಂದ ಅಂತ ಗೊತ್ತಾಯ್ತು. ಒಲವೇ ಆದ್ರೆ ಹೋರಾಟ ಯಾಕೆ?
ಹೋರಾಟ ಯಾಕಲ್ಲಿ? ಹೋರಾಟ ಇದ್ದದ್ದು ಈಗ ನಾಳೆ ದಿನ ನೀನು ಹೋರಾಟಕ್ಕೆ ಬಾ, ಯುದ್ಧದಲ್ಲಿ ಗೆದ್ದು ಮದುವೆ ಆಗುವಂತ ನೀನೇ ಆಡಿದ್ದು, ಮತ್ತೆ ನೀನು ಆಡ್ತೀನಿ ನಿನ್ನನ್ನು ಓಲೈಸಿ ವರಿಸ್ತೇನೆ. ಈಗ ಓಲೈಕೆ ಇರುವುದಾದ್ರೆ ಹೋರಾಟ ಯಾಕೆ? ಹೋರಾಟದಲ್ಲಿ ಗೆದ್ದೆ ಅಂತಾದ್ರೆ ಓಲೈಕೆ ಯಾಕೆ? ಸಾಲ್ವೇಶ ಏನು? ಒಲವು ಎನ್ನುವುದು ಯಾವ ಸನ್ನಿವೇಶದಲ್ಲಿ ಇರ್ತದೆ, ಯಾವ ಸನ್ನಿವೇಶದಲ್ಲಿ ಇರುವುದಿಲ್ಲ ಹೇಳು ನೋಡುವ. ಯಾವ ಸನ್ನಿವೇಶ? ಯುದ್ಧ ಮಾಡ್ತಾ ಇದ್ದಾಗ ಇರುವುದಿಲ್ಲ, ಯುದ್ಧ ಮಾಡದೆ ಮನೆಯ ಅಂತಃಪುರದಲ್ಲಿ ಬಂದು ಕುಳಿತಾಗ ಪಲ್ಲಂಗದ ಮೇಲೆ ಮಾತ್ರ ಇರ್ತದೆ ಅಂತ ಹೇಳಿಕ್ ಆಗ್ತದ? ಇಲ್ಲ. ಯುದ್ಧದಲ್ಲಿ ಏನಾದರೂ ನನ್ನ ಒಲವು ನಿನ್ನ ಮೇಲೆ ಹಾಗಿದ್ದರೆ ನೀನು ಆಗ ಹೇಳಿದ ಮಾತನ್ನು ಹಿಂದೆ ತೆಕ್ಕ. ಯಾವುದು? ಯುದ್ಧದಲ್ಲಿ ಸೋತಂತಹ ಸಾಲ್ವ ತನ್ನನ್ನು ಸ್ವೀಕರಿಸುವುದಕ್ಕೆ ಇರಲಿಲ್ಲ ಅಂತ ನಿರ್ಣಯ ಮಾಡಿ ನಾನು ಭೀಷ್ಮನ ಹಿಂದೆ ಹೋದೆ ಅಂತ. ನಾನು ಸೋತ್ರು ನೆಲಕ್ಕೆ ಬಿದ್ರು ನಾನು ಸಾಲ್ವನೇ ಅಲ್ವೇ ಅಲ್ಲ, ನಾನು ಬೇರೆ ಸಾಲ್ವ ಅಲ್ಲ. ನನ್ನ ಮನಸ್ಸಿನೊಳಗೆ ಅಂಬೆಯನ್ನು ಇಟ್ಟುಕೊಂಡ ಸಾಲ್ವನಾದ ಕಾರಣಕ್ಕೆ ಹೋರಾಟ ಮಾಡಿದ್ದು. ನಾನು ನಿನ್ನ ಓಲೈಸಿ ವರಿಸುವೆನು, ನನ್ನ ಒಲವು ನಿನ್ನ ಮೇಲೆಯೇ ಉಂಟು, ಅದೆಲ್ಲ ಹೌದಾದರೂ ಆ ಸನ್ನಿವೇಶದಲ್ಲಿ ನೀ ತಿರಸ್ಕರಿಸಿದೆ ಎಂದಾದರೆ ಈಗ ನೀನ್ ಆಡ್ಲಿಲ್ವೋ? ಈಗ ನಿನಗೊಂದು ನ್ಯಾಯ, ನನಗೊಂದು ನ್ಯಾಯ. ಯಾವುದು? ಬೇರೆ ಬೇರೆ ನರೋರಗರಿಗಿಂತ ಅಧಿಕನಾದ ಶೌರ್ಯದಲ್ಲಿ ಅಂತ ಹೇಳಿದ್ರೆ ಅದು ಅಕ್ಷರಾರ್ಥಕ್ಕೆ ಸತ್ಯ ಅಲ್ಲ. ಪರಮೇಶ್ವರನ್ನು ಗೆಲ್ತೇನೆ ಅಂತ ಹೋದ್ರೆ ಅದು ಅದೇ ಅಲ್ಲ, ಅದು ಬೇರೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ನಿನಗೆ ಅಕ್ಷರಾರ್ಥ ಮುಖ್ಯ ಅಲ್ಲ, ಆತ್ಮವಿಶ್ವಾಸದಿಂದ ಆಡಿದೆ ಅಂತ ನಾನು ಆಡಿದ್ದು. ನನ್ನ ಒಲವಿನ ಮೇಲಿದ್ದ ಆತ್ಮವಿಶ್ವಾಸ, ಅದಕ್ಕೆ ಬಂದ ವಿಘ್ನಗಳನ್ನು ಇದೆಲ್ಲ ರೀತಿಯಲ್ಲಿ ಪರಿಹರಿಸಿ ಓಡೋಡಿ ಬಂದ್ರೆ ನಿಲ್ಲು. ಈಗ ನನ್ನ ಅಂತರಂಗವನ್ನು ಹೇಳ್ತೇನೆ. ಏನು? ಈಗ ನಿನ್ನನ್ನು ಮದುವೆಯಾಗಿ ಅಂತಃಪುರದಲ್ಲಿ ನಿನ್ನ ಜೊತೆಗೆ ನಾನು ಇರುವಾಗ ನನಗೆ ನಿನ್ನ ಮುಖವೇ ಕಾಣಬೇಕು, ಅಲ್ಲ ಬೇರೆ ಯಾರದಾದ್ರೂ ಮುಖ ಕಾಣಬೇಕು? ನನ್ನ ಮುಖವೇ ಕಾಣಬೇಕು. ನನಗೆ ಕಾಣುವುದಿಲ್ಲ ನಿನ್ನ ಮುಖ. ನೀ ಕಣ್ಣು ಬಿಚ್ಚಿ ನೋಡುವುದ ಮುಚ್ಚಿ ನೋಡು? ಕಣ್ಣು ಮುಚ್ಚಿದ್ರು ಕಣ್ಣು ಬಿಚ್ಚಿದ್ರು ನನಗೆ ಭೀಷ್ಮನ ಮುಖವೇ ಕಾಣುವುದು. ಮಾನ ಮರ್ಯಾದೆ ಇಲ್ವೇನೆ ನಿನಗೆ? ಸೇರಿದ ಸಭೆಯಲ್ಲಿ ಎಲ್ಲ ರಾಜರನ್ನು ಗೆದ್ದು ತನ್ನವರು ಅಂತ ನಿಮ್ಮ ಮೂವರನ್ನು ಸ್ವಾಧೀನೀಕರಿಸಿಕೊಂಡು ಭೀಷ್ಮ ಹೋಗಿದ್ದಾನೆ. ಈಗ ಅಲ್ಲಿಂದ ಭೀಷ್ಮನ ಭಿಕ್ಷೆಯಾಗಿ ನನ್ನ ಮುಂಭಾಗಕ್ಕೆ ಬಂದೆ ಅಂತ ಆದ್ರೆ ನಿನ್ನನ್ನು ಸ್ವೀಕರಿಸುವುದಕ್ಕೆ ನಾನೇನು ಭಿಕ್ಷುಕ ಅಂತ ತಿಳ್ಕೊಂಡಿದ್ದೀಯ ನೀನು? ಇವರಿಗೆ ವಿಷಯ ಗೊತ್ತಾಗಲಿ. ಈಗ ಹೆಚ್ಚು ಮಾತನಾಡಿದೆ ಅಂತ ಆದ್ರೆ ನಿನ್ನ ನಾಟಕದ ಮಾತುಗಳಿಂದ ಇವರು ಮರುಳಾದರು. ಆದರೆ ಗಂಗಾ ನದಿಯ ತೀರದಲ್ಲಿ ನಿನ್ನ ಮಾತನ್ನು ಕೇಳಿ ಒಂದು ಸಲ ಮರುಳಾಗಿ ಪೆಟ್ಟು ತಿಂದದೆ ಸಾಕಾಗಿದೆ, ಇನ್ನು ಮತ್ತೆ ಇಲ್ಲ. ನನ್ನ ಅಂತರಂಗದಲ್ಲಿ ಕೊರೆಯುತ್ತಾ ಇರುವುದು ಭೀಷ್ಮನ ಹೆಸರು. ನೀನಾಗಿ ಹೋಗ್ತೀಯಾ? ಸ್ವಾಮಿ, ಇವರಿಗೆ ವಿಷಯ ಗೊತ್ತಾಗ್ಲಿ. ಅಲ್ಲ ಅಲ್ಲ, ಅವರಿಗೆ ತಪ್ಪಲ್ಲ, ಗೊತ್ತಾಯ್ತು. ಈ ಹೀಗೆ ಗಂಡ ಹೆಂಡತಿ ಅಲ್ಲ ಸಮಸ್ಯೆ ಬಗೆಹರಿಯುವುದಿಲ್ಲ. ನಾ ಪತಿವ್ರತೆ ಅಂತ ಮೊದಲೇ ಹೇಳಿ ನಾನಿದ್ದೇನಲ್ಲ ಮಧ್ಯದಲ್ಲಿ. ಮಾತಾಡಿ. ಅಯ್ಯ ಸುರೇಶ, ಅರಿತಿಗೆ ನಾನು ಜ್ಯೋತಿಷ ಗಣಿತಗಳನ್ನು ಅರಿತಿಗೆ ನಾನು ಜ್ಯೋತಿಷ ಗಣಿತಗಳನ್ನು ಪರಿಶೋಧಿಸಲ್ ನಿಮ್ಮ ಬಯರಿಗೂ ಪರಿಶೋಧಿಸಲ್ ನಿಮ್ಮ ಬಯರಿಗೂ ಸರಿ ಬರುತ್ತಿದೆ ಕೋಟೆ ಗಣಗಳು ಸರಿ ಬರುತ್ತಿದೆ ಕೋಟೆ ಗಣಗಳು ಸರಿ ಬರುತ್ತಿದೆ ಕೋಟೆ ಗಣಗಳು ತಾನಾಗಿ ಹರಿದಂದಳನು ಬಿಡ ಬೇಡ ಬಿಡ ಬೇಡ ಬೇಡ ಬಿಡ ಬೇಡ. ಅಯ್ಯ ಸುರೇಶ, ನಿನ್ನ ಆಸ್ಥಾನದಲ್ಲಿ ನಾನೊಂದು ಮಾತಾಡ್ಲ? ಒಂದಲ್ಲ, ನೀವು ಎಷ್ಟು ಬೇಕಾದ್ರೂ ಮಾತಾಡಿ. ಅಲ್ಲ, ಯಾಕೆ ಗೊತ್ತು, ಈಗ ನೀನು ಆರ್ಭಟದಲ್ಲಿದ್ದಿ, ಅವಳು ಪಾಪ ಒಂದು ರೀತಿಯಲ್ಲಿ ವೇದನೆಯಲ್ಲಿ ಇದ್ದಾಳೆ. ಈ ಆರ್ಭಟ ವೇದನೆಯ ಮಧ್ಯದಲ್ಲಿ ನಾವೊಂದು ಮಾತು ಕೇಳದೆ ಆಡಿದ್ರೆ ನಿನ್ನ ಆಸ್ಥಾನ. ನನ್ನ ಆ ಬಾಯಿಯಲ್ಲಿ ಆರ್ಭಟ ಇರಬಹುದು, ನನ್ನ ಅಂತರಂಗದಲ್ಲಿ ಎಷ್ಟು ವೇದನೆ ಉಂಟು ನನಗೆ. ಅವಳ ಬಾಯಿಯಲ್ಲಿ ಮಾತಿನಲ್ಲಿ ವೇದನೆ ಇರಬಹುದು, ಒಳಗೆ ಎಷ್ಟು ಆರ್ಭಟ ಉಂಟು ಅಂತ ನಮಗೆ ಗೊತ್ತಿಲ್ಲ. ಜಾತಕ ಹೇಳುವವ ನಾನು, ನೀನು ಅಂತರಂಗ ಹೇಗೆ ಅಂತ ನನಗೆ ಗೊತ್ತುಂಟು. ಇವಳು ಹೇಳಿದಳಲ್ಲ, ಏನು? ಭೀಷ್ಮನಿಂದ ಒಪ್ಪಿಸಿಯೇ ಬಂದಿದ್ದೇನೆ ಅಂತ. ಅದೇ ಭೀಷ್ಮನ ಜೊತೆಯಾಗಿ ಹೋದವಳು ಮತ್ತೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ ಅನಿವಾರ್ಯತೆ ಏನು ಅಂತ ಅವಳಿಗೆ ಅಂತ. ಅವಳು ಭೀಷ್ಮನ ಆಸ್ಥಾನದಲ್ಲಿ ಮಾತಾಡಿದ ಬಗೆಯನ್ನ ಕೇಳಿದರೆ ಮೈ ನಡುಕ ಬರ್ತದೆ. ಹೆದರಿಯ ಅಲ್ಲ, ಅಷ್ಟು ಅದ್ಭುತ ಮಾತಾಡಿ ಭೀಷ್ಮನ ಎದುರಿಗೆ ಮಾತಾಡಿ ನನಗೆ ಅರ್ಥ ಆಗಿದೆ ಸ್ವಾಮಿ. ಇವಳಿಗೆ ಮಾತೇ ಬಂಡವಾಳ, ಅದರಲ್ಲೇ ಬದುಕಿದ್ದವಳು ಇಷ್ಟು ಬೇಕು. ಮತ್ತೆ ಮದುವೆ ಆಗುವ ಹೆಂಡತಿ ಹತ್ರ ಮಾತಿನ ಬಂಡವಾಳ ಇದ್ರೆ ಗಂಡನಿಗೆ ಎಷ್ಟು ಸೌಖ್ಯ ಗೊತ್ತುಂಟ. ನಿಮ್ಮ ಕಾಲಿಡಿತೇನೆ ಬ್ರಾಹ್ಮಣರು, ನನಗೆ ಹೆಚ್ಚು ಮಾತಾಡುವ ಹೆಂಡತಿ ಬೇಡ. ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ ನಿಮ್ಮ ಹೆಂಡತಿ ಎಷ್ಟು ಮಾತಾಡ್ತಾಳೆ ಅಂತ. ಹೆಚ್ಚು ಮಾತಾಡುವ ಹೆಂಡತಿ ಇದ್ದರೆ ಗಂಡನಿಗೆ ಎಷ್ಟು ಸೌಖ್ಯ ಅಂತ ನಿನಗೆ ಗೊತ್ತಿಲ್ಲ, ಅನುಭವ ನನಗೆ ಗೊತ್ತ. ಆಯ್ತಾಯ್ತು ಹೇಳಿ, ಅಲ್ಲ ನಿಮ್ಮ ಅನುಭವ ಹೇಳಿ ನೀವು. ಅಲ್ಲ, ಯಾಕೆ ಗೊತ್ತಾ, ಒಳ್ಳೆ ಸಂಸಾರ ಸುಖದಲ್ಲಿ ಹೋಗ್ತದೆ. ಇದು ನೀವು ಮಾತನಾಡುವ ಕ್ರಮ ಇಲ್ಲ ಕಾಣುತ್ತದೆ. ಅಲ್ಲಪ್ಪ,
ಯಾಕೆಂದ್ರೆ ಅವಳು ಅಲ್ಲಿ ಭೀಷ್ಮನೊಡನೆ ಮಾತಾಡಿದ್ದನ್ನು ಕೇಳಿದ ಮೇಲೆ ಅಲ್ಲ, ತಪ್ಪು ತಿಳಿಬೇಡಿ, ಒಂದು ವಾಕ್ಯ ಹೇಳ್ತೇನೆ. ಒಂದಲ್ಲ ಎರಡು. ನಾನು ಒಂದು ಮಾತಾಡಬೇಕೋ ಸಾಲ್ವ ಅಂತ ನನ್ನಲ್ಲಿ ಕೇಳಿ ನೀವು ಮಾತಾಡುವಾಗಲೇ ಗೊತ್ತಾಯ್ತು. ನೀವು ಮನೆಯಲ್ಲೂ ಹೆಂಡತಿಯಲ್ಲಿ ಕೇಳಿಯೇ ಮಾತಾಡು. ನಾನು ಒಂದು ಮಾತಾಡ್ತೇನೆ ಇವತ್ತು, ಒಂದು ಅವಕಾಶ ಕೊಡುವಂತ ಬಹುಶಃ ಅಲ್ವಾ? ಅಲ್ಲ, ಅದು ಒಂದು ಗುಟ್ಟಿನ ವಿಷಯ. ಅದೇ ಯಾಕೆ ಗೊತ್ತಾ, ಮನೆಯಲ್ಲೊಂದು ಆಸ್ಥಾನದಲ್ಲೊಂದು ಅಂತ ನಮ್ಮದು ಬೇರೆ ಬೇರೆ ಇಲ್ಲ, ಎಲ್ಲ ಒಂದೇ. ಆದರೆ ಆ ಭೀಷ್ಮನೊಡನೆ ಮಾತಾಡಿದ ವೈಖರಿಯನ್ನ ಕಂಡ ಮೇಲೆ ಇಲ್ಲಿ ಬಂದು ನಿನ್ನಲ್ಲಿ ಹೇಳಿದ್ದು ಅಷ್ಟು ಸತ್ಯದ ಮಾತು ಅಂತ ನಾನು ಹೇಳಿಕೊಟ್ಟದ್ದು. ಇನ್ನು ಒಂದು ಒಳ್ಳೆಯ ಮಾತು ಅಲ್ಲ, ಒಂದೇ ಸತ್ಯದ ಮಾತಾಡಿದ್ದಾಳೆ. ವೈಖರಿ ಬೇರೆ, ಪರ ಪಶ್ಯಂತಿ ಮಧ್ಯಮ ಬೇರೆ. ಆ ಒಳಗೆ ಹುಟ್ಟಿದ್ದನ್ನೇ ಅವಳು ಮಾತಾಡ್ತಾಳಲ್ಲ, ಗಂಟಲಿನ ಮೇಲಿದ್ದು ಮಾತಾಡ್ತಾಳ ಅಂತ. ಈ ಕುತ್ತಿಗೆ ಮೇಲೆ ಮಾತಾಡೋರು ನಾ ಬಹಳ ಜನರು ನೋಡಿದ್ದೇನೆ. ಇವಳು ಒಳಗಿಂದೇ ಮಾತಾ. ಸರಿ ಸರಿ. ಮತ್ತು ಒಂದು ಹೇಳಿ, ಮುಖ ನೋಡಿದರೆ ಜಾತಕ ಹೇಳಿದ ಯಾರು ಈ ಕಾಡಿ ಕೂಡಬೇಕು ಅಂತ ಗಾದೆ ಉಂಟು. ಕಾಡಿ ಕೂಡಬೇಕು, ಕೂಡಿ ಕಾಡಬಾರ್ದಂತೆ. ಈಗ ನೋಡು, ಎಷ್ಟು ಸಂಸಾರ ಎಲ್ಲ ಮೊದಲು ಕೂಡಿ ಬಿಡ್ತವೆ, ಕಾಡಿ ಬಿಡ್ತವೆ. ಆದ್ರೆ ನಿಮ್ಮದು ಎಂತ ಅಪರೂಪದ ಸಂಸಾರ ಆಗ್ಲಿಲ್ಲ ನಮ್ಮದಲ್ಲ, ಅದೇ ಮುಂದೆ ಆಗ್ಲಿಕ್ಕೆ. ನೀವು ಸುಮ್ಮನೆ ನೀವಿಬ್ಬರು ಮಾತಾಡಿದ ವೇಗ ನೋಡಿದ್ರೆ ಈ ಗಂಡ ಹೆಚ್ಚೋ ಹೆಣ್ಣು ಇವಳದ್ದು ಹೆಚ್ಚೋ ನಿಂದ ಹೆಚ್ಚೋ. ಕೊನೆಗೆ ಏನು ನಿರ್ಣಯ ಮಾಡಿದ್ರಿ? ಅಲ್ಲ, ಒಳ್ಳೇದು ಕಾಡಿದ್ರು. ಹೀಗೆ ಜಗಳ ಒಂದು ಮೊದಲಾಗ್ಲಿ, ಆ ನಂತರ ಕೂಡಿದರೆ ಅದೊಂದು ಒಳ್ಳೆಯ ಸಂಸಾರ ಆಗ್ತದೆ. ಮತ್ತೆ ಜ್ಯೋತಿಷ್ಯದಲ್ಲಿ ನಿನ್ನ ಮುಖ ನೋಡಿದ ಮೇಲೆ ನಾನು ಹೇಳುದು, ಗುಣ ಕೂಟ ನಿನ್ನ ಜಾತಕಕ್ಕೂ ಮತ್ತು ಇವಳ ಜಾತಕಕ್ಕೂ 16 ಆಣೆ. 16 ಆಣೆ ಜಾತಕ ಆಗ್ತದೆ. ಈಗ ಒಂದೆರಡು ಆಣೆ ಕಡಿಮೆ ಇರ್ಬೋದು. ಅಂತೂ ನನಗೊಂದು 16 ಮಾಡುವ ಆಲೋಚನೆಯಲ್ಲಿ ಇದ್ದೀರಿ ನೀವು. ಅಲ್ಲ, ಯಾಕೆಂದ್ರೆ ಇದು 16. ಇಂಥ ಪ್ರಾಯದ ಹುಡುಗಿ ಮನೆ ಬಾಗಿಲಿಗೆ ಗಂಗಾ ನದಿ ಹರಿದು ಬಂದದೆ, ನೀನು ಬೇಡ ಅಂತ ಹೇಳ್ತೀಯಲ್ಲ, ಎಂತ ಪುಣ್ಯಾತ್ಮ ನೀವು. ಎಷ್ಟು ಒಲಿದು ಬಂದ ನಾರಿಯನ್ನು ಬಿಡಬಹುದೇ? ಎಷ್ಟು ಬೇಳಿದ ರೀಗೆಯರು, ಎಷ್ಟು ಬೇಳಿದ ರೀಗೆಯರು ಮನ ಮುಟ್ಟಿ ಕೂಡುವನಲ್ಲ, ಎಂದಿಗೂ ಮುಟ್ಟಿ ಕೂಡುವನಲ್ಲ ಎಂದಿಗೂ. ಕೆಟ್ಟ ಭೀಷ್ಮನ ಬೆಳೆದು ಬಂದಿಗಳಿಟ್ಟು ಕರೆಯು. ನಿಮ್ಮ ಕುರಿತಾಗಿ ಯಾವುದೇ ದ್ವೇಷವಾಗಲಿ ಕೋಪವಾಗಲಿ ನನಗಿಲ್ಲ ಅಂತ ನಾನು ಮೊದಲೇ ಆಡಿದ್ದೇನೆ. ನನಗೂ ಹಾಗೆ ಎಷ್ಟು ಪ್ರೀತಿ ಉಂಟು ನಿಮಗೆ. ಬ್ರಾಹ್ಮಣರ ಕುರಿತಾಗಿ ಅಪಾರವಾದಂತಹ ಗೌರವ ಯಾವ ಕಾಲಕ್ಕಾದ್ರೂ ಈ ಸಾಲ್ವನಿಗಿದೆ. ಆದರೆ ಮತ್ತೆ ರೇ ಉಂಟು. ನೀವು ಹೇಳಿದ್ದೀರಿ ಅನ್ನುವ ಕಾರಣಕ್ಕಾಗಿ ನನಗೆ ಮನಸ್ಸಿಲ್ಲದಿರುವುದನ್ನು ನಾನು ಮಾಡುವುದಿಲ್ಲ. ಅಲ್ಲಿಗೆ ಮನಸ್ಸಿಲ್ಲದೆ ಇರುವುದು ಬೇರೆ, ಮನಸ್ಸು ಮಾಡುವುದು ಬೇರೆ. ಅದನ್ನೇ ನಾನು ಆಡಿ. ಈಗ ನಾವು ಬರುವಲ್ಲಿವರೆಗೆ ನಿನಗೆ ಮನಸ್ಸಿರ್ಲಿಲ್ಲ, ಬಂದ ಮೇಲೆ ನೀನು ಮನಸ್ಸು ಮಾಡಬೇಕು ಅಂತ. ಅದೇ ನನಗೆ ಇಷ್ಟ ಇಲ್ಲ ಅಂತ ನಾನು ಆಡಿ. ಈ ಯೋಗ ಒಂದೊಂದು ಸಾರಿ ಬಂದ್ರೆ ಹೇಗೆ ಬರ್ತದೆ ಗೊತ್ತು? ಹೇಗೆ ಬರ್ತದೆ? ಹೀಗೆ ಬರ್ತದೆ. ಯೋಗವ ಅದು ನಮಗೆ ಬರುವ. ಅದಕ್ಕೆ ಹಿಂದೆ ಒಂದು ಸೇರಿಸಿ ದುರ್ಯೋಗ ಅಂತ. ಅದು ಮದುವೆ ಆದ್ಮೇಲೆ ಗೊತ್ತಾಗುವುದೋ ಈಗಲೇ ಗೊತ್ತಾಗುವುದಿಲ್ಲ? ನೀವು ನಿಮ್ಮ ಅದು ಹೇಳಿದ್ದು ಒಳ್ಳೇದಾಯ್ತು. ನೀವು ಇದು ಸ್ವಾಮಿ, ನಾನೊಂದು ಮಾತು ಅವಳಲ್ಲಿ ಹೇಳಿದೆ, ನಿಮ್ಮಲ್ಲಿ ಯಾಕೆ ಬೊಬ್ಬೆ ಹಾಕಬೇಕು? ನಾನು ಬೊಬ್ಬೆ ಅಂದ್ರೆ ಆಗುದಿಲ್ಲ ನನಗೆ. ಕೈಯಿಂದ ಕನ್ನಡಿ ಕೆಳಗೆ ಬಿತ್ತು. ಮತ್ತೆ ನೀವು ಅದನ್ನು ಜೋಡಿಸಿದ್ರು, ಅದರಲ್ಲಿ ಪ್ರತಿಬಿಂಬ ಎರಡೆರಡಾಗಿ ಕಾಣುತ್ತದೆ ಬಿಟ್ಟರು ಒಂದೇ ಕಾಣುತ್ತದ? ಕಾಣುವುದಿಲ್ಲ. ಕಾಣುತ್ತದ? ನನ್ನ ಮನಸ್ಸು ಹಾಗಾಗಿದೆ ಅಂತ ನಾನು ಆಡಿದ್ದು. ಮನಸ್ಸು ಒಡೆದರೆ ಹೋಯ್ತು, ಕನ್ನಡಿ ಒಡೆದರೆ ಹೋಯ್ತು. ಮನ ಮುಟ್ಟಿ ಕೂಡುವನಲ್ಲ, ಅವಳಿಗೆ ಬೇಕಾದ್ದು ಮನ ಮುಟ್ಟಿ ಕೂಡುವನಲ್ಲ. ನಾನು ಆಡುವುದು ಮನ ಮುಟ್ಟಿ ಕೂಡುವವನೇ ಅಲ್ಲ. ಅವಳು ಸಾಲ್ವನನ್ನು ಬಿಟ್ಟರೆ ತಾನು ಮತ್ತೆ ಪ್ರಪಂಚದಲ್ಲಿ ಪರಪುರುಷನನ್ನು ನೋಡಲೇ ಇಲ್ಲ, ಪರಮ ಪತಿವ್ರತೆ ಅಂತ ಅವಳು ಹೇಳಿದ್ದಾಳೆ. ಏನು ಮದುವೆ ಆಗುವುದಕ್ಕೆ ಮೊದಲೇ ಪತಿವ್ರತೆ? ಅಲ್ಲ, ಹಾಗಲ್ಲ, ಮುಂದೆ ಆಗುವವಳು ಅಂತ, ಮದುವೆಯೂ ಆಗುವವಳು, ಆಗುವವಳು ಅಂತ. ಸ್ವಾಮಿ, ಕಾಶಿ ಕ್ಷೇತ್ರದಲ್ಲಿ ನಡೆದಂತಹ ಸ್ವಯಂವರದ ಮಂಟಪವನ್ನು ನೀವು ನೋಡಿದ್ದಿಲ್ಲ, ನೀವು ಕೇವಲ ಕೇಳಿದ್ದು ಮಾತ್ರ. ಅಲ್ಲಿ ನಡೆದಂತಹ ಘಟನೆಯನ್ನು ಕಂಡಾಗ ನನಗೆ ಅನ್ನಿಸಿದೆ, ನಾನು ನಿಜವಾಗಿ ಇವಳನ್ನು ಗಂಗಾ ನದಿಯ ಹತ್ತಿರದಿಂದಲೇ ವಿಮಾನದಲ್ಲಿ ಹಾಕಿ ಹೊತ್ತುಕೊಂಡು ಬರಬೇಕಿತ್ತು ಅಂತ. ನೋಡಿ, ಹೌದಾ? ಇದೆಲ್ಲ ಬುದ್ಧಿವಂತಿಕೆ ಕೆಲವು ಸರಿ ನಿಮಗೆ ಆದ ಮೇಲೆ ಗೊತ್ತಾಗ್ತದೆ. ಮೊದಲೇ ಮಾಡಬೇಕಿದ್ದೆಲ್ಲ ವ್ಯವಹಾರ. ಅದೇ ಅದು ಈಗ ಯಾಕೆ ಗೊತ್ತಾ, ಕಾಲ ಕೆಟ್ಟೋಗಿದೆ. ಅಲ್ಲಿ ಭೀಷ್ಮರಂತವರೆಲ್ಲ ಬರ್ತಾರೆ ಅಂತ ನಿನಗೂ ಮೊದಲು ಗೊತ್ತಿತ್ತು. ಕನಸು ಕಾಣ್ತದ? ಹೋಗುವಾಗ ನೀನು ವಿಮಾನ ಹಿಡ್ಕೊಂಡಾದ್ರೂ ಹೋಗಿದ್ಯಾ? ಅದು ಇಲ್ಲ, ನಾನು ಇಳಿದು ನಡ್ಕೊಂಡದೆ. ಮತ್ತೆ ಹೆಣ್ಣು ಸಿಗ್ತದೆ ಅಂತ ನೀನು ಇದ್ದು ವಿಮಾನ ಬಿಟ್ಕೊಂಡು ಹೋದರೆ ಸಿಗ್ತದ ಹೆಣ್ಣು? ಮತ್ತು ಒಂದು ವಧು ದರ್ಶನ ಮಂಗಲ ಅಂತ ಇವಳ ಮುಖವನ್ನು ನೋಡಿ ತಿಳಿದೆ. ಆದ್ರೆ ಇಷ್ಟು ಅಮಂಗಲ ನನ್ನ ಜೀವನಕ್ಕಾಗುತ್ತದೆ ಅಂತ ನನಗೆ ಗೊತ್ತಿಲ್ಲ. ಈಗ ನಿಮ್ಮಲ್ಲಿ ನಾನು ಹೇಳ್ತೇನೆ, ಈಗ ನಿಮ್ಮಲ್ಲೇ ನಿಮ್ಮ ಮಗನಿಗೆ ಒಂದು ಹೆಣ್ಣು ಅಂತ ನಿರ್ಣಯ ಮಾಡಿ, ಆ ಹುಡುಗಿ ಹೋಗಿ ಯಾರದ್ದೋ ಮನೆಯಲ್ಲಿ 1 ತಿಂಗಳು ಪರಪುರುಷನೊಟ್ಟಿಗೆ ಇದ್ದು ಮತ್ತೆ ಬಂದಳು ಅಂತಾದ್ರೆ ನಿಮ್ಮ ಮಗನಿಗೆ ಅವಳನ್ನು ಮದುವೆ ಮಾಡೋದಕ್ಕೆ ನಿಮ್ಮ ಮನಸ್ಸಾದ್ರೂ ಒಪ್ಪೀತೋ? ಅದು ಯಾರದ್ದೋ ಮನೆಯಲ್ಲಿ ಇದ್ರೆ ಆಗ್ತದೆ.
ಭೀಷ್ಮ ಅಖಂಡ ಬ್ರಹ್ಮಚಾರಿ ಅಂತ ಲೋಕಕ್ಕೆ ಗೊತ್ತುಂಟು ಸ್ವಾಮಿ, ಮಾರ್ರೆ. ಈ ನಿಮ್ಮ- ಅಖಂಡ ಬ್ರಹ್ಮಚಾರಿಗಳ ವಿಷಯದಲ್ಲೆಲ್ಲ ಹಾಗೆಲ್ಲ ಅದೇ ನಾನು ಹೇಳುದು, ಅಖಂಡ ಬ್ರಹ್ಮಚಾರಿಗಳ ವಿಷಯ ಮಾತಾಡಿ ಪ್ರಯೋಜನ ಇಲ್ಲ ಅಂತ. ಮಾತಾಡ್ಲೇ ಅದಂದ್ರೆ ಕೆಲವು ಮಾತಾಡುವಾಗ ಇರುವುದಿಲ್ಲ ಅವರ ವಿಷಯ. ನಿಮ್ಮೂರಲ್ಲೆಲ್ಲ ಹಾಗುಂಟ? ನಮ್ಮಲ್ಲಿ ಹಾಗೆ ಇರುವುದು. ನಮ್ಮಲ್ಲೆಲ್ಲ ಅಖಂಡ ಬ್ರಹ್ಮಚಾರಿಗಳು ಅಂದ್ರೆ ಬ್ರಹ್ಮಚಾರಿಗಳೇ. ಬ್ರಹ್ಮಚಾರಿ ಹೌದಾದ್ರೆ ಸ್ವಯಂವರ ಮಂಟಪಕ್ಕೆ ಬರಬಾರದು. ಬಂದದ್ದು ಯಾಕೆ ಅವನು? ಹಾ ಹಾ ಸ್ವಯಂವರ ಮಂಟಪಕ್ಕೆ ಬರುವುದಕ್ಕೆ ಶಾಸ್ತ್ರವಿರೋದು ಉಂಟು. ಅಲ್ಲಿಗೆ ನಿಮಗೆ ಬ್ರಹ್ಮಚಾರಿ ಬಂದ್ರೆ ಆಗುತ್ತದಂತೆ. ಇದು ಭೀಷ್ಮನ ಜೊತೆಗೆ ಹೋದಂತಹ ಇವಳನ್ನು ನಾನು ಮನಮುಟ್ಟಿ ಕೂಡುವವನಲ್ಲ. ಅವಳು ಕೂಡಿದ್ದಾಳೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳುವುದು ಹಾಗೆ, ಭೀಷ್ಮನನ್ನು ಬೆರೆತು ಬಂದವಳು ಅಂತ. ತರುಣಿಯದ ಕೇಳುತ್ತಲೆಂದಳು ತರುಣಿಯದ ಕೇಳುತ್ತಲೆಂದಳು ಪರರ ಸ್ಪರ್ಶವ ಗೈಯಲ್ಲಿ ಪರರ ಸ್ಪರ್ಶವ ಗೈಯಲ್ಲಿಲ್ಲ ಪರರ ಸ್ಪರ್ಶವ ಗೈಯಲ್ಲಿಲ್ಲೂರು ತರದ ನಂಬಿಕೆ ಪ್ರಮಾಣವ ವಿರಜಿಸುವೆನು ಪರರ ಸ್ಪರ್ಶವ ಗೈಯಲಿಲ್ಲೆಂದೋರು ತರದ ನಂಬಿಕೆ ಪ್ರಮಾಣವ ವಿರಜಿಸುವೆನು ಉರುತರದ ನಂಬುಗೆ ಪ್ರಮಾಣವ ವಿರಚಿಸುವೆನೋ ನನ್ನ ಅಳುವನ್ನೇ ಕೇಳಬೇಕು, ನಾನು ಅಳುವುದನ್ನೇ ನೀನು ಕಾಣಬೇಕು ಎನ್ನುವಂತಹ ಹೆಬ್ಬಯಕೆ ಅಂತರಂಗದ ತುಂಬೆಲ್ಲ ನೀನು ಹೊತ್ತುಕೊಂಡಿದ್ರೆ ನಿನಗೆ ಬೇಕಾದಷ್ಟು ಅಳುತ್ತೇನೆ ನಾನು ಸಾಲ್ವೇಶ. ಯುದ್ಧ ರಂಗದಲ್ಲಿ ಹೋರಾಡುವ ಕಾಲಕ್ಕೆ 4 ಹನಿ ಅಲ್ಲ, ಈ ಅಂಬೆಗೆ ಬೇಕಾಗಿ ನೆತ್ತರಿನ ಹನಿಗಳನ್ನು ಹರಿಸಿದಂತಹ ನನ್ನ ಸಾಲ್ವನನ್ನು ನಾ ಕಂಡವಳು. ಆ ಸಾಲ್ವನ ಮಾತಿಗಾಗಿಯೋ ಆ ಸಾಲ್ವನನ್ನು ಪಡೆಯುವುದಕ್ಕೆ ಬೇಕಾಗಿಯೋ 4 ಹನಿ ಕಣ್ಣೀರನ್ನು ಸುರಿಸುವುದಕ್ಕೆ ನಾ ಸಂಕೋಚ ಪಡುವವಳಲ್ಲ. ಆದರೆ ಕಣ್ಣೀರನ್ನು ಹರಿಸು, ಆದರೆ ಇಷ್ಟು ಸಂಕಟ ಕೊಡುವ ಮಾತಾಡಬೇಕು. ನಿನಗೆ ನನ್ನ ಕುರಿತಾಗಿ ಕಣ್ಣೀರು ಹರಿಸಬೇಕು ಅಂತ ಇದ್ರೆ ಶ್ರದ್ಧಾಂಜಲಿ ಸಭೆ ಮಾಡುವಾಗ ಬಾ. ಸತ್ತ ಸಾಲ್ವನ ಮುಂಭಾಗದಲ್ಲಿ ಬಂದು ನಿಂತು ಮಾತಾಡ್ತಾಳೆ ಇವಳು. ಪ್ರೀತಿಗೆ ಸಾವಿಲ್ಲ ಅಂತ ತಿಳಿದವಳು ನಾನು. ಆಗಲಿ, ಆ ಪ್ರೀತಿಗೆ ಒಂದು ಶ್ರಾದ್ದ ಮಾಡುವುದಕ್ಕೋ ಶ್ರದ್ಧಾಂಜಲಿ ಕೊಡುವುದಕ್ಕೋ ಸಿದ್ಧನಾಗಿ ನಿಂತಿದ್ದೇನೆ ಅಂತ ನೀ ಹೊರಟರು ನನ್ನ ಪ್ರೀತಿ ಅಷ್ಟು ಸುಲಭಕ್ಕೆ ನಿನ್ನನ್ನು ಬಿಡುವುದಿಲ್ಲ ಸಾಲ್ವ, ನಿನ್ನನ್ನು ಬಿಡುವುದಿಲ್ಲ. ಇದು ಎಂತಹ ಮಾತುಗಳನ್ನು ಆಡ್ತೀನಿ. ಏನಾಡಿದೆ? ಭೀಷ್ಮನ ಬೆರೆತು ಬಂದಿ ಹಳಿಕೆ ನಿಜವು. ಇದು ಯಾವ ಪಾರ್ವತಿ ದೇವಿಗೆ ತನ್ನ ದೇಹದ ಅರ್ಧ ಭಾಗವನ್ನು ಕೊಟ್ಟು ಅರ್ಧ ನಾರೀಶ್ವರ ಅಂತ ಪ್ರಪಂಚದ ಮುಂದೆ ತೋರಿಸಿಕೊಳ್ಳುವಲ್ಲಿ ಯಾವ ಸಂಕೋಚವಿಲ್ಲದೆ ತನ್ನ ಅರ್ಧ ಭಾಗವಾಗಿ ಕಂಗೊಳಿಸುವುದು ಶಕ್ತಿ. ಪರಿಪೂರ್ಣನಾಗಬೇಕಾದ್ರೆ ತನಗೆ ಆ ಶಕ್ತಿಯ ಸಹಯೋಗ ಬೇಕು ಎಂದಂತಹ ಪರಶಿವ ವಿಶ್ವನಾಥನಾಗಿ ಕಾಶಿಯಲ್ಲಿ ಹೇಗೆ ರಾರಾಜಿಸುತ್ತಿದ್ದಾನೋ ಆ ವಿಶ್ವನಾಥನ ಚರಣ ಸೇವೆಯನ್ನು ಅನುದಿನ ನಾ ಮಾಡಿದ್ದು ಹೌದಾದರೆ ತನ್ನ ಶ್ರೀವಕ್ಷಸ್ಥಲದಲ್ಲಿಯೇ ಯಾವ ಆ ಲಕ್ಷ್ಮೀದೇವಿಗೆ ಆಶ್ರಯವನ್ನು ಕೊಟ್ಟಂತಹ ಲಕ್ಷ್ಮೀನಾರಾಯಣರ ದಾಂಪತ್ಯ ಎನ್ನುವುದು ಪ್ರಪಂಚದಲ್ಲಿ ಮಾರ್ಗದರ್ಶಕವಾದ ಮಾರ್ಗ ಪ್ರಬೋಧಕವಾದ ದಾಂಪತ್ಯ ಎನ್ನುವ ಹಾಗೆ ಪ್ರಪಂಚದ ಸಜ್ಜನರೆಲ್ಲ ಮಾನಿಸುವ ಆ ಲಕ್ಷ್ಮೀನಾರಾಯಣರನ್ನು ಸಾಕ್ಷಿಯಾಗಿರಿಸಿಕೊಂಡು ಆ ಶಕ್ತಿ ನಮಗಿಲ್ಲದೆ ಇರಬಹುದು, ಆದರೆ ಆ ಮಾರ್ಗದರ್ಶನದ ಭವ್ಯ ದಿವ್ಯ ದಾಂಪತ್ಯವನ್ನು ಅನುಭವಿಸಬೇಕು ನಿನ್ನ ಜೊತೆಯಲ್ಲಿ. ಇದು ನಿನ್ನ ಶರೀರಾರ್ಧವಾಗಬೇಕು, ನಿನ್ನ ಹೃದಯವಾಸಿನಿ ಆಗಬೇಕು ಎನ್ನುವುದಕ್ಕಾಗಿ ಓಡೋಡಿ ಬಂದ ನಾನಿನ್ ಯಾವ ನೆಲೆಯಿಂದ ನಿನ್ನನ್ನು ನಂಬಿಸ್ತೆ ಹೇಳು? ಸಾಯುವ ಶ್ರದ್ಧಾಂಜಲಿಯ ಮಾತಾಡ್ತಿ. ನನಗೆ ಸಾಯುವುದಕ್ಕೆ ಬೇಕಾದ 1000 ಪ್ರಶ್ನೆಗಳು ಬೇಡ ಸಾಲ್ವೇಶ, ಬದುಕಿನ ಒಂದು ಉತ್ತರ ಬೇಕು. ಅದಕ್ಕಾಗಿ ನಾ ಓಡಿ ಬಂದವಳು. ಪ್ರಶ್ನೆ ಕೇಳುವುದಕ್ಕೇನು?
ನಾಲಿಗೆ ಬಲ ಉಂಟು ಅಂತಾದ್ರೆ ಸಾವಿರ ಪ್ರಶ್ನೆ ಕೇಳಬೇಕು. ಆದ್ರೆ ಮನಸ್ಸಿನ ಬಲದಿಂದ ಬದುಕಿನ ಉತ್ತರ ಸಿದ್ಧ ಆಗುವುದು. ಈ ಪ್ರಶ್ನೆಗಳಲ್ಲ ಬೇಕಾದದ್ದು. ಮತ್ತೆ ಆ ಪ್ರೀತಿಯನ್ನು ಕಾಣು. ಇದು ಪರರ ಸ್ಪರ್ಶವನ್ನು, ಈ ಬ್ರಾಹ್ಮಣರು ಸಾಕ್ಷಿ ಇದ್ದಾರೆ. ಪರರ ಸ್ಪರ್ಶವನ್ನು ಮಾಡುವುದು ಬಿಡು. ಮನಸ್ಸಿನಿಂದ ಕಲ್ಪಿಸಲಾರದ ಅಂಬೆ, ಮನಸ್ಸಿನಿಂದ ಮಾತಿಂದ ಕೃತಿಯಿಂದ ಸಾಲ್ವೇಶನವನ್ನು ಮಾತ್ರ ಒಪ್ಪಿ ಓಡೋಡಿ ಬಂದಂತಹ ಅಂಬೆಯನ್ನು ಹೀಗೆ ತುಚ್ಛವಾದ ಮಾತಿನಿಂದ ನಿಂದಿಸಬೇಡ. ಪರರ ಸ್ಪರ್ಶವನ್ನು ಗೈಯ್ಯದವನಲ್ಲ, ಪಾಪ ನಿವಾರಕಳಾದಂತಹ ಆ ಅಂಬೆಯ ಜಲವನ್ನು ಕುಡಿದು ಬೆಳೆದಂತಹ ಈ ದೇಹದಲ್ಲಿ ಅಂತಹ ಮತಿಯಾಗಲಿ ಮಾತಾಗಲಿ ಕೃತಿಯಾಗಲಿ ಬರುವುದಕ್ಕೆ ಸಾಧ್ಯ ಇಲ್ಲ. ವಿಶ್ವನಾಥನ ಆಣೆ, ಸುಮಂಗಲಿಯಾದ ಪಾರ್ವತಿ ಆಣೆ, ಲಕ್ಷ್ಮೀ ದೇವಿ ಆಣೆ, ನಾರಾಯಣ ಆಣೆ, ನಿನ್ನಾಣೆ, ನನ್ನಾಣೆ, ನಂಬು ಸಾಲ್ವಾ, ನಂಬು. ನೀನು ದೇವತೆಗಳನ್ನು ನನ್ನನ್ನು ಕೊಲ್ಲಬೇಕು ಅಂತ ಇಲ್ಲ ಆಣೆ ಹಾಕಿ. ಗಂಗಾ ನದಿಯ ದಡದಲ್ಲಿ ನನಗೆ ಯಾವ ಭಾಷೆಯನ್ನು ನೀನು ಕೊಟ್ಟಿದ್ದೀಯೋ, ಪರಿಸ್ಥಿತಿಗೆ ಅನುಗುಣವಾಗಿ ನಿನಗೆ ಅನುಕೂಲವಾಗುವಂತಹ ಯಾವ ಭಾಷೆಯನ್ನಾದರೂ ನೀನು ಹೇಳಬಲ್ಲೆ. ನನಗೆ ಅಲ್ಲಿಯೇ ಅರ್ಥ ಆಗಿ ಹೋಗಿದೆ. ಸುಂದರಾಂಗಿ ಮಾತ್ರವಲ್ಲ, ತರುಣಿಯಾದಂತಹ ನೀನು ಏನು ಗೊತ್ತೇ? ತರುಣಿ ಕೇಳುವೆ ಬಿಚೋರಿ, ತರುಣಿ ಕೇಳುವೆ ಬಿಚೋರಿ, ಪರರು ಒಳಗಿರಿಸಿ ಮನವನ್ಯಾಯ ಸಗಸಗ ಸಾಲ್ವನನ್ನೇ ನಾನು ಪ್ರೀತಿಸಿದವಳು ಅಂಬೆ. ಈಗ ನೀನೇನಾಡಿದ್ದು? ಗಂಗಾ ನದಿಯ ಜಲವನ್ನೇ ಕುಡಿದು ಬೆಳೆದವಳು, ಸಾಕ್ಷಾತ್ ಅರ್ಧ ಶರೀರದಲ್ಲೇ ಪಾರ್ವತಿಯನ್ನು ಇರಿಸಿಕೊಂಡಂತಹ ಪರಮೇಶ್ವರನನ್ನೇ ಆರಾಧಿಸ್ತಾ ಬೆಳೆದವಳು. ಇಷ್ಟನ್ನೆಲ್ಲ ನನ್ನ ಆಸ್ಥಾನದಲ್ಲಿ ನಿರ್ಭೀತಳಾಗಿ ಹೇಳುವವಳಿಗೆ ಕಾಶಿ ಕ್ಷೇತ್ರದಲ್ಲಿ ಮಾತ್ರ ಹೇಳುವುದಕ್ಕಾಗಲಿಲ್ಲ. ನಾನು ಸಾಲ್ವನನ್ನು ವರಿಸ್ತೇನೆ ಅನ್ನುವಂತಹ ಒಂದು ಮಾತು ಒಲಿಸಿ ವರಿಸುವೆ ಅಂತ ಹೇಳಿದ ನಿನ್ನ ಬಾಯಿಯಿಂದ ಬರಲಿಲ್ಲ. ನಿನ್ನ ಯಾವ ಮಾತುಗಳನ್ನು ಇನ್ನು ಮುಂದೆ ನಾನು ನಂಬುವುದಕ್ಕಿಲ್ಲ ಅಂಬೆ. ಯಾವಾಗ ಭೀಷ್ಮನ ರಥವನ್ನು ಏರಿ ನೀನು ಹಸ್ತಿನಾವತಿಯ ಕಡೆಗೆ ಹೋದೆಯೋ, ಅಲ್ಲಿ ಮತ್ತೆ ಏನು ಘಟನೆ ನಡೆಯಿತು ಅಂತ ನನಗೆ ಗೊತ್ತಿಲ್ಲ. ಸಂತೋಷದಿಂದ ರಥ ಏರಿ ಹೋದಂತಹ ನೀನು ಈ ರೀತಿಯಾಗಿ ಬರಬೇಕು ಅಂತ ಆದರೆ ಭೀಷ್ಮನನ್ನು ಒಪ್ಪಿಸಿ ಬಂದಿದ್ದೇನೆ ಅಂತ ನೀನಾಡ್ತಿ. ಆದರೆ ಭೀಷ್ಮನನ್ನು ಒಪ್ಪಿಸಿ ಬಂದಿದೆಯೋ, ಅಲ್ಲಿ ಬೇರೆ ಏನಾದರೂ ಅನಿವಾರ್ಯತೆ ಹುಟ್ಟಿ ಅಲ್ಲಿಂದ ತಪ್ಪಿಸಿ ಬಂದಿದೆಯೋ, ಯಾವುದು ನನಗೆ ಅರ್ಥ ಆಗುವುದಿಲ್ಲ. ನಿನ್ನಲ್ಲಿ ಸ್ಪಷ್ಟವಾಗಿ ಎರಡು ಮಾತುಗಳನ್ನು ಆಡ್ತೇನೆ. ಒಂದು, ಸಾವಿತ್ರಿ ಸೊಸೆಯಾಗಿ ಬಂದಂತಹ ರಾಜ್ಯ ಇದು, ಸತ್ಯವಾನನ ರಾಜ್ಯ. ಒಂದೇ ವರ್ಷದಲ್ಲಿ ತನ್ನ ಗಂಡನಾಗುವವ ಸಾಯ್ತಾನೆ ಅಂತ ಗೊತ್ತಿದ್ದು ಇನ್ನು 1 ವರ್ಷ ಕಳೆದು ನೋಡುವ, ಒಂದು ವೇಳೆ ಸತ್ಯವಾನ ಸಾಯದೇ ಇದ್ದರೆ ಮತ್ತೆ ಅವನನ್ನು ಮದುವೆ ಆಗುತ್ತಾನೆ ಅಂತ ಸಾವಿತ್ರಿ ಹೇಳಿದ್ದಲ್ಲ. ಸಾಯ್ತಾನೆ ಅಂತ ಗೊತ್ತಿದ್ರೂ ನಾನು ಮದುವೆ ಆಗ್ತೇನೆ. ನಿನಗೆ ಸೋತು ಕೆಳಗೆ ಬಿದ್ದಂತಹ ಸಾಲ್ವ ಬೇಡ, ಅವನು ಸೋತಿದ್ದಾನೆ, ಎಲ್ಲಿಯಾದರೂ ನನ್ನನ್ನು ಒಪ್ಪದಿದ್ದರೆ ಅನ್ನುವಂತಹ ಶಂಕೆ ನಿನಗೆ. ನನ್ನ ಮೇಲಿರುವಂತಹ ಪ್ರೀತಿಯಲ್ಲೇ ಶಂಕೆ. ಮತ್ತೆ ನಾನು ಯಾಕೆ ನಿನ್ನನ್ನು ವರಿಸಬೇಕು, ನಿನ್ನನ್ನು ನಾನು ಪ್ರೀತಿಸಬೇಕು? ಭೀಷ್ಮನ ಜೊತೆಗೆ ಹೋಗುತ್ತಿ. ನಾನು ಆಡ್ತಾ ಇರೋದು ಶಾರೀರಿಕವಾಗಿ ಅಲ್ಲ, ಸ್ಪಷ್ಟವಾಗಿ ನೀನು ಆಡಿದೆ. ಪರಪುರುಷರ ಸ್ಪರ್ಶವನ್ನು ಇಲ್ಲಿಯವರೆಗೆ ಮಾಡಲಿಲ್ಲ ಅಂತ. ಒಂದು ವೇಳೆ ನೀನು ಸ್ಪರ್ಶ ಮಾಡಿದ್ದಿ ಅನ್ನೋದು ನನಗೆ ಸಾಕ್ಷಿ ಸಹಿತವಾಗಿ ಸಿಕ್ಕಿದರೆ ಆಗ ನೀನು ಆಡ್ತಿ, ಅದು ನಾನು ಅವರನ್ನು ಮುಟ್ಟಿದ್ದಲ್ಲ, ಅವರೇ ನನ್ನನ್ನು ಮುಟ್ಟಿದ್ದು ಅಂತ. ಅಂದರೆ ಅಲ್ಲಿಯೂ ನಿನ್ನ ಮಾತು ಸತ್ಯ ಆಗುತ್ತದೆ. ಅವರು ಬೇಕು ಅಂತ ಬಂದು ಮುಟ್ಟಿದ್ರು, ನಾನೇನು ಮಾಡೋದು? ಹಾಗಾಗಿ ಇದು ಮನಸ್ಸಿನಲ್ಲಿ ಸ್ಥಾಯಿಯಾದಂತಹ ಸ್ಥಿರವಾದಂತಹ ಭಾವವನ್ನು ಹೊಂದಿಲ್ಲದ, ನಿನ್ನ ಚಿತ್ತವೇ ಚಂಚಲವಾದದ್ದು ಅಂತ ಇಷ್ಟು ದಿನಗಳ ಅಥವಾ ಆ ಕ್ಷಣದ ಒಡನಾಟದಿಂದ ನಾನು ಅರಿತವನಿದ್ದೇನೆ. ವ್ಯಕ್ತಿಗತವಾಗಿ ಅಂಬೆ ಮೇಲಿರುವಂತಹ ದ್ವೇಷದಿಂದಲೋ ಕ್ರೋಧದಿಂದಲೋ ಈ ಮಾತನ್ನು ಸಾಲು ಆಡ್ತಾ ಇದ್ದಾನೆ ಅಂತ ತಿಳಿಬೇಡ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನಿನ್ನ ಕುರಿತಾಗಿ ನನಗಿರುವಂತಹ ಪ್ರೀತಿ ಏನುಂಟದ ಆಗ ನಾನು ಪ್ರಾರಂಭಕ್ಕೆ ಆಡಿದಂತೆ ಸುಟ್ಟು ಭಸ್ಮವಾಗಿ ಹೋಗಿದೆ. ನನ್ನ ಮುಂಭಾಗದಲ್ಲಿ ಕಾಣ್ತಾ ಇರುವವಳು ಯಾರು ಗೊತ್ತಾ? ವ್ಯಭಿಚಾರಿಣಿಯಾದಂತಹ ಯಾರೆಲ್ಲ ವ್ಯಭಿಚಾರಿ, ಯಾರೆಲ್ಲ ವ್ಯಭಿಚಾರಿ, ನಿನ್ನೆಡೆ ಸಾರಿ ಬಂದದಾಗಿಟ್ಟು ಬೇಡಿದ ಸಾರಿ ಬಂದದಾಗಿಟ್ಟು ಬೇಡಿದೆ. ಪೂರಿ ವಿನಯವ ತೋಟೆ ಪೂರ್ವದಿ ಚಾರ ನೀನು ಯಾರೆಲ್ಲ ನಾಲಿಗೆ ಉಂಟು ಅಂತ ಮಾತಾಡುವುದು ಅಲ್ಲ, ಗಂಡಸು ಎನ್ನುವ ಹಾಗೆ ಮಾತಾಡುವುದ ನೀನು? ತಾಯಿ ಹೆತ್ತ ಮಗನೋ ನೀನು? ಹೌದೇ. ನಿನಗೊಂದು ಅಕ್ಕ ತಂಗಿ ಇದ್ದಾರೆ. ಇದ್ದವ ಹೀಗ ಮಾತಾಡುವುದು ನಿನಗೆ ಇದ್ದ ಕಾರಣಕ್ಕಾಗಿ ಹೇಳಿದ್ದು. ಸಂಸ್ಕಾರ, ನೀತಿ, ನ್ಯಾಯ, ಧರ್ಮ ಕೇವಲ ನಾಲಿಗೆ ತುದಿಯಲ್ಲಾಡುವ ಶಬ್ದಗಳಲ್ಲ, ಆಚರಣೆಯಲ್ಲಿರಬೇಕಾದದ್ದು. ಏನು ವ್ಯಭಿಚಾರ? ಏನು ವ್ಯಭಿಚಾರ? ಸಭೆ ನಿನ್ನದ್ದು, ಜನ ನಿನ್ನದ್ದು ಎನ್ನುವ ದುರಹಂಕಾರದಿಂದ ನೀ ಮಾತಾಡುವುದಕ್ಕೆ ತೊಡಗಿದ್ರೆ
ಏನು ಪ್ರಶ್ನೆ ಕೇಳುವುದಕ್ಕಾಗದೆ ಮಾತಾಡುವುದಕ್ಕೆ ಬಾರದೆ ನಿಂತವಳಲ್ಲ ನಾನು. ನಿನ್ನಲ್ಲಿರುವ ಪ್ರಾಮಾಣಿಕವಾದ ಪ್ರೀತಿಯನ್ನು ಬಯಸಿ ಬಂದವಳಿಗೆ ವಾದ ಬೇಡ ಎನ್ನುವ ನೆಲೆಯಲ್ಲಿ ವೇದಾತ್ಮನಾದಂತಹ ಪಶುಪತಿಯನ್ನು ವಿಶ್ವನಾಥನನ್ನು ಸಾಕ್ಷೀಕರಿಸಿ ಮದುವೆಯಾಗುವಂತ ಆಡಿದ್ರೆ, ನಿನ್ನನ್ನು ಪ್ರೀತಿಸಿ ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನಾದ್ರೂ ಬಿಟ್ಟು ಓಡೋಡಿ ಬಂದ್ರೆ ನಿನ್ನಗೆ ಆ ಪ್ರೀತಿಯ ಮೌಲ್ಯ ಗೊತ್ತಿಲ್ಲ, ಅಂಬೆಯ ಮೌಲ್ಯ ಗೊತ್ತಿಲ್ಲ, ಸಂಸ್ಕಾರ ಇಲ್ಲದವನ ಹಾಗೆ ತುಂಬಿದ ಸಭೆಯಲ್ಲಿ ಹೆಣ್ಣನ್ನು ತುಚ್ಛೀಕರಿಸುವ ಹಾಗೆ. ವ್ಯಭಿಚಾರಿ, ಏನು ವ್ಯಭಿಚಾರಿ? ವ್ಯಭಿಚಾರಿ ನೀನು. ಹೇಗೆ 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 ಹೇಗೆ? ಗಂಗಾ ನದಿಯ ಕೂಲದಲ್ಲಿ ಸ್ವಯಂವರ ಮಂಟಪ ಉಂಟು ಬಾ ಅಂತ ಹೇಳಿದ್ರೆ ನಾರಿ ಸ್ವಯಂವರ ಕೊಪ್ಪದೆ ಬಾ ಒಡಿ ಹೋಗುವ ಅಂತ ಹೇಳಿದವ. ಮಾಡಿದ್ದೇನೆ. ಏನಾಡಿದೆ? ಎಲ್ಲಿ ವ್ಯಭಿಚಾರ? ಅಲ್ಲಲ್ವ ವ್ಯಭಿಚಾರ ಇದ್ದಲ್ಲ. ಅಲ್ಲ ಅಂತ ಯಾರು ಹೇಳಿದ್ದು? ನಾನು ನಿನಗಿಂತ 2 ಪಟ್ಟು ವ್ಯಭಿಚಾರ ಮಾಡಿ ಏನು? ಹೌದು. 4 ಮಂದಿ ನೈತಿಕತೆ ಏನು? ಏನಾಯ್ತು ಈಗ? ಇನ್ನೊಬ್ಬನಿಗೆ ಹೇಳುವ ನೈತಿಕತೆ ಏನು ಉಂಟಾ? ನಾನು ನನ್ನ ಅಪ್ಪನಿಗೆ ಮೋಸ ಮಾಡಿ ನಾನು ನನ್ನ ಅಪ್ಪನಿಗೆ ಮೋಸ ಮಾಡಿ ಬಂದದ್ದಲ್ಲ. ಹೇಳು ಏನನ್ನು? ಮಾತಿಗೆ ಆಡ್ತೀಯಲ್ಲ. ಒಂದು ಮಾತು ನೀ ಹೇಳಲಿಲ್ಲ. ತುಂಬಿದ ಸಭೆಯಲ್ಲಿ ಅಷ್ಟುದ್ದ ಭಾಷಣ ಮಾಡಿದ್ಯಲ್ಲ. ಬಂದವ ಪರಮ ರೂಪಾತಿಶಯಕ್ಕೆ ಮೋಹಿಸುವುದೊಂದು, ವಿಕ್ರಮಿಗಳನ್ನು ಗೆಲ್ಲುವುದೊಂದು. ಒಂದು ಮಾತು ನಿನ್ನ ಪ್ರಾಮಾಣಿಕ ಪ್ರೀತಿಯ ಹೌದು ಅಂತಾದ್ರೆ ಈಗ ನನ್ನದು ಪ್ರಾಮಾಣಿಕ ನೀ ಹೇಳಲಿಲ್ಲ. ನನ್ನದು ಪ್ರಾಮಾಣಿಕ ಪ್ರೀತಿ ಹೇಳಿದ್ಯಾರು? ನೀ ಇಷ್ಟು ಹೊತ್ತು ಮಾತಾಡುವವ ಒಂದು ಮಾತಾಡಿದ್ಯೋ? ನಾ ಬಂದದ್ದು ಅಂಬೆಗಾಗಿ. ಇಷ್ಟೆಲ್ಲ ಭಾಷಣವೇ ಬೇಡ. ಸರಿ, ನಾ ಅಂಬೆಯನ್ನು ಪ್ರೀತಿಸಿದ್ದೇನೆ. ಇಷ್ಟು ಮಾತಾಡುವ ಅವಕಾಶ ನಿನಗಿತ್ತೋ ಇಲ್ವೋ? ಹಾಗಾದ್ರೆ ನಿನ್ನದ್ದಾದ ಮಾನಸಿಕ ವ್ಯಭಿಚಾರ ಹೇಗೆ ಬಲ್ಲಯ್ಯ? ನಿನಗೆ ಸುಲಭವಾಗಿ ಸಿಕ್ಕುವ ತುತ್ತಾಗಿದ್ರೆ ಬೇಕಿತ್ತು. ಸರಿ, ನಿನಗೆ ಕಷ್ಟಪಟ್ಟು ಬರೆಯುವ ಪ್ರೀತಿ ಅಲ್ಲ ಬೇಕಾದದ್ದು. ನಿನಗೆ ಪಲ್ಲಂಗದಲ್ಲಿ ಹೊರಳಾಟ ಮಾತ್ರ ಬೇಕಾದದ್ದೇ ಹೊರತು ಅದಿಲ್ಲದಿದ್ರೆ ಹೆಣ್ಣಿನ ನರಳಾಟ ಏನು ಎನ್ನುವುದನ್ನು ಅರ್ಥವಿಸಿಕೊಳ್ಳೋದು. ನೀ ಮಾತಾಡ್ತಿ ಅಂತ ಮುಚ್ಚುಬಾಯಿ. ಇದೋ ಸ್ಥಾನ ಯಾವುದಾಗಲಿ ಅಂತರಂಗದಲ್ಲಿ ನೈತಿಕತೆಯನ್ನು ಸ್ಥಿರವಾಗಿ ಉಳಿಸಿಕೊಂಡಂತಹ ಸ್ತ್ರೀನ ಹೌದು ಎನ್ನುವುದರಿಂದಲೇ ಏನು ಸಾವಿತ್ರಿ ಬಂದ ದೇಶವ? ಹೌದು, ಸಾವಿತ್ರಿ ಬಂದ ದೇಶ. ಆಯುಷ್ಯ ಇಷ್ಟು ಅಂತ ಗೊತ್ತಿದ್ದ ಮೇಲೂ ಯಮನಿಂದ ತಂದವಳು. ಹೌದಾ? ಯಾವಾಗ? ಮದುವೆಯಾದ ಮೇಲೆ. ಮದುವೆಯಾಗುವುದಕ್ಕಿಂತ ಮೊದಲೇ ನಿನ್ನ ಮಾನ ಗೌರವವೆಂಬ ಆಯುಷ್ಯವನ್ನು ಹಸ್ತಿನಾವತಿಯಿಂದ ಕಿತ್ತು ತಂದು ಕೊಡುವುದಕ್ಕೆ ಹೊರಟ್ರೆ ನನಗೆ ಯಮನೇ ಪ್ರೀತಿ ಅಂತ ಹೊರಟ ಸತ್ಯವಾನ. ಹೆಂಡತಿ ಕೊಟ್ಟ ಭಿಕ್ಷೆಯಲ್ಲಿ ನಾನು ಬದುಕಬೇಕು. ಇದು ಅಂತ ನಾನು ಅದೇ ದುರಹಂಕಾರ ನಿಮ್ಮ ಗಂಡಸರದ್ದು. ನಿಮಗೆ ನಾಲಿಗೆಯಲ್ಲಿ ಹೇಳಿದ್ರೆ ಅವಮಾನ, ನಾವು ಹೇಳಿದ್ರೆ ಏನು ತೊಂದರೆ ಇಲ್ಲ. ಹೆಂಡತಿ ಕೊಟ್ರೆ ನಿಮಗೆ ಪ್ರೀತಿ ಅಲ್ಲ, ಅದು ನಿಮಗೆ ಭಿಕ್ಷೆ. ನೀವು ಕೊಟ್ರೆ ನಿಮ್ಮ ಪರಮಾನುಗ್ರಹ. ಯಾರಿಗೆ ಬೇಕು ನಿನ್ನ ಪರಮಾನುಗ್ರಹ? ಪ್ರೀತಿಯ ಮೌಲ್ಯ ಗೊತ್ತಿಲ್ಲದ, ಅಂಬೆಯ ಮೌಲ್ಯ ಗೊತ್ತಿಲ್ಲದ, ನಿನ್ನತನದ ಮೌಲ್ಯವೂ ಗೊತ್ತಿಲ್ಲದ ಒಬ್ಬ ಬರಡು ಕಾಡು ಮನುಷ್ಯನ ಹಿಂದೆ ಸ್ವಾಮಿ ಹೆಚ್ಚು ನೀನು ಇಲ್ಲಿ ಮಾತನಾಡಿ ಗಂಗಾ ನದಿಯ ದಡದಲ್ಲಿ ಕಂಡಂತಹ ಅಂಬೆಯನ್ನು ನನ್ನಲ್ಲಿ ನೋಡಿ ಮೋಹ ಹುಟ್ಟಿದ ಹೌದು. ಆದರೆ ಒಂದು ನೆನಪಿಟ್ಟುಕೋ, ಅದು ಸ್ಥಿರವಾದಂತಹ ಪ್ರೀತಿ ಅಲ್ಲ. ಕಾಶಿ ಕ್ಷೇತ್ರಕ್ಕೆ ಬಂದು 3 ಕನ್ಯೆಯರನ್ನು ಮದುವೆ ಆಗಬೇಕು ಅನ್ನೋ ನೆಲೆಯಿಂದಲೇ ನಾನು ಬಂದವನು. ದಾರಿಯಲ್ಲಿ ನಿನ್ನನ್ನು ಕಂಡೆ ಮದುವೆ ಆಗುವ ಅಂತ ಹೇಳಿದೆ. ಈಗ ನನ್ನ ಆಸ್ಥಾನದಲ್ಲಿ ಬಂದು ನನ್ನ ಕುರಿತಾಗಿ ಯಾವುದಾದ್ರೂ ಒಂದು ಅಪಶಬ್ದ ಆಡಿದೆ ಅಂತ ಮಾತಾಡಿದ್ದೇನೆ, ಏನು ಮಾಡ್ತೀನಿ? ನಿನ್ನನ್ನು ಕತ್ತರಿಸಿ ಕೊಂದೇನು. ನಾನು ನಿಜವಾದ ಅರ್ಥದಲ್ಲಿ ಕಳರಾಯ ಆಗಬೇಕಾದಿತ್ತು. ನಿನ್ನ ಕತ್ತಿ ಆಗಲೇ ಮುರಿದು ಹೋಗಿದೆ. ಸರಿ ಆಯ್ತದ? ಈಗ ಇಲ್ಲಿಗೆ ಬಾ, ನನ್ನ ಮುಂದೆ ಬಂದು ಮುರಿದ ಕತ್ತಿ ಸರಿ ಮಾಡಬಹುದು, ಬಹುಶಃ ತಲೆ ಸರಿ ಆಗ್ಲಿಲ್ಲ. ನಿನ್ನ ತಲೆಯನ್ನಾದ್ರೂ ಸರಿ ಮಾಡಿ ಅನ್ನು ಹುಚ್ಚಿಯಾಗೆ ಪೆಟ್ಟು ಬಹುಶಃ ತಲೆಗೆ ಬಿದ್ದಿರಬೇಕು. ನನ್ನ ತಲೆಗೆ ಎಷ್ಟು ಬೇಕಾದ್ರೂ ಬೀಳಿ ಅಂತವನನ್ನೇ ಮದುವೆ ಆಗುವುದಕ್ಕಲ್ಲೋ ನೀನು ಬಂದ. ಈಗ ನಾನು ಬೇಡ ಅಂತ ಹೇಳಿದ್ದಕ್ಕಲ್ವ ಇಷ್ಟು ನೀನು ಮಾತನಾಡು. ಕೊಚ್ಚಿ ಏನು? ಬಾಯಲ್ಲಿ ಕೊಚ್ಚಿ ಏನು? ಕೈಯಲ್ಲ. ಏನು ಕೈಯಲ್ಲಿ? ಸ್ವಾಮಿ ಜಗಳದಲ್ಲಿ ನೀವಿಬ್ರು ಸರಿ ಸಮಾನರು, ಹೊಡೆದಾಟದಲ್ಲಿ ಬೇಡ. ಇಕೊಳ್ಳಿ ನೀವು. ಇವನಲ್ಲಿ ಹೊಡೆದಾಟವ? ಇವ ಹೆಣ್ಣಿನಲ್ಲಿ ಹೊಡೆದಾಟ ಮಾಡ್ಲಿಕ್ಕೂ ಯೋಗ್ಯತೆ ಇಲ್ದಿದ್ದವ. ಅವ ಗಂಡಿನಲ್ಲಿ ಹೊಡೆದಾಟ ಬಿಡಿ. ಈಗ ನನಗೆ ಇವನ ನಿಜ ಬಣ್ಣ ಇಕೊಳ್ಳಿ. ಮಾನ ಮರ್ಯಾದೆ ಇಲ್ಲದೆ ಇರುವ ಸ್ಥಾನದಲ್ಲಿ ಒಂದು ಕ್ಷಣ ನಿಲ್ಲಿಕ್ಕಿಲ್ಲ. ಹೆಣ್ಣಾದರೇನು ಗಂಡಾದರೆ ನೀವು ಬ್ರಾಹ್ಮಣರು. ಹೌದಾ? ಹೌದಪ್ಪ. ಹೊರಡಿ ಇಲ್ಲಿಂದ, ಹೊರಡಿ. ತರುಣಿ ನಾ ಪೇಳಿದ ದ್ರವ್ಯ ಬನಿತರೆ ಬರುವೆ ನಿನ್ನೊಡನಿಗಳು, ನಾ ಬರುವೆ ನಿನ್ನೊಡನಿಗಳು. ಬರಿದೇಕೆ ಕರೆವೆ ನೀನೆ ಕೇಳಿ ಸಾಲ್ವನು,
ಹರುಷದಿ ಗಗಗಿಸಿ ಅಂಬೆ ಸ್ವಾಮಿ ಚಂದ ಮಾತಾಡಿದ್ದಿ, ಎಂತ ಪ್ರಯೋಜನ ಸ್ವಾಮಿ? ಆರ್ಭಟ ಮಾತಾಡಿದ ಏನು ಪ್ರಯೋಜನಕ್ಕಿಲ್ಲ. ಮಾತನ್ನ ಪ್ರದರ್ಶನ ಮಾಡಿ ಪ್ರಶಸ್ತಿ ಪಡೆಯುವುದಕ್ಕ ನಾ ಬಂದದ್ದು. ಅದೇ ನನ್ನ ಅದು ಗ್ರಹಚಾರ. ಹೌದಪ್ಪ, ಬೇಕಾದ್ದು ಸಿಗ್ಲಿಲ್ಲ. ಮಾತಾಡಿದ್ದು ಎಷ್ಟು ಮಾತಾಡಿದೆ, ಪ್ರಯೋಜನ ಇಲ್ಲ. ಬೇಕಾದ್ದು ಸಿಗಲಿಲ್ಲ ಅನ್ನೋದೇ ನಂದು ವಿಷಯ. ನಮ್ಮದೊಂದು ಹಾದಿ ಮೇಲೆ ಒಂದು ಲೆಕ್ಕಾಚಾರ ಇತ್ತಲ್ಲ ಸ್ವಾಮಿ. ಅಲ್ಲ ಮತ್ತೆ ಇಲ್ಲೇ ಮುಗಿಸ್ಬಿಡುವ ಅಂತ ಸುಮ್ಮನೆ ಲೆಕ್ಕಾಚಾರ ಅದು ಎಳೆದಷ್ಟು ಉದ್ದ ಆಗ್ತಾ ಹೋಗ್ತದೆ. ಲೆಕ್ಕಾಚಾರ ಅಲ್ಲಿಂದ ನೀ ಹೇಳಿದ್ದೆ ಸಾಲ್ವ ದೇಶಕ್ಕೆ ಹೋದ್ರಾಯ್ತು, ಮುಗೀತು ಅಯ್ಯೋ ಅಯ್ಯೋ, ಸುವರ್ಣ ಮಂತ್ರಾಕ್ಷತೆ. ಸ್ವಾಮಿ ಸ್ವಲ್ಪ ಸುಮ್ಮನಿರಿ. ಅಲ್ಲೇ ಆದ್ರೂ ಮಾತಾಡಬಾರ್ದು. ನೀವು ಹೀಗೆ ಮಾತಾಡಿದ್ರೆ ಎಂತದ್ದು ಗತಿ ಅಂತ. ಅವನಿಗೆ ಕೇಳುದಿಲ್ಲ, ಮೊದಲೇ ಕಿವಿ ಇಲ್ಲ ಅಂತ ಹೇಳಿದ್ದಾನು. ಅಯ್ಯೋ, ಯಾರ ಮಾತು ಕೇಳುವುದಿಲ್ಲ. ಕಿವಿ ಇಲ್ಲದೆ ಇದ್ರೆ ಅವನಿಗೆ ಬಾಯಿ ಉಂಟು ಸ್ವಾಮಿ. ಕಿವಿ ಇದ್ರಲ್ವೇನೆ ಬಾಯಿ ಕೆಲಸ ಬರುದು. ಕಿವಿ ಏನು ಕೇಳಿದ್ರೆ ಬಾಯಿಗೆ ಅಂತ ಕೆಲಸ. ಅಯ್ಯೋ, ನಾಲಿಗೆ ಉಂಟು, ಜೊತೆಯಾಗಿ ತಲೆ ಸರಿ ಇಲ್ಲ. ಅವ ಎಂತದ್ದು ಹೇಳ್ತಾನೆ ಗೊತ್ತಿಲ್ಲ. ಈಗ ಕೇಳಲಿಲ್ವ ನೀವು? ಕೊಚ್ಚುತ್ತೇನೆ, ಕಡಿತೇನೆ, ಇಂಥದ್ದೆಲ್ಲ ಇಲ್ಲಿ ಆಡುದು. ಬನ್ನಿ ನೋಡುವ ಅದನ್ನು. ಬನ್ನಿ. ಶಹಬಾಸು ಶಹಬಾಸು, ಗೊತ್ತಾಯ್ತು. ಶಭಾಘಾಸು ದ್ರವ್ಯವಾಣಿ ಮೇಘನೂತ ಅರರೆ ಶಭಾಸು ದ್ರವ್ಯವಾಣಿವೆ ಎನ್ನುತ್ತ ಅರರೆ ಶಹಬಾಸ್ ಅರರೆ ಶಾಭಾಸು ದ್ರವ್ಯವ ನೀವೇ ಎನ್ನುತ್ತ ಕರತಂದಳಿಗೆ ವೃದ್ಧನ ಅರರೆ ಶಾಭಾಸು ದ್ರವ್ಯವ ನೀವೇ ಎನ್ನುತ್ತ ಕರತಂದಳಿಗೆ ವೃದ್ಧನ ಸುರನದಿ ಸೂತ ಕಳುಹಿಸಲಿಲ್ಲ ಎಂಬುದು ಖಂಡಿತ ಹೌದು. ಸುರನದಿ ಸೂತ ಕಳುಹಿಸಲಿಲ್ಲ ಎಂಬುದು ಭರವಸವಾಯ್ತನಗೆ. ಸುರನದಿ ಸೂತ ಕಳುಹಿಸಲಿಲ್ಲ ಎಂಬುದು ಭರವಸವಾಯ್ತನಗೆ. ಸುರನದಿ ಸುತ ಕಳುಹಿಸಲಿಲ್ಲವೆಂಬುದು ಭರವಸವಾಯ್ತನಿಗೆ. ಭರವಸಗ ವಾಯ್ತನಗೆ. ಸುರನದಿ ಸೂತ ಕಳುಹಿಸಲಿಲ್ಲ ಎಂಬುದು ಭರವಸವಾಯ್ತನಗೆ. ಸುರನದಿ ಸೂತ ಕಳುಹಿಸಲಿಲ್ಲ ಎಂಬುದು ಭರವಸವಾಯ್ತನಗೆ. ಅರರೆ ಕೊನೆಗೂ ಇನ್ನ ಬಂಡವಾಳ ಏನು ಅಂತ ಗೊತ್ತಾಯ್ತಲ್ಲ. ಚಪ್ಪಾಳೆ ತಟ್ಟಿದ್ರಲ್ಲ ಆಗ, ಈಗ ಹೇಳಿ ಎಂತ ಒಳಿಗಳು ಅಂತ. ಮಾತಿನಿಂದ ಮೋಡಿ ಮಾಡಿ ಎಂಥವರನ್ನಾದರೂ ಮಂಕುಮರುಳು ಮಾಡಿ ಆಳು. ಈ ಬ್ರಾಹ್ಮಣರು ಇದ್ದದ್ದಕ್ಕಾಯ್ತು ಸ್ವಾಮಿ. ನಿಮ್ಮ ಕಾಲು ಸ್ವಲ್ಪ ಮೇಲೆ ಮಾಡಿ. ಎಂತ ಕಾಲು ಹಿಡಿದು ಹೊಡಿತೀಯೋ? ಅಲ್ಲಲ್ಲ, ಹಿಡ್ಕೊಳ್ಳಿಕ್ಕೆ ಅಲ್ಲಲ್ಲ, ಒಂದು ಸತ್ಯ ದರ್ಶನ ಆಯ್ತಲ್ಲ ನನಗೆ ಅಂತ. ಅಲ್ಲ, ಕೆಲವರೆಲ್ಲ ಕಾಲು ಹಿಡಿದು ಹೊಡೆಯುತ್ತಾರೆ, ಬಡಿತಾರೆ. ಇಲ್ಲ, ಸಾಧ್ಯವಾದ್ರೆ ನಿಮ್ಮ ಪಾದ ಪೂಜೆ ಮಾಡಬೇಕು ಅಂತ ಇದ್ದೇನೆ. ಏನು ಮಾಡುವ? ಆದ್ರೆ ನೀವು ಹೀಗೆ ಮಾಡಬಾರದಿತ್ತು. ಮೋಸ ಮಾಡಿದಾರಲ್ವ? ಯಾರಿಗೆ? ಭೀಷ್ಮನ ಬಳಿಯಿಂದ ಇವಳು ಬಂದದ್ದೇ ಅಲ್ಲ. 100ಕ್ಕೆ 100 ಅಲ್ಲಿಂದನೇ ಬಂದ. ಎಂತದ್ದು ಬಂದದ್ದು? ಅಲ್ಲಿಂದನೇ ಬಂದ. ನೀವು ಭೀಷ್ಮನ ಬಳಿಯಿಂದ ಬಂದ ಬ್ರಾಹ್ಮಣರೇ ಹೌದಾದ್ರೆ ನಿಮ್ಮ ಮಧ್ಯದಲ್ಲಿ ಲೆಕ್ಕಾಚಾರ ಯಾಕೆ? ದಾರಿಯ ಮಧ್ಯದಲ್ಲಿ ನಾನು ಕೇಳಿದ್ದನ್ನು ಕೊಡು ಅಂತ ಹೇಳಿದ್ಯಾಕೆ? ಅದು ದಾರಿ ಲೆಕ್ಕಾಚಾರ, ಮಾರ್ಗ ಮಧ್ಯದ ಲೆಕ್ಕಾಚಾರ. ಲೆಕ್ಕಾಚಾರದ ದಾರಿ ಉಳದ್ದು ಅಂತ ನಾನು ಆಡಿದ್ದು, ದಾರಿಯ ಲೆಕ್ಕಾಚಾರ ಅಲ್ಲ. ಯಾವ ದಾರಿಯಲ್ಲಿ ಹೋದ್ರೆ ಹೆಚ್ಚು ಲಾಭ. ಬಹುಶಃ ಭೀಷ್ಮನ ಬಳಿಗೆ ಹೋಗುವಾಗ ಏನು ಪ್ರಯೋಜನ ಇಲ್ಲ ಅಂತ ಆಯ್ತು. ಎಲ್ಲಿಯೋ ದಾರಿಯಲ್ಲಿ ಅಲ್ಲಿ ಯಾವ ಕೋಟೆ ಗೋಡೆ ಹಾರಿಯನ್ನು ಹೊರಗೆ ಬಂದಳು ಅಂತ ಗೊತ್ತಿಲ್ಲ. ಬಹುಶಃ ನೀವೇ ಮುದುಕ ಬ್ರಾಹ್ಮಣರು ಅಲ್ಲಿ ಗೊರ ಗೊರ ಮಾಡಿಕೊಂಡು ಬರ್ತಾ ಇದ್ರಿ. ನಮ್ಮ ಚಾರಕ ಹೇಳಿದ್ದಾಗೆ ಗೊರ ಗೊರ ಕೆಮ್ಮುವ ಅಂತ. ಸ್ವಾಮಿ, ಬ್ರಾಹ್ಮಣರೇ, ಈಗಲೂ ನಿಮ್ಮ ಬಗ್ಗೆ ನನಗೆ ಗೌರವ ಉಂಟು.
ಅವಳು ತನ್ನ ಮಾತಿನ ಮಾಯಾಜಾಲವನ್ನು ನಿಮ್ಮ ಮೇಲೆ ಬೀಸಿ ನಿಮ್ಮನ್ನು ಮೋಸ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ. ನನಗೀಗ ವಿಶ್ವಾಸ ಬಂದದ್ದೇನು ಗೊತ್ತೋ, ಏನು? ಭೀಷ್ಮ ಹೇಳಿ ಇವಳನ್ನು ಕಳುಹಿಸಿದ್ದಲ್ಲ ಅಂತ. ನಮ್ಮಲ್ಲಿ ಒಂದು ಮಾತುಂಟು, ಏನು? ಯಾರ ಮಾತು ಕೇಳದೇ ಇದ್ರು ಹಾ. ಬ್ರಾಹ್ಮಣರ ಮಾತು ಕೇಳಿದ್ರೆ ಅವನು ಉದ್ಧಾರ ಆಗ್ತಾನೆ ಅಂತ ಉಂಟು. ಹೌದು. ನಾನು ಹೇಳಿದ್ರು ನೀನು ಕೇಳಲಿಲ್ಲ ಆದ್ರೆ ನೀನು ಉದ್ಧಾರಗೂ ಲಕ್ಷಣ ಇಲ್ಲ. ಹಾಗಲ್ಲ ಅದು. ನಿಮ್ಮ ಮಾತಾದ್ರೂ ಸರಿ, ಹೋಗುವ ದಾರಿಯಲ್ಲಿ ಉದ್ಧಾರ ಆಗುವ ದಾರಿಯಲ್ಲೇ ಹೇಳುವ ಮಾತನ್ನು ಹೇಳ್ತಿದ್ರೆ ಆಗುತ್ತಿತ್ತ ಏನೋ. ಈಗ ನಾನು ಹೇಳ್ತಾ ಇದ್ದೇನೆ, ಏನು? ನಾನು ಒಮ್ಮೆ ಒಳಗೆ ಹೋಗಿ ಹೊರಗೆ ಬಂದ್ರೆ ಮತ್ತೆ ಹೀಗೆ ಮಾತಾಡುವುದಿಲ್ಲ, ನಾನು ಬೇರೆ ಶೈಲಿಯಲ್ಲಿ ಮಾತಾಡ್ತೇನೆ. ಅಲ್ಲ, ನನಗೆ ಗೊತ್ತುಂಟು. ನೀವಾಗಿ ಹೊರಡ್ತೀರೋ ಮತ್ತೆ ನಿಮಗೇನಾದ್ರೂ ಬೇಕಿದ್ರೆ ನಾನೇ ಕೊಡ್ತೇನೆ ಇಲ್ಲಿಂದ. ಅವಳಲ್ಲಿ ಏನುಂಟು? ಅಲ್ಲ, ನನಗೆ ಬೇಡ. ಕುಡಿಲಿಕ್ಕೆ ಏನಾದ್ರೂ ಬೇಕು? ಒಳಗೋಗಿ ಹೊರಗೆ ಬರುವುದು ಬೇಡ, ನೀನು ಏನು ಕೊಡುವುದು ಬೇಡ. ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಿ, ಇಷ್ಟವರೆಗೆ ಏನು ಸ್ವೀಕಾರ ಮಾಡಲಿಲ್ಲ, ಏನಾದ್ರೂ ಕುಡಿದು ಹೋಗ್ತೀರೋ? ಅಲ್ಲ, ನೀನು ಇಲ್ಲಿಂದನೇ ತಂದತೆ ಸರಿ ಸಾಕು. ಸಾಕ? ಹೌದೌದು, ನಾವು ಬಂದ ದಾರಿಯಲ್ಲಿ ನಾವೇ ಹೋಗ್ತೇವೆ. ಕಳಿಸುವ ವ್ಯವಸ್ಥೆ ಮತ್ತೆ ನೀ ಮಾಡ್ಕೊಡುದು ಬೇಡ. ಇನ್ನು ಮುಂದೆ ಹೀಗೆ ನೀವು ಬೇಕಾದ್ರೆ ಬನ್ನಿ, ಇವಳ ಜೊತೆಯಾಗಿ ನಿಮ್ಮ ಮುಖದರ್ಶನ ನನಗಾಗಬಾರದು. ಇಲ್ಲಪ್ಪ, ಇನ್ನು ಗೌರವ ನಮಗೂ ಬೇಡ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಆಗುದಿದ್ರೆ ಆಗ್ತದೆ, ಹೊರಡಿ. ಸ್ವಾಮಿ, ಅಂಬೆ ಕೇಳಬಾರ್ದಿತ್ತು, ಏನು ಮಾಡುವ ಹೇಳು. ನನಗೆ ಅಲ್ಲೇ ಲೆಕ್ಕಾಚಾರ, ನೀನು ಸಾಲು ದೇಶಕ್ಕೆ ಹೋದ ಮೇಲೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಿ ಎತ್ತಿತ್ತು. ಏನು ಮಾಡುವ, ನಮಗೊಂದು ತಗೊಳ್ಳಿಕ್ಕೆ ಯೋಗ ಬೇಕು. ಸುವರ್ಣ ಎಂಥದ್ದು ಎಲ್ಲ ಹೇಳಿದೆ. ಲಕ್ಷ ಅದು ಅಲಕ್ಷ ಅಂತೆಲ್ಲ ಹೇಳಿದ್ದಿ ನೀನು. ಸ್ವಾಮಿ, ನನ್ನ ಹಣೆಯಲ್ಲಿ ಬಲವೇ ಇಲ್ಲದೆ ಇದ್ರೆ, ಧನ ಬಲವೇ ಇಲ್ಲದೆ ಇದ್ರೆ ಯಾರು ಏನು ಕೊಡ್ಲಿಕ್ಕೆ ಆಗ್ತದೆ? ಬಿಡು, ನಿನಗೆ ಗಂಡನ ಬಲ ಇಲ್ಲ, ನನಗೆ ಧನ ಬಲ ಇಲ್ಲ, ಮುಗೀತು ವ್ಯವಹಾರ, ಬಿಡು. ಸ್ವಾಮಿ, ತಪ್ಪಿಯೂ ತಾವು ಹಾಗೆ ಆಡಕೂಡದು. ಯಾಕೆಂದರೆ ಬ್ರಾಹ್ಮಣರಿಗೆ ಬಡತನ ಯಾಕೆ ಅಂತ ಕೇಳಿದರೆ ಪ್ರಾಜ್ಞರಾದವರು ಆಡಿದರು. ಏನು? ಪ್ರಪಂಚದ ಉಳಿದವರಿಗೆ ಶ್ರೀಮಂತಿಕೆ ಬರುವುದಕ್ಕಾಗಿ ಬಡತನವನ್ನು ಆಶ್ರಯಿಸಿಕೊಳ್ಳುವವನಿಗೆ ಬ್ರಾಹ್ಮಣ ಅಂತ ಹೆಸರಂತೆ. ಸ್ವಾಮಿ, ಆದರೆ ನಾನೂ ಬಡವಳಾದೆ. ಆದರೆ ಪ್ರಪಂಚಕ್ಕೆ ಕೊಡುವುದಕ್ಕೆ ಬೇಕಾಗಿ ಅಲ್ಲ, ಇದ್ದದ್ದನ್ನೆಲ್ಲ ಉಳಿಸಿಕೊಳ್ಳಬೇಕಾದದ್ದನ್ನೆಲ್ಲ ಒಂದಾದ ಮೇಲೆ ಒಂದನ್ನು ಕಳ್ಕೊಳ್ಳುತ್ತಾ ಬಡವಳಾಗಿ ನಿಂತಿರುವ ನನ್ನಲ್ಲೇ ಆದರೂ ಒಂದು ಕ್ಷಾತ್ರಿಯತ್ವ ಉಂಟು ಎನ್ನುವುದನ್ನು ಎಚ್ಚರಿಸುವುದಕ್ಕೆ ಬೇಕಾಗಿ ನೀವು ಆಡಿದ ಮಾತು. ನೀ ಆಡಿದ ಮಾತುಂಟಂಬೆ, ಸಾಲ್ವ ದೇಶದಲ್ಲಿ ಹೋಗಿ ಕೊಡುತ್ತೇನೆ. ಹೌದು, ಕ್ಷತ್ರಿಯಾಣಿಯಾಗಿ ಕೊಟ್ಟ ಮಾತನ್ನು ಯಾವ ಸ್ಥಿತಿಯಲ್ಲಿಯೂ ತಪ್ಪ ಕೂಡುದು ಎನ್ನುವುದನ್ನು ಎಚ್ಚರಿಸಿದ ನಿಮ್ಮ ಬ್ರಾಹ್ಮಣ್ಯಕ್ಕೆ ಮತ್ತೆ ಮತ್ತೆ ನಮಸ್ಕರಿಸುತ್ತಾ ಇದೋ ಬರುವಾಗ ತಾವು ಪ್ರಸಂಗವಶಾತ್ ಆಡಿದಿರಿ. ಯಾವುದಕ್ಕೆ ಬಡತನ ಇದ್ದರೂ ಸಂತಾನ ಭಾಗ್ಯಕ್ಕೊಂದು ಶ್ರೀಮಂತಿಕೆಯೇ ದೇವರು ಕೊಟ್ಟಿದ್ದಾನೆ. ಅದು ಯಾವಾಗಲೂ ಬಡವರಿಗೆ ಮಕ್ಕಳು ಹೆಚ್ಚು ಬಿಡು. ನನ್ನ ಹಾಗಿರುವಂತಹ ಹೆಮ್ಮಕ್ಕಳಿಗೆ ನೀವು ತಂದೆ. ಹೌದಪ್ಪ ಸ್ವಾಮಿ, ಒಂದೋ ಎರಡೋ? ಸ್ವಾಮಿ, ಆಡಿದ ಮಾತಿಗೆ ತಪ್ಪುಗಳಲ್ಲ. ಪರಿಪೂರ್ಣ ಹೇಳಿದಷ್ಟಾಗುತ್ತದೋ ಇಲ್ವೋ, ಆದರೆ ಯಥಾಶಕ್ತಿ ಇದೋ ಸಾಲಂಕೃತ ಕನ್ಯಾದಾನ ಮಾಡಬೇಕು ಎಂಬ ಹೆಬ್ಬಯಕೆಯಿಂದ ನನ್ನ ತಂದೆ ತಾಯಿಗಳು ನನ್ನನ್ನು ಶೃಂಗರಿಸಿ ಸ್ವಯಂವರ ಮಂಟಪದಲ್ಲಿ ಇರಿಸಿದಂತಹ ಸನ್ನಿವೇಶ ಈ ಕಾಲಕ್ಕೂ ನನ್ನ ಕಣ್ಣ ಮುಂದೆ ಇದೆ. ಆದರೆ ಯಾವ ಸೌಭಾಗ್ಯವತಿಯಾಗಿ ಬಾಳಿ ಬದುಕಬೇಕು, ಕತ್ತಿನಲ್ಲಿ ಕರಿಮಳಿ ನಳಿಸಬೇಕು, ಹಣೆಯಲ್ಲಿ ಕುಂಕುಮ ವಿರಾಜಮಾನವಾಗಿರಬೇಕು, ಅಂತಹ ಸ್ಥಿತಿಯಲ್ಲಿ ತನ್ನ ಮಗಳಿರಬೇಕು ಎನ್ನುವ ಹಾಗೆ ಸರ್ವಾಲಂಕಾರ ಭೂಷಿತೆಯನ್ನಾಗಿ ಕಳಿಸಿದರು. ಎಷ್ಟು ಬಂಗಾರದ ಆಭರಣಗಳನ್ನು ಎಲ್ಲೆಲ್ಲಿ ಕಟ್ಟಿಕೊಂಡ್ರೇನು ಹೇರಿಕೊಂಡ್ರೇನು ಸುಮಂಗಲಿಯಾದವಳ ಕೊರಳಿನಲ್ಲಿ ಬೇಕಾದದ್ದೊಂದು ಕರಿಮಣಿಯಂತೆ. ಹೌದು, ಆ ಕರಿಮಣಿಯನ್ನೇ ಕಟ್ಟಿಸಿಕೊಳ್ಳುವ ಸೌಭಾಗ್ಯದಿಂದ ವಂಚಿತಳಾದ ದುರದೃಷ್ಟೆಯಾದ ನನ್ನ ಶರೀರದಲ್ಲಿ ಅಪ್ಪ ಕೊಟ್ಟ ಎಷ್ಟು ಆಭರಣ ಇದ್ದರೆ ಪ್ರಯೋಜನ ಉಂಟು? ಇದೋ ನಿಮ್ಮ ಮಗಳ ಕಂಠದಲ್ಲಿ ಕರಿಮಣಿ ಬರುವುದಕ್ಕೆ ಬೇಕಾಗಿ ನಾ ತೊಟ್ಟ ಈ ಬಂಗಾರದ ಆಭರಣಗಳೆಲ್ಲ ಸಹಾಯವನ್ನು ಮಾಡುತ್ತದೆ ಅಂತ ಆದರೆ ಇದು ನಾ ಧರಿಸಿದ ಎಲ್ಲ ಆಭರಣಗಳನ್ನು ನಿಮ್ಮ ಪಾದ ಮೂಲದಲ್ಲಿ ಇಡುತ್ತಾ ಇದ್ದೇನೆ. ಇಲ್ಲ, ನೀವು ಬೇಡ ಅಂತ ಆಡಕೂಡ. ಅಲ್ಲ, ಯಾಕೆ ಗೊತ್ತಾ? ಬೇಡ ಅಂಬೆ, ಆದ್ರೂ ನಿನಗೆ ಬೇಸರ ಆಗ್ತದೆ ಅಂತ. ಅಯ್ಯೋ ಅಂಬೆ, ಯಾಕೆ ಅಂತಂದ್ರೆ ನೀನು ಕರಿಮಣಿ ಕಟ್ಟಿಸ್ಕೊಳ್ಬೇಕು ಅನ್ನುತ್ತಲೇ ಬಂದವಳು. ಕರಿಮಣಿ ಮಾಲೀಕ ನಾನಲ್ಲ ಅಂತ ಪಪ್ಪೆಡ್ದು ಹೋದ. ನನಗೆ ನಿಮ್ಮ ಬಾಯಿಂದ ಮತ್ಯಾವುದು ಬೇಡ ಸ್ವಾಮಿ. ಅಂಬೆ, ನೀ ಋಣಮುಕ್ತಳಾದೆ. ಅಯ್ಯೋ, ಇಷ್ಟು ಮಾತನ್ನು ನೀವು ಆಡಿದರೆ ನಾ ಧನ್ಯ. ಅಂಬೆ, ನನಗೆ ಈ ಭೂಮಿಯ ಮೇಲಿಂದಲೇ ಮುಕ್ತಳಾಗುವಂತಹ ವಯಸ್ಸು ಬಂದ ಕಾರಣದಿಂದ ನೀನು ಕೊಟ್ಟದ್ರಿಂದ ನಾನಂತೂ ಋಣಮುಕ್ತನಾದ. ಧನ್ಯ. ನೀನು ಋಣಮುಕ್ತನಾದ. ನಿನ್ನ ದಾರಿ ನಿನಗೆ, ನಮ್ಮ ದಾರಿ ಮುರುಳ ನಾನಾಗಿ
ನಾನಾಗೀರ್ಪೆ ಮತ್ಪಿತ ಪರಮ ಪಾತಕಿ ಮರುಳೆ ನಾನಾಗೀರ್ಪೆ ಮತ್ಪಿತ ಪರಮ ಪಾತಕಿ ಸಾಲ್ವ ಮೂರ್ಖನೋ ಸುರನದಿಸುತ್ತ ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರಸಿ ಜಾಸನ ದುಷ್ಟ ಮರುಳೆ ನಾನಾಗೀರ್ಪೆ ಮತ್ತಿತ ಪರಮ ಪಾತಗಿ ಸಾಲ್ವ ಮೂರ್ಖನೋ ಎನ್ನ ಸೃಷ್ಟಿಸಿದ ಸರಸಿ ಜಾಸನ ದುಷ್ಟ ನಿದರುಳೋ ಸರ್ವ ಕಾರಣ ಮೂಲ ಭೀಷ್ಮನೇ ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನೇ ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನೇ 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 ತರಳತನಕ್ಕೆ ನಿಂಬೆ ತರಳತನ ಏನೆಂಬೆ ತರಳತನ ಏನೆಂಬೆ ಹೋಗುವೆ ಅವನ ಬಳಿಗೆ ನೂತ ಮರುಳೆ 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 ನಾನಾಗೀರ್ಪೆ ಹೋಗಿಯೇ ಬಿಟ್ಟರು. ಹಸ್ತಿನಾವತಿಯಿಂದ ಇಲ್ಲಿಯವರೆಗಾಗಿ ಕರೆದುಕೊಂಡು ಬಂದಂತಹ ಬ್ರಾಹ್ಮಣರು ಈ ಗೊಂಡಾರಣ್ಯದ ಮಧ್ಯದಲ್ಲಿ ನನ್ನನ್ನು ಒಂಟಿಯಾಗಿಸಿ ಹೊರಟು ಹೋಗಿಯೇ ಬಿಟ್ಟರು. ಯಾರಿದ್ದಾರೆ ಯಾರಿದ್ದಾರೆ? ಕೂಗಿದರೆ ಮಾರ್ದನಿ ಇಲ್ಲ. ಒಂದು ಮಾತಾಡಿದರೆ ಅಂಬೆಯ ಒಂದು ಮಾತಿಗೆ ಮಾರ್ದನಿಯನ್ನು ಕೊಡುವುದಕ್ಕೆ ಸಾವಿರ ಸಾವಿರ ಸಖಿಯರು ತುಂಬಿರುತ್ತಿದ್ದಂತಹ ಕಾಶಿಯ ನನ್ನ ಅರಮನೆ ಅಲ್ಲ ಇದು. ಅಂಬೆಯ ಕಣ್ಣಲ್ಲಿ ಒಂದು ಹನಿ ನೀರು ಬಿದ್ದರೆ ಏನು ಅಂತ ಕೇಳುವುದಕ್ಕೆ ಸಾವಿರ ಜನ ಸಿದ್ಧರಾಗಿರುವಂತಹ ನನ್ನ ಅಪ್ಪನ ಮನೆ ಅಲ್ಲ ಇದು. ಏನು ಮಾತಾಡುವ ಶಕ್ತಿ ಕಳಕೊಂಡು ನೀರನ್ನು ಕುಡಿಯುವುದಕ್ಕೆ ಬಗ್ಗಿ ನನ್ನ ಮುಖವನ್ನೇ ನಾನು ನೋಡಿದರೆ ಹರಿಯುವ ಹೊಳೆಯಲ್ಲಿ ಕೆದರಿದ ಕೇಶರಾಜ್ ನಾನಲ್ಲ ನಾನಲ್ಲ ನಾ ಹುಚ್ಚಿಯೇ ಆಗಿ ಹೋದ್ನ. ಇಲ್ಲ, ಯಾಕೆ ಮಾಡಿದ ಯಾವ ಅಪರಾಧಕ್ಕಾಗಿ ನನ್ನ ಸ್ಥಿತಿ ಹೀಗೆ? ಪ್ರಪಂಚವನ್ನೆಲ್ಲ ರಕ್ಷಿಸುವಂತಹ ನಾಥ ವಿಶ್ವನಾಥ ನನ್ನೂರಿನಲ್ಲಿ ಕಾಶಿಯಲ್ಲಿ ಸುಪ್ರತಿಷ್ಠಿತನಾಗಿ ನಿಂತು ಎಲ್ಲರಿಗೂ ಆಶ್ರಯವನ್ನು ಕೊಡುವ ಎಲ್ಲರಿಗೂ ಪತಿಯಾದ ವಿಶ್ವನಾಥನ ನಾಡಿನಲ್ಲಿ ಹುಟ್ಟಿದ ಈ ಹೆಮ್ಮಗಳಿಗೆ ರಕ್ಷಕರಿಲ್ಲದೆ ರಾಜಕುಮಾರಿಯ ಕಂಠಕ್ಕೆ ಕರಿಮಣಿ ಕಟ್ಟುವ ಒಬ್ಬನನ್ನು ದೊರಕಿಸಿಕೊಳ್ಳುವುದಕ್ಕಾಗದೆ ಹೀಗೆ ಕಾಡಿನ ಮಧ್ಯದಲ್ಲಿ ಕಣ್ಣೀರಿಸುವಂತಹ ಈ ಸ್ಥಿತಿ ಯಾಕೆ 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 ಎಲ್ಲಿ ತಪ್ಪಿದೆ? ಎಲ್ಲಿ ನಾನಲ್ಲ ತಪ್ಪಿದ್ದು. ಎಲ್ಲಿಯವರೆಗೆ ತಂದೆಯ ಆರೈಕೆಯಲ್ಲಿ ಉಳಿದು ಭವ್ಯ ಭವಿಷ್ಯ ಸಿದ್ಧವಾಗುವ ವರನ ಕೈವರ್ತಿಸುವವರೆಗೆ ಯಾವ ತಂದೆಯ ಆಶ್ರಯದಲ್ಲಿ ನಾನು ಉಳಿದು ಬೆಳೆಯಬೇಕಿತ್ತೋ ಅಲ್ಲಿಯ ತಂದೆ ಪರಮ ಪಾತಕಿ.
ಹಾಳು ಮಾಡಿದ ನನ್ನ ಜೀವನ. ಸ್ವಯಂವರ 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 ಸ್ವಯಂವರವೇ ಅಲ್ಲದೆ ಇದ್ದದ್ರೆ ನಾನು ಹಿಂದಿನ ದಿನ ವನವಿಹಾರಕ್ಕೆ ಹೋಗುತ್ತಲೇ ಇರಲಿಲ್ಲ. ನಾಳೆ ಮದುವೆ, ಗಂಡ ಯಾರು ಗೊತ್ತಿಲ್ಲ. ತನ್ನ ಹೆಮ್ಮಕ್ಕಳನ್ನು ಮದುವೆಯಾಗುವುದಕ್ಕೆ ಗಂಡು ಬೇಕೋ ಗಂಡ ಬೇಕೋ ಎನ್ನುವ ಪ್ರಾಥಮಿಕ ಜ್ಞಾನ ಇಲ್ಲದ ಅಪ್ಪನಿಗೆ ಮಗಳಾಗಿ ಹುಟ್ಟಿ ಹೋದ್ನಲ್ಲ ನಾನು. ಗಂಡನಾಗುವವ ಗಂಡೇ ಆಗಿರಬೇಕು, ಆದರೆ ಗಂಡಸರೆಲ್ಲ ಗಂಡಂದಿರಲ್ಲ. ಮದುವೆಯಾಗುವುದಕ್ಕೆ ಗಂಡು ಮಾತ್ರ ಅಲ್ಲ, ಗಂಡನಾಗುವ ಯೋಗ್ಯತೆ ಇದ್ದವ ಬೇಡುವ. ಮದುವೆಯ ಮಂಟಪ ಸಿದ್ಧವಾಗಬೇಕಾದದ್ದು ಮಂಗಲಮಯವಾದ ವಸ್ತುಗಳಿಂದ. ಆದರೆ ನನ್ನಪ್ಪ ಸಿದ್ಧ ಮಾಡಿದ್ದು ರಣರಂಗದ ಕೊಚ್ಚಾಟದ ಮಧ್ಯದಲ್ಲಿ, ರಕ್ತದ ಕೆಸರಾಟದ ಮಧ್ಯದಲ್ಲಿ ಮಕ್ಕಳ ಬಾಳಿಗೆ, ಮಕ್ಕಳ ಕಂಠಕ್ಕೆ ಕರಿಮಣಿ ಕಟ್ಟುವ ಸಂಕಲ್ಪವನ್ನು ಅಪ್ಪ ಮಾಡಿದ್ನೋ ಇಲ್ವೋ ಅಲ್ಲಿಗೆ ಬಿತ್ತು. ರಣರಂಗದಲ್ಲಿಯೋ ಮಕ್ಕಳ ಮದುವೆ. ಬೇಕಾದದ್ದು ಮದುವೆ ಅಲ್ಲ, ತನ್ನ ರಾಜಕೀಯದ ಆಟಕ್ಕೆ ಒಬ್ಬ ಗಂಡು ಬೇಕು. ತನ್ನ ರಾಜಕೀಯದ ಆಟಕ್ಕೆ ಬೇಕಾದ ಗಂಡನ್ನೇ ತನ್ನ ಮಕ್ಕಳಿಗೆ ಗಂಡನನ್ನಾಗಿಸುವ ಮತ್ಪಿತ ಪರಮ ಪಾತಕಿ ಅಂದ್ರೆ ತಪ್ಪ ಅಪ್ಪ 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 ತಪ್ಪು ಮಾಡಲಿಕ್ಕಿಲ್ಲ. ಹುಟ್ಟಿದ ತನ್ನ ಮಕ್ಕಳು ಕ್ಷತ್ರಿಯಾಣಿಯರು. ಹುಟ್ಟಿದ 3 ಮಕ್ಕಳು ಯಾರನ್ನೋ ಬೇರೆ ಬೇರೆ ವರಿಸಿ ಎಲ್ಲೆಲ್ಲಿಯೋ ಇರುವುದಕ್ಕಿಂತ 3 ಒಬ್ಬನನ್ನು ವರಿಸಿ ಸುಖವಾಗಿರಬೇಕು. ಕ್ಷತ್ರಿಯಾಣಿಯರಾದ ತನ್ನ 3 ಹೆಣ್ಮಕ್ಕಳನ್ನು ರಕ್ಷಿಸುವವ ಒಬ್ಬ ಪ್ರಬುದ್ಧನಾಗಿ ಬಲಿಷ್ಠ ಪರಾಕ್ರಮಿಯಾದ ಕ್ಷತ್ರಿಯ ವೀರನಾಗಿ ವಿಜೃಂಭಿಸುವವನಾಗಿರಬೇಕು. ಅವರ ಭದ್ರ ರಕ್ಷೆಯಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಹೆಣ್ಮಕ್ಕಳ ಸೌಭಾಗ್ಯ ವೃದ್ಧಿಯಾಗುತ್ತದೆ ಎನ್ನುವ ಹಾಗೆ ಪರಾಕ್ರಮಿಗಳನ್ನು ಕ್ಷತ್ರಿಯನಾಗಿ ಆಯ್ಕೆ ಮಾಡುವುದಕ್ಕೆ ಹೊರಟ ಅಪ್ಪ ತಪ್ಪಿದ್ನೋ? ಅಪ್ಪ ತಪ್ಪಲಿಲ್ಲ. ಈ ಅಪ್ಪ ಅಲ್ಲ, ಆ ಅಪ್ಪ. ನನ್ನ ಅಪ್ಪನ ಸಂಕಲ್ಪ ಸರಿ ಇದ್ರೂ ಯಾಕೆ ಹೀಗಾಯಿತು ಅಂತ ಕೇಳಿದರೆ, ಈ ಅಪ್ಪನಿಗೂ ಮಗಳಾಗಿ ಹುಟ್ಟುವುದಕ್ಕೆ ಕಾರಣ ಎಲ್ಲರನ್ನು ಸೃಷ್ಟಿಸುವ ಆ ಅಪ್ಪ, ಸರಸಿಜಾನನ, ಲೋಕ ಸೃಷ್ಟಿಕರ್ತ, ಬ್ರಹ್ಮ, ಚತುರಾನನ, 4 ದಿಕ್ಕಿಗೆ 4 ಮುಖ. ಆದರೆ ಒಂದು ದಿಕ್ಕು ಸರಿ ಕಾಣುವುದಿಲ್ಲ. ಯಾಕೆ? ಒಂದು ದಿಕ್ಕು ಅವನಿಗೆ ಸರಿ ಕಂಡಿತು ಅಂತಾದರೂ ನನಗೊಂದು ಬಾಳಿನ ದಿಕ್ಕು ತೋರಿಸದಷ್ಟು ಕರುಣಾಹೀನನೋ ಅವ. ಈ ಪ್ರಪಂಚದ ಸಾವಿರ ಜೀವಿಗಳಿಗೆ ಬದುಕುವ, ಬಾಳುವ ದಿಕ್ಕನ್ನು ತೋರಿಸಬಹುದಾದಂತಹ ಬ್ರಹ್ಮ ಹುಟ್ಟಿಸಿದ ಈ ಹೆಣ್ಣು ಮಗಳಿಗೆ ಮಾತ್ರ ಯಾವ ದಿಕ್ಕು ದೆಸೆ ಇಲ್ಲದ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ನಲ್ಲ. ಸರಸಿಜಾತನ ದುಷ್ಟ ಹೆಣ್ಣಿನ ಕರುಳ ಸಂಕಟ ಏನು ಅಂತ ಅರ್ಥವಿಸಿಕೊಳ್ಳದ ಈ ಹೆಣ್ಣು ಜನ್ಮವನ್ನು ಯಾಕಾದರೂ ಸೃಷ್ಟಿ ಮಾಡ್ತಾನೋ? ಕರುಳ ಅವನಿಗೆಲ್ಲಿಯ ಕರುಳ ಸಂಕಟ? ಕರುಳಿನಿಂದ ಹುಟ್ಟಿದ್ರಲ್ವೋ ಕರುಣ ಸಂಕಟ ಗೊತ್ತಾಗುವುದು. ಅವ ಕಮಲದ ಬಳ್ಳಿಯಿಂದ ಹುಟ್ಟಿದವ, ಕರುಳೇ ಇಲ್ಲ. ಮತ್ತೆ ಕರುಳ ಸಂಕಟ ಎಂಥದ್ದು ಅವನಿಗೆ ಗೊತ್ತಾಗ್ತದೆ? ಹುಟ್ಟಿಸಿ ಈ ದುರಂತ ಸ್ಥಿತಿಗೆ ದೂಕಿದ್ನಲ್ಲ ಸರಸಿಜಾನನ ಬ್ರಹ್ಮ. ಏನು ನನ್ನ ಇಡೀ ಪ್ರಪಂಚದಲ್ಲಿ ನಾನೊಬ್ಬಳು ಅಲ್ವಲ್ಲ ಇದ್ದದ್ದು. ಎಲ್ಲರನ್ನೂ ಸೃಷ್ಟಿಸ್ತಾನೆ. ಕಷ್ಟ, ಸುಖ, ನೋವು, ನಲಿವು ಎಲ್ಲ ದ್ವಂದ್ವಗಳು ಎಲ್ಲ ಜೀವರನ್ನು ಬಾಧಿಸ್ತದೆ ಅವರವರ ಕರ್ಮಕ್ಕನುಸಾರವಾಗಿ. ಸೃಷ್ಟಿಸುವ ಬ್ರಹ್ಮನಿಗಾದರೂ ಸ್ವಾತಂತ್ರ್ಯತೆ ಉಂಟು ಅಂತ ಕೇಳಿದ್ರೆ ಇಲ್ಲ, ಅದು ಅವರವರ ಕರ್ಮಫಲ. ಹಾಗಾದರೆ ನನ್ನ ಕರ್ಮದ ಫಲ ತಪ್ಪಿದೆ. ಪ್ರೀತಿಸಿದ್ದು ತಪ್ಪೋ? ಮದುವೆ ಬೇಕೆಂದು ಬಯಸಿದ್ದು ತಪ್ಪೋ? ಹೇಗಾದರೂ ಪ್ರೀತಿಸಿದವನನ್ನು ಸೇರಲೇಬೇಕು ಅಂತ ಬಯಸಿದ್ದು ತಪ್ಪೋ? ಏನಾಯ್ತು? ತಪ್ಪಿದ್ದಲ್ಲ, ತಪ್ಪಿಸಿದ ಮಂದಬುದ್ಧಿ ಸರಸಿಜ ಅಲ್ಲ ಮತ್ತೆ ಭೀಷ್ಮ ತಪ್ಪಿಸಿದ. ಅಂಬೆಯ ಸೌಭಾಗ್ಯವನ್ನು ಭಂಗಿಸಿದ. ಮಕ್ಕಳಾಟಿಕೆ
ತಾ ಬ್ರಹ್ಮಚಾರಿ ಮದುವೆಯಾಗುವುದಕ್ಕಿಲ್ಲ, ತನಗೆ ಬೇಕಾದವರಿಗೆ ಹೇಗೆ ಬೇಕು ಹಾಗೋ ಮದುವೆ ಮಾಡಿಸುವುದಕ್ಕೆ ಬೇಕಾಗಿ ಎಲ್ಲಿಂದ ಬೇಕಾದರೂ ಹೆಣ್ಣನ್ನು ಎಳೆದು ತರ್ತೇನೆ. ಅವರ ಮನಸ್ಸೇನು, ಅವರ ಸ್ಥಿತಿ ಏನು, ಯಾವುದು ತನಗೆ ಸಂಬಂಧಪಟ್ಟದ್ದಲ್ಲ. ಮಕ್ಕಳಾಟಿಕೆ. ತಾನು ಹೇಳಿದಂತೆ ಪ್ರಪಂಚವನ್ನು ಕುಣಿಸಬಲ್ಲೆ, ಧಣಿಸಬಲ್ಲೆ, ಮಣಿಸಬಲ್ಲೆ ಎಂಬಂತಹ ದುರಹಂಕಾರದ ತುತ್ತ ತುದಿಯಲ್ಲಿ ಕುಳಿತು ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಹೌದಾ ಹೌದಾ? ತನ್ನ ಒಂದು ಆಜ್ಞೆಯಿಂದ ಇಡೀ ಪ್ರಪಂಚವನ್ನು ಹೇಳಿದಂತೆ ಕೇಳಿಸಬಲ್ಲವ ಒಂದು ಮಾತಾಡಿದ್ದಿದ್ರೆ ಸಾಲ್ವಾ ನೀವರಿಸಬೇಕು. ಇಲ್ಲ ಇಲ್ಲ, ಸಾಲ್ವನ ಬಳಿಗೆ ಹೋಗಲಿಕ್ಕೆ ಬಿಡ್ಲಿಲ್ವೋ ಭೀಷ್ಮ? ಹೋಗು. ಈ ಸಾಲ್ವ ಏನು ಮೂರ್ಖ ಮೂರ್ಖ ಶತಮೂರ್ಖ. ಒಲಿದು ಬಂದ ಹೆಣ್ಣಿನ ಅಂತರಂಗವನ್ನು ಅರ್ಥವಿಸಿಕೊಳ್ಳದೆ, ಪ್ರೀತಿಗೆ ಬೆಲೆ ಕೊಡದೆ, ಎಡಗಾಲಿನಿಂದ ಒದೆಯುವ ಹಾಗೆ ಕೊಚ್ಚುವುದಕ್ಕೆ ಕತ್ತಿ ಎತ್ತಿದ ಅವನ ಅಂತರಂಗದಲ್ಲೊಂದು ಮಾರ್ತವತೆಯನ್ನು, ಪ್ರೀತಿಯನ್ನು ಹಂಬಲಿಸಿ ನಾ ಬಂದಲ್ಲ. ಮೂರ್ಖ ಮೂರ್ಖ, ಎಂಥದ್ದು ಮೂರ್ಖ. ಭೀಷ್ಮನ ರಥ ಹತ್ತಿ ಹೋದವಳು, ಅವನ ಮನೆಯಲ್ಲಿ ವಾಸ ಮಾಡಿ ಬಂದವಳು, ನೀ ನನಗೆ ಸಲ್ಲ ಅಂತ ಹೇಳಿದರೆ ನಿಜವಾಗಿ ಅವ ಗಂಡು, ನಿಜವಾಗಿ ಅವ ಗಂಡು. ಲೋಕೋತ್ತರ ವ್ಯಕ್ತಿತ್ವವನ್ನು ಹೊಂದಿದ ಅಯೋನಿಜೆಯಾಗಿ ಹುಟ್ಟಿದಂತಹ ಸೀತೆಯಂಥವರನ್ನೇ ಪರಗೃಹ ವಾಸದಲ್ಲಿ ಇದ್ದರೆ ರಾಮನಂಥವನ್ನೇ ಸ್ವೀಕರಿಸದೆ ಕಾಡಿಗೆ ಕಳುಹಿಸಿದ ಸಂಸ್ಕೃತಿ ಇದ್ದ ನಮ್ಮ ದೇಶ. ಈ ಅಂಬೆ ಯಾವ ಲೆಕ್ಕ? ಪರಪುರುಷನ ಮನೆಯಲ್ಲಿ ಉಳಿದು ಬಂದ ನೀ ನನಗೆ ಬೇಡ ಅಂತ ಹೇಳಿದರೆ ತನ್ನ ಧರ್ಮದಲ್ಲಿ ಸ್ಥಿರವಾಗಿ ನಿಂತ ಸಾಲ್ವ ಗಂಡು ಗಂಡು ಗಂಡು. ಅಪ್ಪ ಅಲ್ಲ, ಹುಟ್ಟಿಸಿದ ಬ್ರಹ್ಮ ಅಲ್ಲ, ಸಾಲ್ವ ಅಲ್ಲ, ಭೀಷ್ಮ ಅಲ್ಲ, ನಾನಲ್ಲ, ಸಾಲ್ವ ಅಲ್ಲ, ಸರಸಿಜಾನನ ಅಲ್ಲ, ಅಪ್ಪ ಅಲ್ಲ, ಇಲ್ಲ, ಭೀಷ್ಮನೇ ಭೀಷ್ಮನೇ. ಹೌದಲ್ಲ? ಇಲ್ಲದಿದ್ರೆ ಭೀಷ್ಮ ಒಬ್ಬ ಬಂದು ರಥ ಏರಿಸಿ ಕರಕೊಂಡು ಹೋಗದೇ ಇದ್ದದ್ದಿದ್ರೆ ಇಂದಿಗಾದರೂ ಸಾಲ್ವ ನನ್ನನ್ನು ಒಪ್ಪಿ ಮದುವೆಯಾಗಿ ಸತಿಯಾಗಿ ಸ್ವೀಕರಿಸ್ತಿದ್ದ. ಆ ಸೌಭಾಗ್ಯ ನನ್ನದಾಗುತ್ತಿತ್ತು. ಆ ಎಲ್ಲವನ್ನು ಭಂಗಿಸಿದಂತಹ ಭೀಷ್ಮ, ಕರಕೊಂಡು ಬಂದ ಭೀಷ್ಮನೇ ಈ ಸನ್ನಿವೇಶಕ್ಕೆ ಹೊಣೆಯಾಗಿ ತಲೆ ಕೊಟ್ಟು ನಿಲ್ಲಬೇಕು. ಯಾಕೆ? ಕಲ್ಪವೃಕ್ಷದಿಂದ ಬಿದ್ದ ಎಳೆನೀರು, ಯಾಕೆ ಅದನ್ನು ತೆಕ್ಕೊಳ್ಳುವುದಕ್ಕೆ ಹೋದದ್ದು? ಅದಕ್ಕೆ ಬೇಲಿ ಇಲ್ಲದ್ದರಿಂದ. ಅರ್ಥವೇ ಆಗಲಿಲ್ಲ ನನಗೆ, ಅರ್ಥವೇ ಆಗಲಿಲ್ಲ. ಬೇಲಿ ಇಲ್ಲದ ಕಡೆಯಲ್ಲಿ ತಾ ಹೋಗಿ ನಿಂತರೆ ತಾನೇ ಬೇಲಿ. ಬೇಲಿ ಹೊರಗಿನಿಂದ ಬರುವವರನ್ನು ತಡೆಯುವುದಕ್ಕೆ ಮಾತ್ರ ಅಲ್ಲ, ಒಳಗಿದ್ದವರು ಮತ್ತೆ ಹೊರ ಹೋಗದಂತೆಯೂ ತಡೆಯಬಲ್ಲ ಶಕ್ತಿ ಸಾಮರ್ಥ್ಯ ಇದ್ದದ್ದು. ಭೀಷ್ಮನೆಂಬ ಬೇಲಿ ಅಂಬೆಯ ಬದುಕೆಂಬ ವಿಶಾಲ ಪ್ರದೇಶವನ್ನು ಆಕ್ರಮಿಸಿಕೊಂಡದ್ದು ಹೇಗೆ? ಯಾರೂ ಒಳ ಬರುವುದಿಲ್ಲ, ಅಂಬೆಗೆ ಹೊರ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೋದರೂ ಭೀಷ್ಮ ಭೀಷ್ಮ ಭೀಷ್ಮ. ಹೋಗಿ ಕೇಳ್ತೇನೆ, ಹಸ್ತಿನಾವತಿಯಲ್ಲಿ ನಿಂತು ನೀ ನನ್ನನ್ನು ಮದುವೆಯಾಗು ಅಂತ ಕೇಳಿದರೆ ಮೂರ್ಖಳೆ, ನಿನ್ನಲ್ಲಿ ಮಾತಿಲ್ಲ, ಹೆಚ್ಚು ಮಾತಾಡಿದರೆ ಈ ಹಸ್ತಿನಾವತಿಯ ನನ್ನ ತಮ್ಮನಿಗಲ್ಲ, ಈ ಸೇವಕನಿಗೂ ನೀ ಬೇಡ ಎನ್ನುವ ಹಾಗೆ ಕತ್ತು ಹಿಡಿದು ಹೊರ ಹಾಕುವ ಮುನ್ನ ಹೋಗ್ತೀಯೋ ಇಲ್ವೋ ಅಂತ ದುಷ್ಟತನದ ಮಾತುಗಳನ್ನಾಡ್ತಾನೆ ಅಂತಾದರೆ ಇದೋ ಬಿಡುವುದಕ್ಕಿಲ್ಲ. ಒಲಿದು ಬಂದ ನಾರಿ ಮುನಿದು ನಿಲ್ಲುವುದಕ್ಕೆ ಬೇಕಾದಂತಹ ಮಾತುಗಳೆಲ್ಲವನ್ನು ನೀನಾಡುತ್ತೀಯಂತಾದರೆ ಕಾಶಿಯ ಗಂಗೆಗೆ ವಿಶ್ವನಾಥನ ಎದುರಿನಲ್ಲಿ ನಿಧಾನ ಗತಿಯಿಂದ ಚಲಿಸಿಯುವ ಅಭ್ಯಾಸ ಉಂಟು. ವೇಗವಾಗಿ ರಭಸದಿಂದ ದುಮ್ಮಿಕ್ಕುವುದಕ್ಕೆ ತೊಡಗಿದರೆ ಪ್ರಪಂಚವನ್ನೇ ನುಂಗಿ ನೊಳೆಯಬಲ್ಲಂತಹ ಶಕ್ತಿ ಸಾಮರ್ಥ್ಯ ಉಂಟು. ನೀ ಗಂಗೆಗೆ ಮಗನಾಗಿರಬಹುದು, ಆ ಗಂಗೆಯನ್ನು ಕುಡಿದು ಅವಳನ್ನು ತಾಯಿಯಾಗಿಸಿಕೊಂಡವಳು ಅಂಬೆಯೂ ಹೌದು ಎನ್ನುವುದನ್ನು ಸಿದ್ಧಪಡಿಸುವುದಕ್ಕೆ ಬೇಕಾಗಿಯೇ ಇಂದು ಹೋಗುವುದು ಯಾಕೆ? ನಾಳೆ ಬರುವುದಕ್ಕೆ ಬೇಕಾಗಿ. ಇದೋ ಹೊಗೆಯಾಗಿ ಹೋದರೂ ಹಗೆಯಾಗಿ ನಿನ್ನನ್ನು ಕಾಡದೆ ಬಿಡೆ.
ದುರಪರಾಕ್ರಮಿಗಳನ್ನು ತಂದು ನಿನ್ನ ರುಂಡ ಮುಂಡ ಚಂಡಾಡಿಸದ ಇದ್ರೆ ಹೊತ್ತದ್ದು ಮೊಲೆಯಲ್ಲ, ಹುಟ್ಟದ್ದು ಸೀರೆಯಲ್ಲ, ತೊಟ್ಟದ್ದು ಬಳೆಯಲ್ಲ, ಹೊರಟೆ ಹೊರಟೆ ಬಿಡುವುದಿಲ್ಲ ಭೀಷ್ಮ. ಕೇಳಿರೈ ಮುನಿವರರು